ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಾಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದ ಮಾಧವಂ. ಶ್ರೀ ಚೈತನ್ಯ ಈಶ್ವರಂ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಎಲ್ರಿಗೂ ಕೇಳಿಸ್ತಾ ಇದೆ ಅಲ್ಲ? ಕೇಳಿಸ್ತಾ ಇದೆ. ಓಕೆ, ಧನ್ಯವಾದಗಳು. ಕೇಳಿಸ್ತಾ ಇದೆ. ಧನ್ಯವಾದಗಳು. ಸೊ ಇವತ್ತು ನಾವು ಶ್ರೀಲ ಪ್ರಭುಪಾದವರ ಲೀಲಾಮೃತ ನಾವು ಅಧ್ಯಾಯ 38ರಿಂದ ಚರ್ಚೆ ಮಾಡ್ತಾ ಇದ್ವಿ. ಇದು ಆನ್ಲೈನ್ ವೇದಾಭ್ಯಾಸ ಅಧ್ಯಾಯ, ಅಂದ್ರೆ ಆನ್ಲೈನ್ ವೇದಾಭ್ಯಾಸಿನ 2ನೇ ಭಾಗ, ವಾಲ್ಯೂಮ್ 2, 32ನೇ ಅಧ್ಯಾಯ. ಒಬ್ಬ ಬಡವನ ಮಾತು ಯಾರೂ ಕೇಳೋದಿಲ್ಲ ಅಂತ ಇದರ ಟೈಟಲ್. ಸೊ ಅದರಲ್ಲಿ ನಾವು ಚರ್ಚೆ ಮಾಡಿದ್ವಿ ಹೇಗೆ ಪ್ರಭುಪಾದವರು ಅಮೆರಿಕಾ ದೇಶದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘ ಇದರ ಸ್ಥಾಪನೆ ಮಾಡಿ ಬಹಳ ಯಶಸ್ಸು ದೊರೆಯಿತು ಪ್ರಭುಪಾದವರಿಗೆ. ಅಲ್ಲಿ ಆಲ್ಮೋಸ್ಟ್ 50 ಸೆಂಟರ್ ಆಯಿತು ಕೆಲವೇ ವರ್ಷಗಳಲ್ಲಿ. ಅದಾದ್ಮೇಲೆ ಪ್ರಭುಪಾದವರು ಭಾರತಕ್ಕೆ ಹಿಂತಿರುಗಿ ಭಾರತದಲ್ಲಿ ಕಲ್ಕತ್ತಾ, ವೃಂದಾವನ, ಮಾಯಾಪುರ, ಬಾಂಬೆ ಇಂತಹ ಪ್ರಾಂತ್ಯಗಳಲ್ಲಿ, ಇಂತಹ ನಗರಗಳಲ್ಲಿ ಅವರು ಪ್ರಚಾರ ಮಾಡಿ ಹೇಗೆ ಭಾರತದ ಒಂದು ಭಾರತ ದೇಶದಲ್ಲಿ ಇಸ್ಕಾನ್ ಸಂಸ್ಥೆಯನ್ನು ಹೇಗೆ ಮುಂದುವರಿಸಿದ್ರು ಅಂತ ನಾವು ನೋಡ್ತಾ ಇದ್ದೀವಿ. ಹಲವಾರು ವಾರಗಳಿಂದ ನಾವು ಇದರ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಪ್ರಭುಪಾದವರಿಗೆ ಎಲ್ಲಕ್ಕಿಂತ ಮುಖ್ಯವಾದ ಒಂದು ನಗರ ಅಂದ್ರೆ ಬಾಂಬೆ ನಗರ. ಪ್ರಭುಪಾದವರು ಹೇಳೋರು ಭಾರತದಲ್ಲಿ ಬಾಂಬೆ ಅಂದ್ರೆ ನಂಬರ್ 1, ಡೆಲ್ಲಿ ಅಂದ್ರೆ ನಂಬರ್ 2, ಕಲ್ಕತ್ತಾ ಅಂದ್ರೆ ನಂಬರ್ 3. ಇದು ಆಗಿನ ಕಾಲದಲ್ಲಿ. ಸೊ ಪ್ರಭುಪಾದ ಹೇಳೋರು ಬಾಂಬೆ ನಗರದಲ್ಲಿ ನಮ್ಮ ಒಂದು ಸುಂದರವಾದ ದೇವಸ್ಥಾನ ಇರಬೇಕು, ಇಸ್ಕಾನ್ ಸಂಸ್ಥೆಯ ಒಂದು ಬಹಳ ಒಂದು ದೊಡ್ಡ ದೇವಸ್ಥಾನ ಕಟ್ಟಬೇಕು ಅಲ್ಲಿ. ಅದು ಭಾರತ ದೇಶಕ್ಕೆ ಅದು ಒಂದು ಹೆಡ್ ಕ್ವಾರ್ಟರ್ಸ್ ಆಗಿರ್ಬೇಕು ಅಂತ ಪ್ರಭುಪಾದವರ ಆಸೆ ಇತ್ತು. ಎನಿವೆ, ಸೊ ಅದೆಲ್ಲ ಪ್ರಭುಪಾದವರಲ್ಲಿ ಜಮೀನಿಗೆ ಹುಡುಕ್ತಾ ಇದ್ದಾಗ ಮಿಸ್ಟರ್ ಎನ್ ಅಂತ ಒಬ್ರು ಬಂದು ಪ್ರಭುಪಾದವರಿಗೆ ಜಮೀನನ್ನು ಆಫರ್ ಮಾಡ್ತಾರೆ. ಆ ಜಮೀನ್ ಅನ್ನೋದು, ಆ ಭೂಮಿ ಜುಹು, ಬಾಂಬೆಯ ಜುಹು ಏರಿಯಾನಲ್ಲಿ
ಆ ಜಮೀನ್ ಇರುತ್ತೆ, 5 ಎಕರೆ ಜಾಗ. ಅಲ್ಲಿ ಸಮುದ್ರದ ತೀರದಲ್ಲಿ ಅದು ಬೀಚ್ ಪಕ್ಕನೇ ಇರುತ್ತೆ ಆ ಒಂದು ಜಾಗ. ಸೊ ಅಲ್ಲಿ ಪ್ರಭುಪಾದ ಅವ್ರಿಗೂ ಜ್ಞಾಪಕ ಬರುತ್ತೆ ಸಡನ್ ಆಗಿ, ನಾನು ಇದೇ ಜಾಗವನ್ನು ನಾನು 1965 ಅಲ್ಲಿ ಅಮೆರಿಕಾಗೆ ಹೋಗಕ್ಕೆ ಮುಂಚೆ ಇದೇ ಜಾಗವನ್ನು ನಾನು ನೋಡಿದ್ದೆ ಅಂತ ಪ್ರಭುಪಾದ ಅವ್ರಿಗೆ ಜ್ಞಾಪಕ ಬರುತ್ತೆ. ಸೊ ಸೊ ಪ್ರಭುಪಾದ ಅವರಿಗೆ ಅದು ಕೃಷ್ಣನ ಒಂದು ಸಿಗ್ನಲ್ ಅಂತ ಪ್ರಭುಪಾದ ಅವ್ರಿಗೆ ಅನ್ಸುತ್ತೆ. ಅದೇ ಜಾಗವನ್ನು ಮತ್ತೊಮ್ಮೆ ತೋರಿಸ್ತಾ ಇದ್ದಾರಲ್ಲ ಭಗವಂತ. ಸೊ ಅದರಿಂದ ಈ ಒಂದು ಜಾಗವೇ ನಮ್ಮ ಇಸ್ಕಾನ್ ಸಂಸ್ಥೆಗೆ ಭಗವಂತ ಇದನ್ನು ಅರೇಂಜ್ ಮಾಡಿರ್ಬೇಕು ಅಂತ ಪ್ರಭುಪಾದ ಅವ್ರಿಗೆ ಅನ್ಸುತ್ತೆ. ಎನಿವೆ, ಮಿಸ್ಟರ್ ಎನ್ ಅಂತ ಆ ಒಂದು ಭೂಮಿಯ ಮಾಲೀಕರು. ಸೊ ಅವರು ಹೇಳ್ತಾರೆ, ಇದಕ್ಕೆ 14 ಲಕ್ಷ ನೀವು ಕೊಡ್ಬೇಕು, 2 ಲಕ್ಷ ಡೌನ್ ಪೇಮೆಂಟ್, 14 ಲಕ್ಷ ಆಮೇಲೆ ಪೇಮೆಂಟ್ ಅಂತ. ಸೊ ಪ್ರಭುಪಾದ್ ಅವರು ಅವರ ಲಾಯರ್ ಮೂಲಕ ಅವ್ರಿಗೆ ತಿಳಿಯುತ್ತೆ, ಈ ಜಾಗವನ್ನು ಮುಂಚೆ ಯಾರಿಗೋ ಈ ತರನೇ ಮಾರಿ ಮತ್ತೆ ಮೋಸ ಮಾಡಿದ್ರು ಮಿಸ್ಟರ್ ಎನ್. ಸೊ ಅದು ಕೋರ್ಟ್ ಕೇಸ್ ನಡೀತಾ ಇದೆ ಅಂತ. ಅವಾಗ ಮಿಸ್ಟರ್ ಎನ್ ಅವರಿಗೆ ಈ ತರ ಕೇಳಿದಾಗ ಅವ್ರು ಹೇಳ್ತಾರೆ, ಅದೆಲ್ಲ ಚಿಂತೆ ಮಾಡಬೇಡಿ, ನಾನು ಈ ಒಂದು ಜಮೀನನ್ನು ನಿಮಗೆ ಕೊಡ್ತೀನಿ, ಯಾರಿಗೂ ಕೊಡೋದಿಲ್ಲ ಅಂತ. ಸೊ ಆಗ ಪ್ರಭುಪಾದ್ ಅವರು ಹೇಳ್ತಾರೆ, ನಾನು 2 ಲಕ್ಷ ಡೌನ್ ಪೇಮೆಂಟ್ ಮಾಡಲ್ಲ, 50,000 ಕೊಡ್ತೀನಿ. ಈಗ ಇನ್ನು 50,000 ಕೊಟ್ಟಾಗ ನೀವು ಅಲ್ಲಿ ನಮಗೆ ಪ್ರವೇಶ ಮಾಡ್ಲಿಕ್ಕೆ ಅಲ್ಲಿ ಆ ಭೂಮಿಯ ಮೇಲೆ ಜಮೀನ್ ಮೇಲೆ ನಾವು ವಾಸ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಅದಾದ್ಮೇಲೆ ಇನ್ನೊಂದು 1 ಲಕ್ಷ ಕೊಡ್ತೀನಿ, ಅವಾಗ ನಾವು ಡೀಡ್ ಮಾಡೋಣ, ಅಂದ್ರೆ ನಮ್ಮ ಅಗ್ರಿಮೆಂಟ್. ಅದಾದ್ಮೇಲೆ ನಾನು ಇನ್ನು ಬಾಕಿ ಅಮೌಂಟ್ ಕೊಡ್ತೀನಿ ಅಂತ. ಸೊ ಈ ತರ ಎಲ್ಲ ಆದ್ಮೇಲೆ ಪ್ರಭುಪಾದ್ ಅವರು ಈಗ ಇಂಥ ಒಂದು ದೊಡ್ಡ ಒಂದು ಯೋಜನೆ, ಅಂದ್ರೆ ಪ್ರಭುಪಾದ್ ಅವರ ಭಾರತ ದೇಶದಲ್ಲಿ ಎಲ್ಲಕ್ಕಿಂತ ದೊಡ್ಡ ಪ್ರಾಜೆಕ್ಟ್ ಅಂದ್ರೆ ಈ ಬಾಂಬೆ ಪ್ರಾಜೆಕ್ಟ್. ಸೊ ಆ ಪ್ರಭುಪಾದ್ ಅವರು ಅನ್ಕೊಂಡ್ರು, ಇದನ್ನ ಮುಂದುವರಿಸಲಿಕ್ಕೆ ನನಗೆ ಒಬ್ಬ ಅಂದ್ರೆ ಪ್ರಾಮಾಣಿಕ ಶಿಷ್ಯ ಇಲ್ಲಿ ಬಂದು ಈ ಒಂದು ಪ್ರಾಜೆಕ್ಟ್ ಅನ್ನು ಮುಂದುವರಿಸಬೇಕು. ತುಂಬಾ ಕಠಿಣವಾದ ಪ್ರಾಜೆಕ್ಟ್ ಇದು, ಸಾಮಾನ್ಯವಲ್ಲ, ಸಾಧಾರಣವಾದದ್ದಲ್ಲ. ಯಾಕಂದ್ರೆ ಆ ಒಂದು ಲ್ಯಾಂಡ್ ಅಲ್ಲಿ ಏನು ಇರ್ಲಿಲ್ಲ, ಅಲ್ಲಿ ವಾಸ ಮಾಡ್ಲಿಕ್ಕೆ ಎಂತ ಏನ್ ಹೇಳೋದು ಸೌಲಭ್ಯಗಳಿರ್ಲಿಲ್ಲ. ಹಿಂದ್ಗಡೆ ಯಾರೋ ಈ ತರ ಟೆನೆಂಟ್ಸ್ ಇದ್ರು. ಟೆನೆಂಟ್ಸ್ ಅಂದ್ರೆ ಜಸ್ಟ್ ಗುಡಿಸಲು ಇದ್ದ ಹಾಗೆ ಅಲ್ಲಿ ಪ್ರಾಪರ್ಟಿಯಲ್ಲಿ. ಅವ್ರನ್ನೆಲ್ಲ ಹೊರಗೆ ಹಾಕ್ಬೇಕು ಅಂದ್ರೆ ಅವ್ರಿಗೆ ದುಡ್ಡು ಕೊಟ್ಟು ಹಾಕ್ಬೇಕು. ಅದ್ರ ಜೊತೆಗೆ ಅಲ್ಲಿ ಫುಲ್ಲು ಇಡೀ ಭೂಮಿಯಲ್ಲಿ ಅಂದ್ರೆ ನೀರಿರ್ಲಿಲ್ಲ, ಬಕೆಟ್ ಅಲ್ಲಿ ನೀರ್ ತರಬೇಕಾಗಿತ್ತು ಹೊರಗಿಂದ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಪ್ರಭುಪಾದ್ ಅವರ ಶಿಷ್ಯರು ಅಲ್ಲಿ ಹೇಗೆ ಇರೋದು ನಾವು ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಪ್ರಭುಪಾದ ಹೇಳ್ತಾರೆ, ನೋಡಿ ನಿಮಗೆ ಕೃಷ್ಣ ಕಾನ್ಶಿಯಸ್ನೆಸ್ ನೀವು ಇದರಲ್ಲಿ ಮುಂದುವರಿಬೇಕು ಅಂದ್ರೆ, ನಿಮ್ಮ ಶುದ್ಧೀಕರಣ ಆಗ್ಬೇಕು ಅಂದ್ರೆ ಸ್ವಲ್ಪ ತಪಸ್ಯ ಮಾಡ್ಬೇಕು. ಎಲ್ಲವೂ ನಿಮ್ಮ ಅಮೆರಿಕಾ ದೇಶದ ಹಾಗೆ ಎಲ್ಲ ಸೌಲಭ್ಯಗಳು ಇರೋದಿಲ್ಲ, ನೀವು ಸ್ವಲ್ಪ ತಪಸ್ಯ ಮಾಡಬೇಕು ಅಂತ. ಅವಾಗ ಅದನ್ನು ಕೇಳಿ ಎಲ್ಲ ಭಕ್ತರು ಅವಾಗ ಅವ್ರಿಗೆ ಅರ್ಥ ಆಗುತ್ತೆ, ಪ್ರಭುಪಾದ್ ಅವರಿಗೆ ಬಹಳ ತೀವ್ರ ಇಚ್ಛೆ ಇದೆ, ತೀವ್ರ ಆಸೆ ಇದೆ ಇದನ್ನು ಮುಂದುವರಿಸಬೇಕು ಅಂತ. ಸೊ ಪ್ರಭುಪಾದ್ ಅವರು ಅಷ್ಟರಲ್ಲಿ ಜೈಪುರ್ಗೆ ಹೋಗಿ ಹಿಂತಿರುಗಿ ಬರ್ತಾರೆ. ಅಷ್ಟರಲ್ಲಿ ಪ್ರಭುಪಾದ್ ಅವರ ಅಲ್ಲಿ ಇದ್ದ ಶಿಷ್ಯ ಮಧುದ್ವಿಸ ಸ್ವಾಮಿ ಅಂತ. ಸೊ ಮಧುದ್ವಿಸ ಸ್ವಾಮಿ ಅವ್ರು ಹೇಳ್ತಾರೆ, ನನಗಾಗೋದಿಲ್ಲ ಈ ಪ್ರಾಜೆಕ್ಟ್ ಅನ್ನು ನೋಡ್ಕೊಳ್ಲಿಕ್ಕೆ, ಯಾಕಂದ್ರೆ ಈ ಪ್ರಾಜೆಕ್ಟು ಬಹಳ ಏನ್ ಹೇಳೋದು, ಇದಕ್ಕೆ ನಿಪುಣತೆ ಬೇಕು, ಪ್ಲಸ್ ತುಂಬಾ ತಪಸ್ಯ ಬೇಕಾದಂತ ಒಂದು ಜಾಗ ಇದು, ಅದರಿಂದ ನನ್ಗಾಗೋದಿಲ್ಲ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅವಾಗ ಪ್ರಭುಪಾದ್ ಅನ್ಕೋತಾರೆ, ಆಯ್ತು ನಾನು ಬ್ರಹ್ಮಾನಂದ ಪ್ರಭುನ ವಾಪಸ್ ಕರ್ಕೊಂಡ್ ಬರ್ತೀನಿ. ಬ್ರಹ್ಮಾನಂದ ಪ್ರಭು ಪ್ರಭುಪಾದ್ ಅವರ ಮೊದಲನೇ ಶಿಷ್ಯರಲ್ಲಿ ಒಬ್ರು. ನ್ಯೂಯಾರ್ಕ್ ಅಲ್ಲಿ ಪ್ರಭುಪಾದ್ ಅವರಿಗೆ ಸಹಾಯ ಮಾಡಿದ್ದು 1965ರಲ್ಲಿ ಬ್ರಹ್ಮಾನಂದ ಪ್ರಭು. ಸೊ ಆ ಬ್ರಹ್ಮಾನಂದ ಪ್ರಭುವನ್ನು ಪ್ರಭುಪಾದ್ ಅವರು ನೈರೋಬಿಯಿಂದ ವಾಪಸ್ ಕರ್ಕೊಂಡ್ ಬರ್ತಾರೆ. ಯಾಕಂದ್ರೆ ಅವಾಗ ನೈರೋಬಿನಲ್ಲಿ ಬ್ರಹ್ಮಾನಂದ ಪ್ರಭು ಅಧ್ಯಕ್ಷರಾಗಿದ್ರು. ಸೊ ನಿಮ್ಗೆಲ್ಲರಿಗೂ ಒಂದು ಚಿತ್ರ ತೋರಿಸ್ತೀನಿ ಬ್ರಹ್ಮಾನಂದ ಪ್ರಭುದು. ಅವರು ಬಹಳ ಪ್ರಭುಪಾದ್ ಅವರ ವರಿಷ್ಠ ಶಿಷ್ಯರಲ್ಲಿ ಒಬ್ರು. ಸೊ ಎಲ್ರಿಗೂ ಕಾಣಿಸ್ತಾ ಇದೆಯಾ ಈ ಚಿತ್ರ? ಕಾಣಿಸ್ತಾ ಇದೆ ಅಲ್ಲ? ನೋಡಿ, ಇಲ್ಲಿ ಪ್ರಭುಪಾದ್ ಅವರ ಬಲಭಾಗದಲ್ಲಿ ಅಂದ್ರೆ ನಮ್ಮ ಎಡಭಾಗದಲ್ಲಿ ಬ್ರಹ್ಮಾನಂದ ಪ್ರಭು ಕೂತಿದ್ದಾರೆ.
ಸೊ ಅವರು ಬ್ರಹ್ಮಾನಂದ ಪ್ರಭು ಮತ್ತೆ ಗರ್ಗಮುನಿ ಪ್ರಭು ಅಂತ ಇಬ್ರಿದ್ರು. ಅವರಿಬ್ರು ಆಕ್ಚುಲಿ ಅಣ್ಣ ತಮ್ಮಂದ್ರು. ಸೊ ಬ್ರಹ್ಮಾನಂದ ಪ್ರಭು ಆಫ್ರಿಕಾನಲ್ಲಿ ಪ್ರಚಾರ ಮಾಡ್ತಾ ಇದ್ರು. ಬಹಳ ಏನ್ ಹೇಳೋದು, ಕಠಿಣ ಒಂದು ಸೇವಾ ಅದು. ಅಲ್ಲಿಂದ ಪ್ರಭುಪಾದವರು ಅವರನ್ನ ವಾಪಸ್ ಕರ್ಕೊಂಡ್ಬರ್ಬೇಕು ಅಂತ ಕರ್ಕೊಂಡ್ಬಂದ್ರು. ಅದಕ್ಕೆ ಪ್ರಭುಪಾದವರು ಒಂದು ಪತ್ರ ಬರಿಬೋದಿತ್ತು ಅಥವಾ ಫೋನ್ ಮಾಡಿ ಕರಿಬೋದಿತ್ತು. ಆದ್ರೆ ಪ್ರಭುಪಾದವರು ಸ್ವತಃ ಫ್ಲೈಟ್ ತಗೊಂಡು ಬಾಂಬೆಯಿಂದ ನೈರೋಬಿಗೆ ಹೋಗಿ ವಾಪಸ್ ಕರ್ಕೊಂಡ್ಬರ್ತಾರೆ ಕೈಯಾರೆ. ಸೊ ಯಾಕೆ ಅಂದ್ರೆ ಪ್ರಭುಪಾದವ್ರಿಗೆ ಈ ಬಾಂಬೆಯ ಒಂದು ಪ್ರಾಜೆಕ್ಟ್ ಅಷ್ಟು ಮುಖ್ಯವಾದದ್ದು. ಎಷ್ಟು ಮುಖ್ಯ ಅಂದ್ರೆ ಸ್ವತಃ ಹೋಗಿ ಕರ್ಕೊಂಡ್ ಬಂದಿದ್ದಾರೆ. ಬಂಗಾಲಿಯಲ್ಲಿ ಒಂದು ಹೇಳಿಕೆ ಇದೆಯಂತೆ, ಯಾವ್ದಾದ್ರೂ ಒಂದು ಮುಖ್ಯವಾದ ಕಾರ್ಯವನ್ನು ನಾವು ಮುಂದುವರಿಸ್ಬೇಕು ಅಂದ್ರೆ ನಾವೇ ಸ್ವತಃ ಮಾಡ್ಬೇಕಂತೆ ಆ ಕಾರ್ಯವನ್ನು, ಬೇರೆಯವರಿಂದ ಮಾಡಿಸ್ಬಾರ್ದು, ನಾವೇ ಮಾಡ್ಬೇಕಂತೆ. ಸೊ ಆ ಒಂದು ಹೇಳಿಕೆಯ ಹೇಳಿಕೆಯ ಅನುಸಾರವಾಗಿ ಪ್ರಭುಪಾದವರು ಹೋಗಿ ಬ್ರಹ್ಮಾನಂದ ಪ್ರಭುವನ್ನು ವಾಪಸ್ ಕರ್ಕೊಂಡ್ ಬರ್ತಾರೆ. ಸೊ ಈ ಒಂದು ಹಿನ್ನೆಲೆಯನ್ನು ನಾನು ನಿಮ್ಗೆ ಯಾಕೆ ಹೇಳಿದ್ದೀನಿ ಅಂದ್ರೆ, ಇವತ್ತಿನ ಚರ್ಚೆ ಈ ಹಿನ್ನೆಲೆಯ ಆಧಾರವಾಗಿ ನಾವು ಮುಂದುವರಿಸ್ತೀವಿ. ಸೊ ಬ್ರಹ್ಮಾನಂದ ಪ್ರಭು ಈಗ ವಾಪಸ್ ಬಂದು ಬಾಂಬೆಯಲ್ಲಿ ಅವರ ಈ ಒಂದು ಜುಹು ಪ್ರಾಜೆಕ್ಟ್, ಸೊ ಈ ಒಂದು ಜುಹುವಿನ ಯೋಜನೆ, ಇದರ ಅಧ್ಯಕ್ಷರಾಗಿದ್ದಾರೆ ಅವರು. ಸೊ ಪ್ರಭುಪಾದ್ ಅವರು ವಾಪಸ್ ಬಂದು ಮಿಸ್ಟರ್ ಎನ್ ಜೊತೆ ಮಾತಾಡ್ತಾರೆ. ಮಿಸ್ಟರ್ ಎನ್ ಜೊತೆ ಮಾತಾಡ್ಬಿಟ್ಟು ಈಗ 50,000 ರೂಪಾಯಿ ಕೊಟ್ಬಿಟ್ಟು ಮತ್ತೆ ಪ್ರಭುಪಾದ್ ಅವರು ಹೇಳ್ತಾರೆ, ಈಗ ನಾನು ದಕ್ಷಿಣ ಭಾರತಕ್ಕೆ ಹೋಗ್ತಾ ಇದ್ದೀನಿ, ಅಷ್ಟರಲ್ಲಿ ನೀವೆಲ್ಲರೂ ಏನ್ ಮಾಡ್ಬೇಕು, ಬ್ರಹ್ಮಾನಂದ ಪ್ರಭು ಮತ್ತೆ ಭಕ್ತರು ಎಲ್ಲರೂ ಹೋಗಿ ಆ ಜಮೀನಿನ ಮೇಲೆ ವಾಸ ಮಾಡ್ಲಿಕ್ಕೆ ಶುರು ಮಾಡ್ಬೇಕು ಅಂತ. ಎಷ್ಟೇ ಕಠಿಣ ಇದ್ರು ಅಲ್ಲಿ ವಾಸ ಮಾಡಕ್ಕೆ ಶುರು ಮಾಡ್ಬೇಕು, ಅಲ್ಲೊಂದು ಪಂಡಾಲ್ ಕಾರ್ಯಕ್ರಮ ಮಾಡ್ಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಸೊ ಪ್ರಭುಪಾದವರ ಏನ್ ಹೇಳೋದು, ಯೋಜನೆ ಬಹಳ ದೊಡ್ಡದಾಗಿತ್ತು. ಪ್ರಭುಪಾದವ್ರಿಗೆ ಏನ್ ಬೇಕಿತ್ತು ಅಂದ್ರೆ, ಅಲ್ಲಿ ಒಂದು ದೇವಸ್ಥಾನ ಬೇಕಿತ್ತು, ಒಂದು ಹೈ ರೈಸ್ ಕಾಂಡೋಮಿನಿಯಂ ಅಂದ್ರೆ ಏನ್ ಹೇಳೋದು, ಒಂದು ದೊಡ್ಡ ಬಿಲ್ಡಿಂಗ್ ವಾಸ ಮಾಡ್ಲಿಕ್ಕೆ. ಅಲ್ಲಿ ಎಲ್ಲ ಬಿಸ್ನೆಸ್ ಮೆನ್ನು ಮತ್ತೆ ಯಾರು ಟ್ರಾವೆಲಿಂಗ್ ಇವ್ರು ಇರ್ತಾರಲ್ಲ, ಇಂಡಸ್ಟ್ರಿಯಲಿಸ್ಟ್, ಬಿಸ್ನೆಸ್ ಮೆನ್ನು, ವ್ಯಾಪಾರಿಗಳು, ಇವರೆಲ್ಲ ಬಂದು ಅಲ್ಲಿ ವಾಸ ಮಾಡ್ಬೋದು. 1 ದಿನ 2 ದಿನ ಬರ್ತಾರೆ, ವಾಸ ಮಾಡ್ಬೋದು. ಜೊತೆಗೆ ಅಲ್ಲಿ ಲೈಫ್ ಮೆಂಬರ್ಸ್ಗೆ ಒಂದು ಅಥವಾ 2 ಈ ತರ ಫ್ಲೋರ್ಗಳು ಅಲಾಟ್ ಮಾಡ್ಬೋದು ಅಂತ ಪ್ರಭುಪಾದವರು ಹೇಳ್ತಾರೆ. ಅಲ್ಲೊಂದು ಇಸ್ಕಾನ್ ಶಾಲೆನೂ ಇರುತ್ತೆ, ಮತ್ತೆ ಅಲ್ಲಿ ಭಕ್ತರು ವಾಸ ಮಾಡ್ಬೋದು, ಅವರ ಮಕ್ಕಳನ್ನ ಅಲ್ಲಿ ಕಲಿಸ್ಬೋದು ಓದ್ಲಿಕ್ಕೆ ಅಂತ ಪ್ರಭುಪಾದವರು. ಈ ತರ ಎಲ್ಲ ದೊಡ್ಡ ಯೋಜನೆ ಇತ್ತು ಪ್ರಭುಪಾದವ್ರದ್ದು. ಪ್ರಭುಪಾದವ್ರು ಹೇಳೋರು, ಹಾಲಿಡೇ ಇನ್ ಅಂತ ಹೋಟೆಲ್ ಇದೆಯಲ್ಲ, 5 ಸ್ಟಾರ್ ಹೋಟೆಲ್ ತರ ಆಗ್ಬೇಕು ನಮ್ಮ ಈ ಒಂದು ಬಿಲ್ಡಿಂಗ್ ಅಂತ ಪ್ರಭುಪಾದವ್ರು ಹೇಳೋರು. ಮತ್ತೆ ಪ್ರಭುಪಾದವ್ರು ಹೇಳೋರು, ಬ್ರಾಹ್ಮಣರು ಬಂದು ಅಡುಗೆ ಮಾಡ್ಬೇಕು, ನಮ್ಮ ವಿಗ್ರಹ ಸೇವೆ ಮಾಡ್ಬೇಕು, ಭೋಗವನ್ನು ತಯಾರಿಸ್ಬೇಕು. ಆ ರಾಧಾ ರಾಸ್ ಬಿಹಾರಿಗೆ 52 ಈ ತರ ನಾವು ಛಪ್ಪನ್ ಭೋಗ ಅಂತ ಹೇಳ್ತೀವಲ್ಲ, 56. ಅದೇ ತರ ಪ್ರಭುಪಾದವರು 52 ನೈವೇದ್ಯಗಳು ನಡಿಬೇಕು ದಿನಕ್ಕೆ ಅಂತ ಪ್ರಭುಪಾದವರು 52 ನೈವೇದ್ಯ, 52 ಐಟಮ್ ಇರಬೇಕು ಅಂತ ಪ್ರಭುಪಾದವರು ಹೇಳರು. ಅದನ್ನ ಎಲ್ಲರಿಗೂ ನಾವು ಹಂಚಬಹುದು ಅಂತ. ಸೊ ಈ ರೀತಿಯಲ್ಲಿ ಪಂಡಾಲ್ ಕಾರ್ಯಕ್ರಮವನ್ನು ನೀವು ಆಯೋಜಿಸಿ ಅಂತ ಅವರ ಶಿಷ್ಯರಿಗೆ ಹೇಳಿ ಪ್ರಭುಪಾದವರು ದಕ್ಷಿಣ ಭಾರತೀಯ ಒಂದು ಯಾತ್ರಕ್ಕೆ ಅವರು ಮುಂದುವರಿತಾರೆ. ಸೊ ಇಲ್ಲಿ ತನಕ ಪ್ರಭುಪಾದವರು ಬರೀ ಪಶ್ಚಿಮ ಮತ್ತೆ ಉತ್ತರ ಪೂರ್ವ ಭಾರತದಲ್ಲಿ ಅವರು ಪ್ರಚಾರ ಮಾಡ್ತಾರೆ, ದಕ್ಷಿಣ ಭಾರತಕ್ಕೆ ಹೋಗಿರ್ಲಿಲ್ಲ. ಸೊ ಇವಾಗ ಪ್ರಭುಪಾದವರು ದಕ್ಷಿಣ ಭಾರತಕ್ಕೆ ಹೊರಡ್ತಾರೆ. ಸೊ 1971ರಲ್ಲೇ, ಅಂದ್ರೆ 1 ವರ್ಷ ಹಿಂದೆ, ಈಗ ನಾವು ಮಾತಾಡ್ತಿರೋದು 1972, 1972. 1971 ನಲ್ಲಿ ಅಚ್ಯುತಾನಂದ ಸ್ವಾಮಿ, ಬ್ರಹ್ಮಾನಂದ ಸ್ವಾಮಿ ಮತ್ತೆ ಗಿರಿರಾಜ ಸ್ವಾಮಿ ಅಂತ 3 ಶಿಷ್ಯರು ಮಡ್ರಾಸ್ಗೆ ಹೋಗ್ಲಿಕ್ಕೆ ಅವರು ವಾಲಂಟಿಯರ್ ಮಾಡಿದ್ರು. ಸೊ ಆಗ ಪ್ರಭುಪಾದವ್ರು ಹೇಳಿದ್ರು, ನೀವು ವೃಂದಾವನ ಬರ್ತಿಲ್ಲ ನಮ್ ಜೊತೆ ನೀವು ಅಂತ. ಯಾಕಂದ್ರೆ ಅವಾಗ ಎಲ್ರು ವೃಂದಾವನಕ್ಕೆ ಹೋಗ್ತಿದ್ರು, ನಾವು ಅದನ್ನ ಚರ್ಚೆ ಮಾಡಿದ್ವಿ 2 ವಾರ ಹಿಂದೆ. ಸೊ ಅಚ್ಯುತಾನಂದ ಸ್ವಾಮಿ ಹೇಳ್ತಾರೆ, ಇಸ್ಕಾನ್ ಎಲ್ಲಿದೆಯೋ ಅದೇ ವೃಂದಾವನ, ನಮ್ಮ ಇಸ್ಕಾನ್ ದೇವಸ್ಥಾನನೇ ವೃಂದಾವನ ಅಂತ. ಪ್ರಭುಪಾದವ್ರು ತುಂಬಾ ಖುಷಿ ಆಯ್ತು, ಕರೆಕ್ಟ್, ನಮ್ಮ ಗುರುನು ಹಂಗೆ ಹೇಳೋರು ಅಂತ. ಯಾಕಂದ್ರೆ ವೃಂದಾವನ ಅನ್ನೋದು ಒಂದು ಸ್ಟೇಟ್ ಆಫ್ ಮೈಂಡ್, ನಮ್ಮ ಮನಸ್ಸಿನ ನಮ್ಮ ಮನಸ್ಸಿನ ಒಂದು ಸ್ಟೇಟ್ ಇದ್ದ ಹಾಗೆ ಅದು. ಅಂದ್ರೆ ಸ್ಟೇಟ್ ಅನ್ನಕ್ಕೆ ಏನ್ ಹೇಳ್ತಾರೆ, ನಮ್ಮ ಮನಸ್ಸಿನ ಒಂದು ಸ್ಥಿತಿ ಅಂತ ಹೇಳ್ಬೋದು ನಾವು. ನಮ್ಮ ಮನಸ್ಸು ಕೃಷ್ಣನಲ್ಲಿ ಇದ್ದರೆ ಅದು ವೃಂದಾವನ.
ಸೊ ಅದು ಬರೀ ವೃಂದಾವನ ಅಂತ ಒಂದು ಏನ್ ಹೇಳೋದು, ಆ ನಮ್ಮ ಫಿಸಿಕಲ್ ವೃಂದಾವನ, ಅಥವಾ ಆ ಆ ಒಂದು ದಿಲ್ಲಿ ನಗರದ ಹತ್ರ ಇರುವ ಇಷ್ಟು ಕೋಶದ ಇಷ್ಟು ಇಷ್ಟು ಸೈಜಿನ ಒಂದು ಜಾಗ, ಅದಕ್ಕೆ ಮಾತ್ರ ವೃಂದಾವನ ಅಂತ ನಾವು ತಿಳ್ಕೋಬಾರ್ದು. ಅಫ್ಕೋರ್ಸ್ ಆ ಒಂದು ಸ್ಥಳ, ಆ ಒಂದು ತೀರ್ಥಕ್ಷೇತ್ರದ ಮಹಿಮೆ ಖಂಡಿತವೂ ಇದೆ. ಆದ್ರೆ ನಮ್ಮ ಮನಸ್ಸು ಕೃಷ್ಣನಲ್ಲಿದ್ದರೆ ಅದೇ ವೃಂದಾವನ. ಈ ರೀತಿಯಲ್ಲಿ ನೋಡಕ್ ಹೋದ್ರೆ ಎಲ್ಲೆಲ್ಲಿ ನಮ್ಮ ದೇವಸ್ಥಾನಗಳಿದೆಯೋ, ಎಲ್ಲೆಲ್ಲಿ ನಮ್ಮ ಸೆಂಟರ್ಗಳಿದೆಯೋ, ಅಥವಾ ನಮ್ಮ ಮನೆಯೇ ಆಗಬಹುದು, ನಮ್ಮ ಮನೆ ಕೂಡ ವೃಂದಾವನ ಆಗಬಹುದು. ಭಕ್ತಿ ವಿನೋದ್ ಠಾಕೂರ್ ಅಂತ ನಮ್ಮ ಆಚಾರ್ಯರಿದ್ದಾರಲ್ಲ, ಪ್ರಭುಪಾದವರ ಆಕ್ಚುಲಿ ಗುರುಗಳ ಪರಂ ಗುರು ಅವರು. ಸೊ ಅಂದ್ರೆ ಪ್ರಭುಪಾದವರ ಗುರು ಭಕ್ತಿಸಿದ್ಧಾಂತ ಸರಸ್ವತಿಯ ಗುರು ಗೌರ್ ಕಿಶೋರ್ ದಾಸ್ ಬಾಬಾಜಿ, ಗೌರ್ ಕಿಶೋರ್ ದಾಸ್ ಬಾಬಾಜಿ ಅವರ ಗುರು ಭಕ್ತಿ ವಿನೋದ್ ಠಾಕೂರ್. ಸೊ ಅವ್ರು ಹೇಳೋರು, ಗೃಹೆ ಟಾಕೋ ವನೆ ಟಾಕೋ ಸದಾ ಹರಿ ಬೋಲೆ ಟಾಕೋ. ಅಂದ್ರೆ ಎಲ್ಲಾದ್ರೂ ಇರು, ಮನೆಯಲ್ಲಾದ್ರೂ ಇರು, ವನದಲ್ಲಾದ್ರೂ ಇರು, ಆದ್ರೆ ಯಾವಾಗ್ಲೂ ಏನ್ ಮಾಡ್ಬೇಕು ನಾವು? ಸದಾ ಹರಿ ಬೋಲೆ ಟಾಕೋ. ಯಾವಾಗ್ಲೂ ನಾವು ಕೃಷ್ಣನ ಹೆಸರಲ್ಲಿ ನಾವು ಮುಳುಗಿರ್ಬೇಕು, ಕೃಷ್ಣನ ಪವಿತ್ರ ನಾಮಗಳಲ್ಲಿ ನಾವು ಮುಳುಗಿರ್ಬೇಕು ಅಂತ. ಸೊ ಗೃಹತೆ ಗೋಲೋಕ ಭಾಯ ಅಂತಾನು ಅವ್ರು ಇನ್ನೊಂದು ಒಂದು ಹಾಡಲ್ಲಿ ಹೇಳಿದ್ದಾರೆ. ಅಂದ್ರೆ ಮನೆಯನ್ನೇ ನಾವು ಗೋಲೋಕ ವೃಂದಾವನ ಆಗಿ ಮಾಡಬಹುದು. ದೇವಸ್ಥಾನ ಅನ್ನೋದು ಮನೆಯಲ್ಲಿ ನಾವು ಸಾಮಾನ್ಯವಾಗಿ ನಾವೇನ್ ಅನ್ಕೋತೀವಿ, ದೇವಸ್ಥಾನ ಅಂದ್ರೆ ಒಂದು ನಾವು ಮನೆ ಬಿಟ್ಟು ಹೋಗುವ ಒಂದು ಜಾಗ ಅದು. ಆದ್ರೆ ಮನೆಯನ್ನೇ ದೇವಸ್ಥಾನ ಮಾಡೋದು, ಅದು ನಮ್ಮ ಪರಂಪರೆಯಲ್ಲಿ ನಮ್ಗೆ ಆಚಾರ್ಯರು ಹೇಳ್ಕೊಟ್ಟಿರೋದು. ಸೊ ಈ ರೀತಿಯಲ್ಲಿ ಅಚ್ಯುತಾನಂದ ಪ್ರಭುಪಾದವ್ರಿಗೆ ಹೇಳಿದಾಗ ಪ್ರಭುಪಾದ ತುಂಬಾ ಖುಷಿ ಆಯ್ತು. ಆಮೇಲೆ ಗಿರಿರಾಜ್ ಸ್ವಾಮಿ ಕೇಳ್ತಾರೆ, ನಿಮ್ಗೇನ್ ಇಷ್ಟ ಪ್ರಭುಪಾದ್, ನೀವೇನ್ ಹೇಳ್ತೀರಾ? ನಾವು ನಿಮ್ ಜೊತೆ ವೃಂದಾವನಕ್ಕೆ ಬರ್ಬೇಕಾ, ಮಡ್ರಾಸ್ಗೆ ಹೋಗ್ಬೇಕಾ? ಯಾವುದು ಶ್ರೇಷ್ಠ? ಪ್ರಭುಪಾದ ಹೇಳ್ತಾರೆ, ನೀವು ಮಡ್ರಾಸಿಗೆ ಹೋಗಿ ಅಲ್ಲಿ ಪಂಡಾಲ್ ಕಾರ್ಯಕ್ರಮ ಆಯೋಜಿಸಿ ನಾನ್ ಬರ್ತೀನಿ, ಅದು ನನಗೆ ಶ್ರೇಷ್ಠ ಅಂತ ಅನ್ಸುತ್ತೆ. ಸೊ ಅವಾಗ ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಅಪ್ರಸಾದ ನಗತಿ ಕುತೋಪಿ. ಗುರುಗಳನ್ನು ನಾವು ಸಂತುಷ್ಟಗೊಳಿಸೋದು ಎಲ್ಲಕ್ಕಿಂತ ಮುಖ್ಯ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದ. ಗುರುಗಳು ಸಂತುಷ್ಟರಾದಾಗ ಭಗವಂತನು ಸಂತುಷ್ಟನಾಗ್ತಾನಂತೆ. ಗುರುಗಳು ಆದರೆ ಭಗವಂತ ಯಾವಾಗಲೂ ನಮ್ಮ ಜೊತೆ ಸಂತುಷ್ಟನ ಆಗೋದಿಲ್ಲ. ಗುರುಗಳ ಮೂಲಕವೇ ನಾವು ಭಗವಂತನನ್ನು ನಾವು ಪಡೆಯಬಹುದು. ಈ ರೀತಿಯಲ್ಲಿ ಪ್ರಭುಪಾದವರ ಶಿಷ್ಯರು ಪ್ರಭುಪಾದವರಿಗೆ ಏನ್ ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಹೊರತು ನಮಗೆ ವೃಂದಾವನಕ್ಕೆ ಹೋಗ್ಬೇಕು, ಪ್ರಭುಪಾದವ್ರ ಜೊತೆ ಇರ್ಬೇಕು ಅಂತ ಯೋಚನೆ ಮಾಡ್ಲಿಲ್ಲ ಅವರು. ಎನಿವೆ ಮಡ್ರಾಸ್ ಅಲ್ಲಿ 1 ವರ್ಷ ಅವರೆಲ್ಲ ಪ್ರಚಾರ ಮಾಡ್ತಿದ್ರು, ಗಿರಿರಾಜ್ ಸ್ವಾಮಿ ಮತ್ತೆ ಅಚ್ಯುತಾನಂದ ಸ್ವಾಮಿ. ಪ್ರಭುಪಾದವ್ರು ಬರ್ತಾರೆ 1 ವರ್ಷ ಆದ್ಮೇಲೆ 1972 ನಲ್ಲಿ 20 ಶಿಷ್ಯರ ಜೊತೆ ಬರ್ತಾರೆ. ಬಂದಿದ ತಕ್ಷಣ ಬೀದಿಯಲ್ಲಿ ಕೀರ್ತನೆ ನಡೆಸ್ತಾರೆ ಪ್ರಭುಪಾದ್. ಸೊ ಒಂದು ಆನೆ ಇತ್ತಂತೆ, ಆನೆ ಹಿಂದೆ ಒಂದು ಮಾರ್ಚಿಂಗ್ ಬ್ಯಾಂಡ್ ಇತ್ತಂತೆ, ಫಾಲೋಡ್ ಬೈ ಕೀರ್ತನ ನಡೀತಾ ಇತ್ತಂತೆ, ಹರಿನಾಮ. ಪ್ರಭುಪಾದವರು ಒಂದು ಅಮೆರಿಕನ್ ಲಿಮೋಸಿನ್ ಗಾಡಿಯಲ್ಲಿ ಕೂತ್ಕೊಂಡು, ಲಿಮೋಸಿನ್ ಅಂದ್ರೆ ಈಗಿನ ಕಾಲದಲ್ಲೂ ಅದು ಬಹಳ ಏನ್ ಹೇಳೋದು, ಅಷ್ಟು ಸುಲಭವಾಗಿ ನೋಡ್ಲಿಕ್ಕೆ ಸಿಗೋದಿಲ್ಲ ಭಾರತದಲ್ಲಿ. ಲಿಮೋಸಿನ್ ಅಂದ್ರೆ ಬಹಳ ಉದ್ದವಾದ ಒಂದು ಗಾಡಿ, ಅದು ಅಮೆರಿಕನ್ ಗಾಡಿ, ಬರೀ ಶ್ರೀಮಂತರು ಉಪಯೋಗಿಸುವಂತ ಗಾಡಿ ಅದು. ಎನಿವೆ, ಸೊ ಪ್ರಭುಪಾದವರು ಈ ರೀತಿಯಲ್ಲಿ ಒಂದು ಲಿಮೋಸಿನ್ ಗಾಡಿಯಲ್ಲಿ ಪ್ರಯಾಣ ಮಾಡಿದ್ರು. ಒಂದ್ಸಲಿ ಯಾರೋ ರಿಪೋರ್ಟರ್ ಪ್ರಭುಪಾದರನ್ನು ಕೇಳಿದ್ರಂತೆ, ಪ್ರಭುಪಾದ್ ಸ್ವಾಮೀಜಿ, ನೀವು ವೈರಾಗ್ಯದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀರಾ, ಆದ್ರೆ ನೀವು ಇಂತಹ ಒಳ್ಳೆ ಗಾಡಿಗಳಲ್ಲಿ, ಪ್ಲೇನ್ಗಳಲ್ಲಿ ಯಾಕೆ ಪ್ರಯಾಣ ಮಾಡ್ತೀರಾ? ಯಾರಾದ್ರೂ ಸಾಧು ಸಜ್ಜನರು ಇಂತಹ ಒಂದು ಸೌಲಭ್ಯಗಳನ್ನು ಹೇಗೆ ಉಪಯೋಗಿಸಬಹುದು? ಇದು ವೈರಾಗ್ಯದ ವಿರುದ್ಧ ಅಲ್ವಾ ಅಂತ ಕೇಳ್ತಾರೆ. ಅವಾಗ ಪ್ರಭುಪಾದ್ ಅವರು ಏನ್ ಉತ್ತರ ಕೊಡ್ತಾರೆ, ಯಾರಿಗಾದ್ರೂ ಗೊತ್ತಾ ನಿಮ್ಗೆ? ನಿಮ್ಗೆ ಯಾರಾದ್ರೂ ಗೊತ್ತಾ ಪ್ರಭುಪಾದ್ ಅವರು ಏನ್ ಉತ್ತರ ಕೊಡ್ತಾರೆ ಇದಕ್ಕೆ? ಏನ್ ಪ್ರಶ್ನೆ ಕೇಳಿದ್ರಿ ಪ್ರಭು? ಹರೇ ಕೃಷ್ಣ. ಅಂದ್ರೆ ರಿಪೋರ್ಟರ್ ಕೇಳ್ತಾರೆ, ನೀವು ಇಷ್ಟು ಒಳ್ಳೆ ಗಾಡಿಗಳಲ್ಲಿ, ಫ್ಲೈಟ್ ಅಲ್ಲಿ, ಕಾರಲ್ಲಿ ಎಲ್ಲ ನೀವು ಹೋಗ್ತಿರಲ್ಲ, ಒಬ್ಬ ಸಾಧು ವೈರಾಗಿ ಆಗಿರ್ಬೇಕು, ವೈರಾಗಿಗಳು ಹೇಗೆ ಈ ಕಾರ್ಗಳಲ್ಲೆಲ್ಲ ಪ್ರಯಾಣ ಮಾಡ್ತೀರಾ ನೀವು ಅಂತ ಕೇಳಿದ್ದು ಪ್ರಭುಪಾದ್ಗೆ. ಪ್ರಭುಪಾದ್ ಅವ್ರು ಏನ್ ಉತ್ತರ ಕೊಟ್ರು, ಯಾರಿಗಾದ್ರೂ ಗೊತ್ತಾ? ಕೇಳಿಸ್ತಾ ಇಲ್ಲ, ಕೃಷ್ಣನ ಸೇವೆ ಇಲ್ಲ, ಕೇಳಿಸ್ತಾ ಇಲ್ಲ, ಏನೋ ಅಂದ್ರೆ ಬ್ರೇಕ್ ಆಗ್ತಾ ಇದೆ ನಿಮ್ ವಾಯ್ಸ್. ಹೇಳಿ.
ಓಕೆ, ನನ್ಗೇನು ಕೇಳಿಸ್ತಿಲ್ಲ ಆಕ್ಚುಲಿ. ಬೇರೆ ಯಾರಿಗಾದ್ರೂ ಕೇಳಿಸ್ತಾ ಕೃಷ್ಣ ಗೊತ್ತಿಲ್ಲ ನನಗೆ. ಓಕೆ, ಇನ್ಯಾರಾದ್ರೂ ಏನಾದ್ರೂ ಇದಕ್ಕೆ ಉತ್ತರ ಗೊತ್ತಾ ನಿಮ್ಗೆ? ಏನ್ ಹೇಳಿದ್ರು ಪ್ರಭುಪಾದವರು ಅಂತ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಅದೇ ಕೃಷ್ಣನ್ ಸೇವೆಗೆ ಏನಾದ್ರೂ ನಾವು ಹಾ, ಉಪಯೋಗಿಸ್ಕೋಬಹುದು ಅಂತ ಕರೆಕ್ಟ್ ಹೇಳಿರ್ಬೋದು. ಕರೆಕ್ಟ್. ಯುಕ್ತ ವೈರಾಗ್ಯ, ಅದಕ್ಕೆ ಯುಕ್ತ ವೈರಾಗ್ಯ ಅಂತ ಹೇಳ್ತೀವಿ ನಾವು. ಅಂದ್ರೆ ವೈರಾಗ್ಯ ಅನ್ನೋದು ಎಲ್ಲವನ್ನೂ ತ್ಯಜಿಸೋದಷ್ಟೇ ಅಲ್ಲ, ಎಲ್ಲವನ್ನೂ ಭಗವಂತನ ಸೇವೆಯಲ್ಲಿ ಉಪಯೋಗಿಸೋದು, ಅದು ವೈರಾಗ್ಯ. ಕರೆಕ್ಟ್. ಥ್ಯಾಂಕ್ ಯು ಭಾಗ್ಯ ಅವರೇ. ಇನ್ನೊಂದು ಉತ್ತರ ಪ್ರಭುಪಾದರಿಗೆ ಕೊಟ್ರು. ಅಂದ್ರೆ ನೀವೆಲ್ಲರೂ ಅಂದ್ರೆ ನಮ್ಮ ಪಾಶ್ಚಾತ್ಯ ದೇಶದಲ್ಲಿ ವಿಶೇಷವಾಗಿ, ಈಗ ಭಾರತವು ಅದೇ ಅದೇ ಕ್ಯಾಟಗರಿಯಲ್ಲಿ ಇದೆ. ಎಷ್ಟು ನೀವು ತೀವ್ರತೆಯಿಂದ ಪಾಪ ಕಾರ್ಯಗಳಲ್ಲಿ ಮುಳುಗಿದ್ದೀರಾ ಅಂದ್ರೆ, ನೀವು ನಿಮಗಿಂತ ಫಾಸ್ಟ್ ಆಗಿ ಹೋಗ್ಬೇಕು ನಾನು, ಅದಕ್ಕೆ ನಿಮಗಿಂತ ಫಾಸ್ಟ್ ಆಗಿ ಹೋಗಿ ನಿಮ್ಮನ್ನು ರಕ್ಷಿಸ್ಬೇಕು ನಾನು ಈ ಪಾಪ ಕಾರ್ಯಗಳಿಂದ. ಅದಕ್ಕೋಸ್ಕರ ನಾನು ಪ್ಲೇನ್ ಅಲ್ಲಿ ಬರ್ಬೇಕು. ನಾನೇನಾದ್ರೂ ಸಾಧು ಸಂತರ ತರ ನಡ್ಕೊಂಡ್ ಬಂದ್ರೆ, ನೀವು ಎಷ್ಟು ಫಾಸ್ಟ್ ಆಗಿ ಪಾಪ ಕಾರ್ಯಗಳು ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮನ್ನ ರಕ್ಷಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಪ್ರಭುಪಾದರು ಉತ್ತರ ಕೊಡ್ತಾರೆ. ಇನ್ನೊಂದ್ಸಲಿ ಪ್ರಭುಪಾದ ಹೇಳ್ತಾರೆ, ಈ ಲಿಮೋಸಿನ್, ಮರ್ಸಿಡೀಸ್ ಬೆನ್ಸ್, ಈ ಗಾಡಿಗಳೆಲ್ಲ ಏನೂ ಇಲ್ಲ. ಇವೆಲ್ಲ ಟಿನ್ ಟಿನ್ ಅಂದ್ರೆ ಏನ್ ಹೇಳ್ತೀವಿ ನಾವು, ಈ ಒಂದು ಲೋಹದಲ್ಲಿ ಮಾಡಿರುವಂತ ಗಾಡಿಗಳು, ಇದರಿಂದ ಏನು ಉಪಯೋಗ? ಇದೆಲ್ಲ ಗುರುಗಳು ಅಂದ್ಮೇಲೆ ಭಗವಂತನ ಪ್ರತಿನಿಧಿತ್ವ ಮಾಡ್ತಾ ಇದ್ದಾರೆ ಗುರುಗಳು. ಸೊ ಅಂತ ಗುರುಗಳಿಗೆ ಚಿನ್ನದ ಗಾಡಿ ಕೊಟ್ರು ಕಮ್ಮಿ, ಚಿನ್ನದ ಕಾರ್ ಕೊಡಿ, ಚಿನ್ನದ ಏರ್ಪ್ಲೇನ್ ಕೊಡಿ, ಅದು ಕಮ್ಮಿ ಅಂತ ಪ್ರಭುಪಾದವ್ರು ಸೀದಾ ಜವಾಬ್ ಕೊಟ್ರು. ಯಾರಿಗೆ? ಈ ರಿಪೋರ್ಟರ್ಗೆ. ಸೊ ಈ ರೀತಿಯಲ್ಲಿ ಪ್ರಭುಪಾದರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ, ನಾವು ಭಗವಂತನ ಸೇವೆಗೋಸ್ಕರ ಏನನ್ನಾದ್ರೂ ಉಪಯೋಗಿಸಬಹುದು. ಇನ್ಫ್ಯಾಕ್ಟ್ ಪ್ರಭುಪಾದವರ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿಗಳು, ಅವರು ಬಂಗಾಲ್ನಲ್ಲಿ 1920ರಲ್ಲಿ, ಅವಾಗಂತೂ ಇಡೀ ಬಂಗಾಲ್ನಲ್ಲಿ ಅಂದ್ರೆ ಕಾರ್ಗಳು ಅಂದ್ರೇನೆ ಕಮ್ಮಿ, ಒಂದೋ ಎರಡೋ ಇರ್ಬೋದು. ಅದ್ರಲ್ಲೂ ಕೂಡ ಅಂದ್ರೆ ಈ ತರ ಇರೋದು ಗ್ರ್ಯಾಂಡ್ ಕಾರ್ ಅಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಗವರ್ನರ್ ಭೇಟಿ ಆಗಕ್ಕೆ ಹೋಗ್ತಾ ಇದ್ರಂತೆ. ಸೊ ಈ ರೀತಿಯಲ್ಲಿ ನಮಗೆ ಅವರು ತಿಳಿಸ್ಕೊಡ್ತಾ ಇದ್ರು, ನಾವು ಏನೇ ಆಗ್ಲಿ ಅದನ್ನು ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಲಿಕ್ಕೆ ನಾವು ಹಿಂಜರಿಕೆ ಇರಬಾರ್ದು ನಮಗೆ ಅಂತ. ಎನಿವೆ, ಸೊ ಪ್ರಭುಪಾದವರು ಮಡ್ರಾಸ್ನಲ್ಲಿ ಮಿಸ್ಟರ್ ಬಾಲು ಅಂತ ಒಬ್ಬ ಮದ್ರಾಸಿನ ವ್ಯಾಪಾರಿಗಳು ಅವ್ರ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಸೊ ಅಲ್ಲಿ ಅವರು ಒಂದು ಪಂಡಾಲ್ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. 5,000 ಜನ ಬಂದ್ರಂತೆ. 3 ದಿನಗಳು 3 ರಾತ್ರಿ ಈ ಪಂಡಾಲ್ ಕಾರ್ಯಕ್ರಮ ನಡೆಯಿತು. ಪ್ರಭುಪಾದವರು ಇಂಗ್ಲಿಷ್ ನಲ್ಲಿ ಪ್ರವಚನ ಮಾಡಿದ್ರಂತೆ. ಅವ್ರು ಚೈತನ್ಯ ಚರಿತಾಮೃತದಲ್ಲಿ ಒಂದು ಸುಂದರವಾದ ಕಥೆ ಬರುತ್ತೆ. ಒಬ್ಬ ಸೌತ್ ಇಂಡಿಯನ್, ದಕ್ಷಿಣ ಭಾರತದ ಶ್ರೀರಂಗಂ ಅಂತ ಎಲ್ರಿಗೂ ಗೊತ್ತಿದೆ ನಿಮ್ಗೆ. ಅದು ಶ್ರೀ ಸಂಪ್ರದಾಯದವರ ಅದು ಒಂದು ಹೆಡ್ ಕ್ವಾರ್ಟರ್ಸ್, ಶ್ರೀರಂಗಂ. ನಿಮ್ಮಲ್ಲಿ ಎಷ್ಟು ಜನ ಹೋಗಿದ್ದೀರಾ ಶ್ರೀರಂಗಂಗೆ? ಶ್ರೀ ರಂಗನಾಥ ಸ್ವಾಮಿ ದರ್ಶನ ಪಡೆದಿದ್ದೀರಾ? ಓಕೆ, ಮಹೇಶ್ವರಿ ಅವರು ಹೋಗಿದ್ದಾರೆ. ಇನ್ಯಾರು ಹೋಗಿದ್ದೀರಾ? ಓಕೆ, ಇನ್ಯಾರು ಹೋಗಿಲ್ವಾ? ಸೊ ಇದು ಬಹಳ ಪ್ರಾಮುಖ್ಯ ಒಂದು ತೀರ್ಥಕ್ಷೇತ್ರ ಶ್ರೀರಂಗಂ. ಸೊ ಅಲ್ಲಿ ಒಂದು ಚೈತನ್ಯ ಮಹಾಪ್ರಭುಗಳ ಕಾಲದಲ್ಲಿ ಅಂದ್ರೆ ಇದು ಆಲ್ಮೋಸ್ಟ್ 500 ವರ್ಷ ಹಿಂದೆ ಒಬ್ಬ ಬ್ರಾಹ್ಮಣ ಇದ್ದಂತೆ. ಈ ಬ್ರಾಹ್ಮಣ ಆಕ್ಚುಲಿ ಅವನು ಓದ್ ಬರ್ದಿರ್ಲಿಲ್ಲ. ಸೊ ಅವನಿಗೆ ಭಗವದ್ಗೀತೆ ಓದೋದ್ ಗೊತ್ತಿರ್ಲಿಲ್ಲ. ಆದ್ರೂ ಅವನು ಆ ಭಗವದ್ಗೀತೆಯನ್ನು ಕೈಯಲ್ಲಿ ಇಟ್ಕೊಂಡು ಅಳ್ತಾ ಇದ್ದಂತೆ ದಿನ. ಆ ಶ್ರೀರಂಗಂ ದೇವಾಲಯದ ದ್ವಾರದ ಪಕ್ಕ ಕೂತ್ಕೊಂಡು ಆ ಭಗವದ್ಗೀತೆ ಕೈಯಲ್ಲಿ ಇಟ್ಕೊಂಡು ಅಳ್ತಾ ಇದ್ನಂತೆ. ಸೊ ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಬಂದಾಗ ಅದನ್ನ ಆಶ್ಚರ್ಯವಾಗಿ ನೋಡ್ತಾರಂತೆ. ಯಾಕೆ ಹೇಳ್ತಾ ಇದ್ದಾನೆ ಇವನು? ಅಕ್ಕಪಕ್ಕದಲ್ಲಿ ಇದ್ದವರೆಲ್ಲರೂ ನಗ್ತಾ ಇದ್ರಂತೆ ಅವನ ಮೇಲೆ. ನೋಡಿ, ಇವನ್ಗೆ ಓದಕ್ಕೆ ಬರಲ್ಲ, ಆದ್ರೂ ಕೂಡ ಭಗವದ್ಗೀತೆ ಇಟ್ಕೊಂಡು ಹೇಳ್ತಾ ಇದ್ದಾನೆ ಅಂತ. ಆದ್ರೆ ಚೈತನ್ಯ ಮಹಾಪ್ರಭುಗಳು ನಗ್ಲಿಲ್ಲ. ಅವ್ರು ಹೋಗಿ ಕೇಳ್ತಾರೆ ಬ್ರಾಹ್ಮಣರನ್ನ, ಆ ವೃದ್ಧ ಬ್ರಾಹ್ಮಣರು, ಅವರು ಬಹಳ ವೃದ್ಧ ಬ್ರಾಹ್ಮಣರು. ಸೊ ಕೇಳ್ತಾರೆ, ನೀ ಯಾಕೆ ಹೇಳ್ತಾ ಇದೀಯಪ್ಪ ಅಂತ. ಅವ್ರು ಹೇಳ್ತಾರೆ, ನನ್ನ ಗುರುಗಳು ನನಗೆ ಹೇಳಿದ್ರು, ನೀನು ಓದು ಬರ್ದಿಲ್ಲ, ಆದ್ರೂ ಕೂಡ ನೀನು ಭಗವದ್ಗೀತೆಯನ್ನು ನೀನು ನೆನಪಿಸ್ಕೋ, ಅದನ್ನ ನೀನ್ ಯಾವಾಗ್ಲೂ ಅದರ ಶ್ಲೋಕವನ್ನು ಉಚ್ಚರಿಸು ನೀನು ಅಂತ.
ಸೊ ಅವನು ಹೇಳ್ತಾನೆ, ನಾನು ಭಗವದ್ಗೀತೆಯನ್ನು ಕೈಯಲ್ಲಿ ಇಟ್ಕೊಂಡಾಗ ನನ್ನ ಮುಂದೆ ಆ ಪಾರ್ಥ ಸಾರಥಿಯ ಒಂದು ಚಿತ್ರ ನನ್ನ ಮನಸ್ಸಲ್ಲಿ ಅದು ಬರುತ್ತೆ. ಅದರಲ್ಲಿ ಹೇಗೆ ಕೃಷ್ಣ ಅರ್ಜುನನ ರಥವನ್ನು ಓಡಿಸ್ತಾ ಇದ್ದಾನೆ ಅಂತ ನನಗೆ ಸ್ಮರಣೆ ಆದಾಗ ನನಗೆ ಕೃಷ್ಣ ಎಂಥ ಒಂದು ಭಗವಂತ, ಅವನ ಸೇವಕನಾದ ಅರ್ಜುನನ ದಾಸ ಆಗ್ಲಿಕ್ಕೆ ತಯಾರಿದ್ದಾನೆ ಅವನು. ಈ ರೀತಿಯಲ್ಲಿ ಪಾರ್ಥ ಸಾರಥಿಯ ಒಂದು ಚಿತ್ರ ನನ್ನ ಮನಸ್ಸಿಗೆ ಬಂದಾಗ ನನಗೆ ಅಳು ಬರುತ್ತೆ ಅಂತ ಅವನು ಹೇಳಿದಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಿನ್ನ ಜೀವನವೇ ಸಾರ್ಥಕ ಆಯ್ತಯ್ಯ, ನಿನಗೆ ಭಗವದ್ಗೀತಾ ನಿಜವಾಗ್ಲೂ ನಿನಗೆ ಅರ್ಥ ಆಗಿದೆ. ಎಷ್ಟೋ ಜನ ಪಂಡಿತರು ಇರ್ತಾರೆ, ಭಗವದ್ಗೀತೆ ಮೇಲೆ ದೊಡ್ಡ ದೊಡ್ಡ ಟಿಕ್ಕಾ ಟಿಪ್ಪಣಿ ಎಲ್ಲ ಬರೀತಾರೆ, ಆದ್ರೆ ಅವರಿಗೆ ಭಕ್ತಿ ಭಾವನೆ ಅನ್ನೋದು ಇರೋದಿಲ್ಲ. ಅವ್ರು ಹೇಳ್ತಾರೆ, ಕೃಷ್ಣ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳಿದಾಗ ಕೃಷ್ಣನಲ್ಲಿ ಶರಣಾಗತರಾಗಬೇಕಾಗಿಲ್ಲ, ಕೃಷ್ಣನ ಒಳಗಿರುವ ಕೃಷ್ಣನ ಅಂತರಂಗದಲ್ಲಿರುವ ಆ ಒಂದು ನಿರಾಕಾರಿ ಸ್ವರೂಪ ಇಲ್ಲದ ಆ ಒಂದು ಬ್ರಹ್ಮನ್, ಆ ಒಂದು ಶಕ್ತಿಯಲ್ಲಿ ನಾವು ಲೀನರಾಗಬೇಕು ಅಂತ ಏನೇನೋ ಬರೀತಾರೆ. ಈ ತರ ಪ್ರಭುಪಾದ ಹೇಳೋರು, ಕೃಷ್ಣ ಹೇಳ್ತಿದ್ದಾನೆ ನನ್ನಲ್ಲಿ ಶರಣಾಗತನಾಗು. ಇಂತಹ ಏನ್ ಹೇಳೋದು, ಉಲ್ಟಾ ಸೀದಾ ಅಥವಾ ನಮಗೆ ಮನಸ್ಸಿಗೆ ಬಂದಂತಹ ಒಂದು ತಪ್ಪು ತಾತ್ಪರ್ಯಗಳನ್ನು ಯಾಕೆ ಕೊಡ್ಬೇಕು ಅಂತ. ಸೊ ಈ ಪಂಡಿತರಿಗೆ ಎಷ್ಟೋ ಸರಿ ಕೃಷ್ಣ ಸಿಗೋದಿಲ್ಲ, ಆದ್ರೆ ಇಂತಹ ಬರದಿಲ್ಲದೆ ಇರುವಂತ ಇಂತಹ ಒಂದು ವೃದ್ಧ ಬ್ರಾಹ್ಮಣರಿಗೆ ನೋಡಿ, ಈ ಕಥೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಅವರಿಗೆ ಕೃಷ್ಣ ತುಂಬಾ ಸುಲಭವಾಗಿ ದೊರೆಯುತ್ತಾನೆ. ಸೊ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು, ಕೃಷ್ಣ ಭಾವಗ್ರಾಹಿ ಜನಾರ್ದನ. ಯಾರಿಗೆ ಒಂದು ಆ ಭಾವ ಇರುತ್ತೋ, ಕೃಷ್ಣ ಪ್ರೇಮ ಇರುತ್ತೋ, ಅವನಿಗೆ ಕೃಷ್ಣ ಆ ಪ್ರೀತಿಗೆ ಅವನು ಸೋತು ಬಿಡ್ತಾನಂತೆ. ಕೃಷ್ಣ ಪ್ರೇಮ್ ಕಿ ಪೂಜಾರಿ ಅಂತ ಹೇಳ್ತೀವಲ್ಲ, ಆ ಪ್ರೀತಿಗೆ ಸೋತು ಬಿಡ್ತಾನೆ, ಬೇರೆ ಯಾರಿಗೂ ಸೋಲೋದಿಲ್ಲ ಆ ಕೃಷ್ಣ. ಎನಿವೆ, ಸೊ ಈ ರೀತಿಯಲ್ಲಿ ಈ ಕಥೆಯನ್ನು ಹೇಳಿದಾಗ ಎಲ್ಲರಿಗೂ ಬಹಳ ಆನಂದ ಆಗುತ್ತೆ ಅಲ್ಲಿ ಸೌತ್ ಇಂಡಿಯಾನಲ್ಲಿ, ದಕ್ಷಿಣ ಭಾರತದಲ್ಲಿ. ಎನಿವೆ, ಆ ಪಂಡಾಲ್ ಕಾರ್ಯಕ್ರಮದಲ್ಲಿ ಇವರು ನ್ಯೂಸ್ ಪೇಪರ್ ರಿಪೋರ್ಟರ್ಸ್ ಎಲ್ಲ ದಿನಾ ಬರೋರಂತೆ. ಸೊ ಬಂದ್ಬಿಟ್ಟು ಅವರು ಇಡೀ ಕಂಪ್ಲೀಟ್ ಆಗಿ ರಿಪೋರ್ಟ್ ಪ್ರಿಂಟ್ ಮಾಡೋರಂತೆ, ಪ್ರಭುಪಾದ್ ಅವ್ರದ್ದು ಏನೇನು ಹೇಳಿದ್ರು ಅವ್ರ ಪ್ರವಚನದಲ್ಲಿ ಅಂತ. ಸೊ ಹಿಂದೂ ಅಂತ ಒಂದು ಈಗಲೂ ಇದೆಯಲ್ಲ, ಬಹಳ ಒಂದು ಪ್ರಾಮುಖ್ಯ ನ್ಯೂಸ್ ಪೇಪರ್. ಸೊ ಅವರ ಹಿಂದೂ ನ್ಯೂಸ್ ಪೇಪರಿನ ಎಡಿಟರ್ ಅಂಡ್ ಪಬ್ಲಿಷರ್ ಮಿಸ್ಟರ್ ಕಸ್ತೂರಿ ಅಂತ. ಸೊ ಅವರು ಕೂಡ ಬಂದಿದ್ರಂತೆ, ಪ್ರಭುಪಾದ್ ಅವರ ಕಾರ್ಯಕ್ರಮಕ್ಕೆ ಬಂದು ಅವರು ಭಾಗವಹಿಸಿದ್ರಂತೆ. ಸೊ ಅವರು ಒಳ್ಳೆಯ ಒಂದು ಸುದ್ದಿಯನ್ನು ಪ್ರಕಟಣೆ ಮಾಡ್ತಾರೆ ಅವರ ನ್ಯೂಸ್ ಪೇಪರ್ನಲ್ಲಿ. ಸೊ ಮಿಸ್ಟರ್ ಕೆ ವೀರಸ್ವಾಮಿ ಅಂತ, ಚೀಫ್ ಜಸ್ಟಿಸ್ ಆಫ್ ಮಡ್ರಾಸ್, ಅವರು ಇದ್ರಂತೆ. ಪ್ಲಸ್ ಮಡ್ರಾಸಿನ ಬಹಳ ಪ್ರಾಮುಖ್ಯ ಜನರು ಎಲ್ಲರೂ ಬಂದಿದ್ರಂತೆ ಅಲ್ಲಿ, ಜಡ್ಜ್, ವಕೀಲರು, ಮತ್ತೆ ಬೇರೆ ಬೇರೆ ಈ ತರ ಪ್ರಾಮುಖ್ಯ ಜನರು ಬಂದಿದ್ರಂತೆ ಅಲ್ಲಿ. ಸೊ ಪ್ರಭುಪಾದ್ ಅವರು ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ವೃಂದಾವನ ಅದರ ಬಗ್ಗೆ ಮಾತಾಡಿದ್ರಂತೆ. ಹೇಗೆ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಎಲ್ಲವನ್ನು ಬಿಟ್ಟು, ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ನವಾಬ್ ಹುಸೇನ್ ಶಾ ಅವರ ರಾಜ್ಯದಲ್ಲಿ. ಅದನ್ನೆಲ್ಲ ಬಿಟ್ಟು ಚೈತನ್ಯ ಮಹಾಪ್ರಭುಗಳ ಈ ಒಂದು ಚಳುವಳಿಯಲ್ಲಿ ಅವರು ಭಾಗವಹಿಸಿದ್ರು ಅಂತ ಪ್ರಭುಪಾದ್ ಅವರು ಹೇಳಿದ್ರಂತೆ. ಸೊ ಅಂದ್ರೆ ಪ್ರಭುಪಾದ್ ಅವರ ಉದ್ದೇಶ ಏನು, ನೀವೆಲ್ಲರೂ ಎಷ್ಟು ಒಳ್ಳೆ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಾ, ನೀವೆಲ್ಲರೂ ಓದ್ ಬರ್ದ ಏನ್ ಹೇಳೋದು ಯಶಸ್ಸನ್ನು ಪಡೆದಿದ್ದೀರಾ ಜೀವನದಲ್ಲಿ, ನಿಮ್ಗೇನು ದುಡ್ಡಿನ ಕೊರತೆ ಇಲ್ಲ, ನೀವು ಈ ಒಂದು ಕೃಷ್ಣ ಕಾನ್ಶಿಯಸ್ನೆಸ್ ಈ ಒಂದು ಸಂಸ್ಥೆಯಲ್ಲಿ ನೀವು ಭಾಗವಹಿಸಿದ್ರೆ ನೀವು ಗೋಸ್ವಾಮಿಗಳ ಪದಚಿಹ್ನದಲ್ಲಿ ನೀವು ಅನುಸರಿಸ್ತಾ ಇದ್ದೀರಾ ಅಂತ ಪ್ರಭುಪಾದ್ ಅವರು ಹೇಳ್ತಾರೆ ಅವರಿಗೆ. ಸೊ ಮತ್ತೆ ಅಲ್ಲಿ ದಕ್ಷಿಣ ಭಾರತದಲ್ಲಿ ಏನಂದ್ರೆ, ಎಲ್ಲಾ ಆಚಾರ್ಯರು ಮೋಸ್ಟ್ಲಿ ಎಲ್ಲಾ ಆಚಾರ್ಯರು ದಕ್ಷಿಣ ಭಾರತದಲ್ಲೇ ಪ್ರಚಾರ ಮಾಡಿರೋದು. ರಾಮಾನುಜಾಚಾರ್ಯ ಆಗಲಿ, ಮಧ್ವಾಚಾರ್ಯ ಆಗಲಿ, ಅಥವಾ ಶಂಕರಾಚಾರ್ಯರಾಗ್ಲಿ, ಎಲ್ಲರೂ ಕೂಡ ಅದ್ವೈತ, ವಿಶಿಷ್ಟಾದ್ವೈತ ಈ ದಕ್ಷಿಣ ಭಾರತದಲ್ಲಿಯೇ ಆಕ್ಚುಲಿ ಆರಂಭವಾಗಿತ್ತು. ಆದ್ರಿಂದ ದಕ್ಷಿಣ ಭಾರತ ವೈದಿಕ ಸಂಸ್ಕೃತಿಯನ್ನು ಈಗಲೂ ಕಾಪಾಡ್ಕೊಂಡು ಬಂದಿದೆ ಅಂತ ಪ್ರಭುಪಾದ್ ಅವರು ಹೇಳೋರು ಎಷ್ಟೋ ಸಲಿ. ಸೊ ಪ್ರಭುಪಾದ್ ಅವರು ಅವ್ರಿಗೆ ಗೊತ್ತಿತ್ತು, ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ, ಎಲ್ಲರೂ ಕೂಡ ಈ ನಿರಾಕಾರವಾದಕ್ಕೆ ಒಳಗಾಗಿದ್ದಾರೆ. ಎಲ್ಲಿ ಹೋದ್ರು ಕೂಡ ಈ ಜನರು ಏನ್ ಹೇಳ್ತಾರೆ, ಕೃಷ್ಣ, ರಾಮ ಇವೆಲ್ಲ ಆ ನಿರಾಕಾರ ಬ್ರಹ್ಮನ್
ಇಂದ ಬರುವಂತಹ ಒಂದು ಸ್ವರೂಪ ಅವತಾರಗಳು. ಆದರೆ ಒರಿಜಿನಲ್ ಎಲ್ಲಕ್ಕಿಂತ ಶಕ್ತಿಶಾಲಿ ಅಂದ್ರೆ ಈ ಎಲ್ಲಾ ಅವತಾರಗಳ ಶ್ರೋತ ಅಂದ್ರೆ ಯಾರು? ಆ ಬ್ರಹ್ಮನ್. ಈ ರೀತಿಯಲ್ಲಿ ಅವರು ತಪ್ಪು ತಿಳುವಳಿಕೆಯನ್ನು ನೀಡ್ತಾರೆ ಸಾರ್ವಜನಿಕರಿಗೆ. ಸೊ ಪ್ರಭುಪಾದವರು ಅದಕ್ಕೆ ಹೇಳೋರು ಅಲ್ಲಿ ಪಂಡಾಲ್ ಕಾರ್ಯಕ್ರಮದಲ್ಲಿ, ನನ್ನ ಹಿಂದೆ ದಯವಿಟ್ಟು ನೀವೆಲ್ಲರೂ ಹೇಳಿ, ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್ ಅಂತ. ಸೊ ಕೃಷ್ಣನೇ ಆ ಪರಮ ಪುರುಷ, ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್. ಪುರುಷ ಅಂದಮೇಲೆ ಅವನಿಗೆ ಗುಣಗಳಿದೆ, ಅವನಿಗೆ ಆಕಾರ ಇದೆ. ಸೊ ಇಂತಹ ಒಂದು ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್ ಅಂತ ನಾವು ಯಾವಾಗ್ಲೂ ಹೇಳ್ತೀವಲ್ಲ ನಮ್ಮ 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 ಪ್ರಭುಪಾದವರ ಪುಸ್ತಕಗಳಲ್ಲಿ, ಅದನ್ನು ಪ್ರಭುಪಾದವರು ಒತ್ತಿಟ್ಟು ಮತ್ತೆ ಮತ್ತೆ ಹೇಳ್ತಾರೆ. ಅವ್ರ ಕೈಲಿ ಎಲ್ಲರ ಕೈಲೂ ಹೇಳ್ಸಿದ್ರಂತೆ, ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್. ಎಷ್ಟು ಒಂದು ತೀವ್ರತೆಯಿಂದ ಹೇಳಿದ್ರು ಅಂದ್ರೆ ಎಲ್ಲರೂ ಆಕ್ಚುಲಿ ರಿಪೀಟ್ ಮಾಡಿದ್ರಂತೆ ಈ ರೀತಿಯಲ್ಲಿ. ಎನಿವೆ, ಮತ್ತೆ ನ್ಯೂಸ್ ಪೇಪರ್ ರಿಪೋರ್ಟರ್ಗಳು ಬಂದು ಪ್ರಭುಪಾದವ್ರನ್ನ ಇಂಟರ್ವ್ಯೂ ಮಾಡ್ತಾರೆ. ಸೊ ಸಾಮಾನ್ಯವಾಗಿ ಯಾರಾದ್ರೂ ನ್ಯೂಸ್ ಪೇಪರ್ ರಿಪೋರ್ಟರ್ ಬಂದ್ರೆ, ಸಾಮಾನ್ಯವಾಗಿ ನಾವು ಇಂಟರ್ವ್ಯೂ ಏನಾದ್ರೂ ಕೊಟ್ರೆ ನಾವೇನ್ ಮಾಡ್ತೀವಿ? ಓ, ಇವರು ನಾಳೆ ನನ್ನ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಬರೀತಾರೆ, ಆದ್ರಿಂದ ನಾವು ತುಂಬಾ ಜಾಗೃತೆಯಿಂದ ನಾವು ಏನ್ ಮಾಡ್ಬೇಕು? ನಾವು ಮಾತಾಡ್ಬೇಕು. ಸೊ ನಮ್ಗೆ ಏನು ಮುಖ್ಯ? ನ್ಯೂಸ್ ಪೇಪರ್ ಅಲ್ಲಿ ಏನು ತಪ್ಪು ಬರಿಬಾರ್ದು ಇವ್ರು ನಮ್ ಬಗ್ಗೆ, ಆದ್ರಿಂದ ನಾವು ಜಾಗೃತೆಯಿಂದ ಮಾತಾಡೋಣ. ಸೊ ನಮ್ಮ ಏನ್ ಹೇಳೋದು, ಗಂತವ್ಯ ಅಂದ್ರೆ ನಮ್ಮ ಗೋಲ್ ಏನಪ್ಪಾ ಅಂದ್ರೆ ಅವ್ರೇನು ತಪ್ಪು ಬರಿಬಾರ್ದು. ಆದ್ರೆ ಇಲ್ಲಿ ಪ್ರಭುಪಾದ್ ಅವ್ರಿಗೆ ಅದ್ರ ಬಗ್ಗೆ ಏನು ಚಿಂತೆ ಇರ್ಲಿಲ್ವಂತೆ. ಅವ್ರೇನ್ ಅನ್ಕೋತಾ ಇದ್ರು, ಈ ನ್ಯೂಸ್ ಪೇಪರ್ ರಿಪೋರ್ಟರು ಅವ್ರಿಗೂ ನಾನು ಪ್ರಚಾರ ಮಾಡ್ಬೇಕು, ಅವರು ಉದ್ಧಾರ ಆಗ್ಬೇಕು ಅಂತ. ಅವರನ್ನು ಎಲ್ರೂ ಕೂಡ ಒಂದು ಜೀವಾತ್ಮ. ಅವ್ರು ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ಲಿ, ರಿಪೋರ್ಟರ್ ಆಗಿರ್ಲಿ ಅಥವಾ ಇನ್ಯಾವುದೇ ಕೆಲಸ ಮಾಡ್ತಿರ್ಲಿ, ಆದ್ರೆ ಅವರು ನನ್ನ ಹತ್ರ ಬಂದಿದ್ದಾರೆ, ನಾನು ಕೃಷ್ಣನ್ ಬಗ್ಗೆ ಹೇಳ್ಬೇಕು ಅವ್ರಿಗೆ. ಅವ್ರು ಏನ್ ಬೇಕಾದ್ರೂ ಬರೀಲಿ ನ್ಯೂಸ್ ಪೇಪರ್ ಅಲ್ಲಿ, ಅದು ನನಗ್ ಚಿಂತೆ ಇಲ್ಲ. ಈ ರೀತಿಯಲ್ಲಿ ಪ್ರಭುಪಾದ್ ಅವರು ಸೀದಾ ಕೃಷ್ಣನ ಬಗ್ಗೆ ಪ್ರಚಾರ ಮಾಡೋರು, ಯಾರೇ ಆಗ್ಲಿ ಮುಂದೆ. ನೋಡಿ, ಇದಕ್ಕೆ ಹೇಳ್ತೀವಿ ಶುದ್ಧ ಭಕ್ತಿ ಅಂತ. ಶುದ್ಧ ಭಕ್ತಿ ಅಂದ್ರೆ ನಾವು ನಮ್ಮ ಸ್ವಾರ್ಥವನ್ನು ಬಿಟ್ಟು ಮುಂದಿರುವವರ ಅದನ್ನು ಬಯಸ್ಬೇಕು. ನಾವು ಮುಂದಾಲೋಚನೆ ಇರಬೇಕು. ಸೊ ಅಫ್ಕೋರ್ಸ್ ನಾವು ಹಾಗಂತ ಬುದ್ಧಿವಂತಿಕೆಯನ್ನು ಉಪಯೋಗಿಸಬಾರ್ದು ಅಂತಲ್ಲ. ನಾವು ಪ್ರಪಂಚದಲ್ಲಿ ನಾವು ಪ್ರಚಾರ ಮಾಡುವಾಗ ನಾವು ಬುದ್ಧಿವಂತಿಕೆಯಿಂದ ನಾವು ಪ್ರಚಾರ ಮಾಡಬೇಕು. ಆದ್ರೆ ಒಂದೊಂದು ಮನುಷ್ಯರು ಯಾರ್ಯಾರು ಬರ್ತಾರೋ ನಮ್ಮ ಮುಂದೆ, ಎಲ್ಲರನ್ನು ಜೀವಾತ್ಮ ರೂಪದಲ್ಲಿ ನಾವು ಕಾಣಬೇಕು. ಇದು ಪ್ರಭುಪಾದರು ತಿಳಿಸ್ಕೊಡ್ತಾ ಇದ್ದಾರೆ. ಪ್ರಭುಪಾದರು ಹೇಳೋರು, ಕೃಷ್ಣ ನಿಮ್ಗೆ ಆಶೀರ್ವಾದಿಸ್ತಾರೆ, ನೀವು ನಿಮ್ಮ ನ್ಯೂಸ್ ಪೇಪರ್ ಮೂಲಕ ನಮಗೆ ಸಹಾಯ ಮಾಡಿ ಈ ಒಂದು ಸಂಸ್ಥೆಯನ್ನು ಮುಂದುವರಿಸಲಿಕ್ಕೆ ಅಂತ. ಸೊ ಎನಿವೆ, ಸೊ ಇಡೀ ಮಡ್ರಾಸ್ ನಗರ ಹರೇ ಕೃಷ್ಣ ಈ ಒಂದು ಸಂಸ್ಥೆಯ ಪ್ರಭಾವದಲ್ಲಿ ಬಂದಂಗೆ ಅನಿಸ್ತಾ ಇತ್ತಂತೆ ಕೆಲವೇ ದಿನಗಳಲ್ಲಿ. ಪ್ರಭುಪಾದರಂತೂ ರಾತ್ರಿ ಎಲ್ಲ ಮಲಗ್ತಾನೆ ಇರ್ಲಿಲ್ಲ. ಬೆಳಗ್ಗೆ ಇಡೀ ದಿನ ಈ ತರ ಒಂದೊಂದು ಎಷ್ಟೋ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟು ರಾತ್ರಿ ಬಂದು ಅನುವಾದ ಮಾಡ್ತಿದ್ರು, ಪುಸ್ತಕಗಳ ಅನುವಾದ ಮಾಡ್ತಿದ್ರು. ಸೊ ಪ್ರಭುಪಾದ್ ಅವರ ಹೋಸ್ಟ್ ಸೊ ಮಿಸ್ಟರ್ ಬಾಲು ಅನ್ನೋರು, ಅವರು ತುಂಬಾ ಫೇಮಸ್, ಪ್ರಸಿದ್ಧ ಮನುಷ್ಯರಾಗಿದ್ರು ಮಡ್ರಾಸ್ ಅಲ್ಲಿ. ಅವರು ಅವರ ಮನೆಯಲ್ಲಿ ರಾಧಾಕೃಷ್ಣ ವಿಗ್ರಹ ಇತ್ತು, ದೊಡ್ಡ ತುಳಸಿ ಗಿಡನೂ ಇತ್ತಂತೆ. ಸೊ ಅದಕ್ಕೆ ಅವರು ಕಪ್ಪು ಬಣ್ಣದ ಬಟ್ಟೆ ಹಾಕ್ತಿದ್ರಂತೆ. ಯಾರಿಗೆ? ಆ ವಿಗ್ರಹಗಳಿಗೆ. ಪ್ರಭುಪಾದರು ಕೇಳಿದ್ರಂತೆ ಯಾಕೆ ಅಂತ. ಅವ್ರು ಹೇಳ್ತಾರೆ, ರಾಧಾಕೃಷ್ಣ ವಿಗ್ರಹ ಎಷ್ಟು ತೇಜಸ್ಸಾಗಿದೆ ಅಂದ್ರೆ ಆ ಅಷ್ಟು ತೇಜಸ್ಸು ನಾವು ನೋಡಕ್ಕೆ ಆಗೋದಿಲ್ಲ, ಅದಕ್ಕೆ ನಾವು ಕಪ್ಪು ಬಣ್ಣದ ಬಟ್ಟೆ ಹಾಕ್ತಾ ಇದ್ದೀವಿ ಅಂತ. ಮತ್ತೆ ನಮಸ್ಕಾರನೂ ಮಾಡ್ತಾ ಇರ್ಲಿಲ್ವಂತೆ. ಅವರು ಕೇಳಿದಾಗ ಅವ್ರು ಹೇಳ್ತಾರೆ, ಅಯ್ಯೋ, ರಾಧಾಕೃಷ್ಣ ನಮ್ಮ ಮಗ ಇದ್ದ ಹಾಗೆ, ನಮ್ಮ ಮಕ್ಕಳಿದ್ದ ಹಾಗೆ, ಸೊ ಮಕ್ಕಳಿಗೆ ನಾವು ಹೇಗೆ ನಮಸ್ಕಾರ ಮಾಡಕ್ಕಾಗತ್ತೆ ಅಂತ ಕೇಳಿದ್ರಂತೆ. ಸೊ ಈ ರೀತಿಯಲ್ಲಿ ಅವರು ಕೃಷ್ಣನನ್ನು ಅವರದೇ ಒಂದು ಏನ್ ಹೇಳೋದು, ಮಕ್ಕಳಿದ್ದ ಹಾಗೆ ನೋಡ್ಕೋತಾ ಇದ್ರಂತೆ. ಎನಿವೆ, ಒಂದು ದಿನ ಬಾಲು ಮತ್ತೆ ಅವರ ಹೆಂಡತಿ ಬಂದ್ಬಿಟ್ಟು ಪ್ರಭುಪಾದ್ ಅವ್ರಿಗೆ ರಾಸಲೀಲೆಯ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಿ ಅಂತ ಕೇಳಿದಂತೆ. ಪ್ರಭುಪಾದ ಹೇಳಿದ್ರಂತೆ, ನೋಡಿ, ರಾಸಲೀಲೆ ಅನ್ನೋದು ಬರೀ ಯಾರು ಶುದ್ಧರಾಗಿರ್ತಾರೋ 100%, ಅಂಥವರಿಗೆ ಮಾತ್ರ ರಾಸಲೀಲೆ ಕೇಳುವ ಅಧಿಕಾರ ಇದೆ. ಸೊ ಪ್ರಭುಪಾದರು ಹೇಳ್ತಾರೆ, ಇದು ಎಲ್ರಿಗೂ ಅಲ್ಲ ಅಂತ. ಸೊ ರಾಸಲೀಲೆ ಅಂದ್ರೆ ಕೃಷ್ಣನ ಗೋಪಿಕಾ ಸ್ತ್ರೀಯರ ಜೊತೆ ನಡೆದಿರುವಂತ ಒಂದು ಅದ್ಭುತ ಲೀಲೆ. ಅದು ಬಹಳ ರಹಸ್ಯಮಯ ಲೀಲೆ.
ಸೊ ಬಾಲು ಅವರು ಹೇಳ್ತಾರೆ, ಮತ್ತೆ ಬಾಲು ಮತ್ತೆ ಅವರ ಹೆಂಡತಿ, ಖಂಡಿತ ನೀವು ದಯವಿಟ್ಟು ನಮ್ಗೆ ಹೇಳಲೇಬೇಕು ಇದು ಅಂತ. ಪ್ರಭುಪಾದರು ಹೇಳ್ತಾರೆ, ಈ ರಾಸಲೀಲೆ ಬಹಳ ಶ್ರೇಷ್ಠವಾದ ಲೀಲೆ, ಎಲ್ರೂ ಕೇಳೋಂಥದ್ದಲ್ಲ ಇದು, ನಾನ್ ಹೇಳಕ್ ಆಗೋದಿಲ್ಲ ಅಂತ. ಯಾರಿಗೆ ಭೌತಿಕ ಆಕರ್ಷಣೆ ಇದೆಯೋ, ಸ್ವಲ್ಪ ಇಷ್ಟೇ ಒಂದು ಕಣ ಭೌತಿಕ ಆಕರ್ಷಣೆ ಇದ್ರೂ ಕೂಡ ಅವರು ರಾಸಲೀಲೆಯನ್ನು ಕೇಳಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ, ಅದು ಅಪರಾಧ ಆಗತ್ತೆ ಅಂತ. ಸೊ ಅಂದ್ರೆ ನಮ್ಮ ಹೆಂಡತಿ, ಮಕ್ಕಳು, ಪರಿವಾರ, ಸಂಸಾರ, ನಮ್ಮ ಉದ್ಯೋಗ, ಹಣ, ಇದ್ರ ಬಗ್ಗೆ ಯಾರಿಗೆ ಆಸಕ್ತಿ ಇದೆಯೋ ಅವರು ರಾಸಲೀಲೆಯ ಶ್ರವಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದ್ಸಲಿ ಕೇಳಿದ್ರಂತೆ ಬಾಲು, ದಯವಿಟ್ಟು ಹೇಳಿ ನಮ್ಗೆ ರಾಸಲೀಲೆ ಶ್ರವಣೆ ಮಾಡ್ಬೇಕು. ಪ್ರಭುಪಾದರು ಕೊನೆ ಕೈ ಮುಗಿದು ಹೇಳ್ತಾರಂತೆ, ನೀವು ಅರ್ಹರಾಗಿರಬಹುದು ರಾಸಲೀಲಾ ಕೇಳಲಿಕ್ಕೆ, ನಾನ್ ಖಂಡಿತವಾಗ್ಲೂ ಅರ್ಹನಲ್ಲ ರಾಸಲೀಲಾ ಕೇಳಲಿಕ್ಕೆ ಅಥವಾ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ. ನಾನು ಖಂಡಿತವಾಗ್ಲೂ ನಾನು ಅರ್ಹನಲ್ಲ ಅಂತ ಪ್ರಭುಪಾದರು ಹೇಳ್ಬಿಡ್ತಾರೆ. ದಯವಿಟ್ಟು ಬೇರೆಯವ್ರನ್ನ ಯಾರಾದ್ರೂ ಕೇಳಿ. ಸೊ ನೋಡಿ, ಈಗ ಬಾಲು ಅವರು ಪ್ರಭುಪಾದವರನ್ನು ಏನ್ ಮಾಡ್ತಿದ್ರು, ಅವರ ಮನೆಯಲ್ಲಿ ಹೋಸ್ಟ್ ಮಾಡ್ತಾ ಇದ್ರು, ಹೌದೋ ಇಲ್ವೋ? ಸೊ ಒಂದು ರೀತಿಯಲ್ಲಿ ನೋಡಕ್ ಹೋದ್ರೆ, ನಾವ್ ಯಾರ್ದಾದ್ರೂ ಮನೆಯಲ್ಲಿ ನಾವು ವಾಸ ಮಾಡ್ಲಿಕ್ಕೆ ಹೋದಾಗ ಏನಾಗುತ್ತೆ, ನಾವು ಅವರ ಆತಿಥ್ಯೆಯನ್ನು ನಾವು ಸ್ವೀಕರಿಸಿದಾಗ ಅವ್ರೇನಾದ್ರೂ ನಮ್ಮನ್ನು ಕೇಳಿದ್ರೆ ನಮಗೆ ಇಲ್ಲ ಅನ್ನಕ್ಕೆ ಮನಸ್ಸು ಬರೋದಿಲ್ಲ. ಹೌದೋ ಇಲ್ವೋ? ಸಾಮಾನ್ಯವಾಗಿ ನಾವು ಯಾರ ಮನೇಲಿ ಉಳ್ಕೊಂಡ್ರೆ ಅವರ ಆತಿಥ್ಯವನ್ನು ನಾವು ಸ್ವೀಕರಿಸಿದಾಗ ನಮ್ಗೆ ಇಲ್ಲ ಅನ್ನಕ್ಕೆ ಮನಸ್ಸು ಬರೋದಿಲ್ಲ. ಆದ್ರೆ ಇಲ್ಲಿ ಪ್ರಭುಪಾದವರು ಅದೆಲ್ಲ ಯೋಚನೆ ಮಾಡ್ಲಿಲ್ಲ. ಅವರು ಯಾವುದು ಮುಖ್ಯ, ರಾಸಲೀಲೆ ಅನ್ನೋದು ನಾವು ಎಲ್ಲರ ಜೊತೆ ಮಾತಾಡಕ್ ಆಗೋದಿಲ್ಲ, ಅದು ಪ್ರಿನ್ಸಿಪಲ್. ಯಾರೇ ನನ್ನ ಅತಿಥಿಗಳಾಗಿರ್ಲಿ ಪರವಾಗಿಲ್ಲ, ಅಥವಾ ಯಾರದೇ ಆತಿಥ್ಯವನ್ನು ನಾನು ಸ್ವೀಕರಿಸ್ತೀನಿ, ಅದು ಬೇರೆ ವಿಷಯ. ಆದ್ರೆ ನಾನು ರಾಸಲೀಲೆ ಬಗ್ಗೆ ಮಾತಾಡೋದಿಲ್ಲ. ಇದು ಪ್ರಭುಪಾದವರ ಏನ್ ಹೇಳೋದು, ಒಂದು ಅನ್ಕಾಂಪ್ರಮೈಸಿಂಗ್ ಒಂದು ಅವರ ಒಂದು ಭಾವನೆ. ಸೊ ನಾವು ಯಾರಾದ್ರೂ ಡೊನೇಷನ್ ಕೊಟ್ರೆ ನಮಗೆ, ಅವ್ರು ಕೇಳಿದ್ದೆಲ್ಲ ಮಾಡ್ಬೇಕು, ಇಲ್ಲ. ಡೊನೇಷನ್ ಕೊಟ್ರೆ ಹಾಗಂತ ನಾನು ನಿನ್ನ ದಾಸ ಆಗೋದಿಲ್ಲ, ನೀನ್ ಕೇಳಿದ್ದೆಲ್ಲ ಮಾಡೋದಿಲ್ಲ. ನಾನು ಮೊದಲನೇದಾಗಿ ಗುರು ಕೃಷ್ಣನ ದಾಸ ನಾನು. ಈ ರೀತಿಯಲ್ಲಿ ನಾವು ಹಂಗೆ ಯೋಚನೆ ಮಾಡ್ಬೇಕು. ಒಂದ್ಸಲಿ ಭಕ್ತಿಸಿದ್ಧಾಂತ ಸರಸ್ವತಿಗಳ ಪ್ರವಚನದಲ್ಲಿ ಯಾರೋ ಒಬ್ರು ಈ ತರ ವ್ಯಾಪಾರಿಗಳು ಡೊನೇಷನ್ ಕೊಟ್ಟು ಬಂದು ಕೂತ್ಕೊಂಡು ಮಾತಾಡ್ತಿದ್ರಂತೆ. ಭಕ್ತಿಸಿದ್ಧಾಂತ ಸರಸ್ವತಿ ಮಧ್ಯಾಹ್ನ ಪ್ರವಚನ ನಿಲ್ಸಿ ಹೇಳ್ತಾರಂತೆ, ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಡೊನೇಷನ್ ಕೊಟ್ಟಿದ್ರಿಂದ ನನ್ನನ್ನೇನು ಖರೀದಿಸ್ಬಿಟ್ಟಿದ್ಯಾ ನೀನು? ಹಿಂಗ್ ಮಾತಾಡ್ತಿದ್ಯಲ್ಲ, ಡೊನೇಷನ್ ಕೊಟ್ಟಿದ್ರಿಂದ ನೀನೇನ್ ನನ್ನನ್ನು ಖರೀದಿಸಿಲ್ಲ ಅಂತ ಹೇಳ್ತಾರಂತೆ. ಸೊ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು, ಇದು ಶುದ್ಧ ಭಕ್ತಿ ಅಂತ. ಎನಿವೆ, ಅದೆಲ್ಲ ಆದ್ಮೇಲೆ ಪ್ರಭುಪಾದವರು ಇವರು ಮಿಸ್ಟರ್ ರಾಧಾಕೃಷ್ಣನ್ ಅವರು ಇದು ಬರ್ದಿದ್ರಲ್ಲ, ಭಗವದ್ಗೀತೆಯ ಒಂದು ಟಿಪ್ಪಣಿ ಬರ್ದಿದ್ರು ಅವರು, ರಾಧಾಕೃಷ್ಣನ್. ಈಗಲೂ ಬಹಳ ಪ್ರಸಿದ್ಧವಾದದ್ದು. ಅದರಲ್ಲಿ ಅವರು ಈ ಒಂದು ನಿರಾಕಾರ ಒಂದು ಭಾವನೆಯನ್ನು ಬಹಳ ಅವರು ಒತ್ತು ಕೊಟ್ಟು ಹೇಳಿದ್ದಾರೆ ಅದರಲ್ಲಿ. ಸೊ ಹೇಗೆ ಭಗವಂತ ಆಕ್ಚುಲಿ ನಿರಾಕಾರ, ಅವನಿಗೆ ಆಕಾರವಿಲ್ಲ, ಅವನಿಗೆ ಲಕ್ಷಣಗಳಿಲ್ಲ, ಆ ಒಂದು ನಿರಾಕಾರ ಬ್ರಹ್ಮನಿಂದ ಬೇರೆ ಎಲ್ಲವೂ ಸೃಷ್ಟಿಯಾಗುತ್ತೆ ಅಂತ. ಸೊ ಈ ರೀತಿಯಲ್ಲಿ ಅಂತಹ ಒಂದು ರಾಧಾಕೃಷ್ಣನ್ ಅವರ ಮನೆಗೆ ಪ್ರಭುಪಾದರು ಹೋಗ್ತಾರೆ. ಪ್ರಭುಪಾದವರು ಅದ್ರ ಬಗ್ಗೆ ಈ ಒಂದು ನಿರಾಕಾರ ತತ್ವವನ್ನು ಪ್ರಭುಪಾದವರು ಅದರ ವಿರುದ್ಧ ಅಂದ್ರೆ ಈ ಸಾಕಾರ ತತ್ವದ ಬಗ್ಗೆ ಮಾತಾಡ್ತಾರೆ ಪ್ರಭುಪಾದವರು. ಮತ್ತೆ ರಾಧಾಕೃಷ್ಣನ್ ಅವರು ಆ ಸಮಯದಷ್ಟೊತ್ತಿಗೆ ಆಲ್ರೆಡಿ ಅವರ ಆರೋಗ್ಯ ತುಂಬಾ ಸರಿಗಿರ್ಲಿಲ್ಲ. ಸೊ ಅವ್ರಿಗೆ ಮಾತಾಡಕ್ ಕೂಡ ಆಗ್ತಾ ಇರ್ಲಿಲ್ಲ ಆಕ್ಚುಲಿ. ಸೊ ಎನಿವೆ, ಅವರು ಪ್ರಭುಪಾದವರ ಕಣ್ಣಲ್ಲಿ ಬರೀ ನೋಡ್ಕೊಂಡು ಅವರು ಸ್ವಲ್ಪ ಧ್ವನಿಗಳು ಅಲ್ಲಿ ಇಲ್ಲಿ ಧ್ವನಿ ಬರ್ತಾ ಇತ್ತಂತೆ ಅಷ್ಟೇ. ಎನಿವೆ, ಸೊ ಈ ರೀತಿಯಲ್ಲಿ ಪ್ರಭುಪಾದವರು ಹೇಳ್ತಾರೆ, ಹೇಗೆ ಕೃಷ್ಣ ಸರ್ವಧರ್ಮಾನ್ ಪರಿತ್ಯಜ್ಯ ಹೇಳಿದಾಗ ಕೃಷ್ಣನಲ್ಲಿ, ಆ ಸಾಕಾರ ಲಕ್ಷಣರೂಪಿ ಕೃಷ್ಣನಲ್ಲಿ ನಾವು ಶರಣಾಗತರಾಗಬೇಕು ಅಂತ ಪ್ರಭುಪಾದರು ಅವರಿಗೆ ಹೇಳ್ಬಿಡ್ತಾರೆ ಡೈರೆಕ್ಟ್ ಆಗಿ, ರಾಧಾಕೃಷ್ಣನ್ ಅವರಿಗೆ. ಎನಿವೆ, ಸೊ ಇದಾದ್ಮೇಲೆ ಪ್ರಭುಪಾದರು ಎಲ್ಲಿ ಹೋದ್ರು ಹೇಳ್ತಾ ಇದ್ರು, ನೋಡಿ ಈ ಮಾಯಾವಾದಿಗಳು ಒಂದು ತರಕಾರಿ ಇದ್ದ ಹಾಗೆ ಬದುಕ್ತಾ ಇದ್ದಾರೆ. ಈ ರೀತಿಯಲ್ಲಿ ಪ್ರಭುಪಾದರು ಎಲ್ಲಿ ಹೋದ್ರು ಹೇಳೋರು ಆತರ. ಮತ್ತೆ ರಾಜಗೋಪಾಲ್ ಆಚಾರ್ಯ ಅಂತ, ರಾಜಾಜಿ ಅಂತ, ಅವರು ಮಹಾತ್ಮ ಗಾಂಧಿಯವರ ಫ್ರೆಂಡ್ ಆಗಿದ್ರು ಅವರು. ಸೊ ಮತ್ತೆ ಭಾರತ ದೇಶ ಸ್ವತಂತ್ರತೆಯನ್ನು ಪಡೆದಾಗ ಅವರು ಫಸ್ಟ್ ಚೀಫ್ ಎಕ್ಸಿಕ್ಯೂಟಿವ್ ಆಗಿದ್ರು, ಅಲ್ವಾ, ನಮ್ಮ ಭಾರತ ದೇಶದ ಚೀಫ್ ಎಕ್ಸಿಕ್ಯೂಟಿವ್.
ಸೊ ಅವರು ಅವಾಗ ಆಲ್ರೆಡಿ 90 ವರ್ಷ ಆಗಿತ್ತು ಅವ್ರಿಗೆ. ಸೊ ರಾಜಾಜಿ ಅವರು ಪ್ರಭುಪಾದ್ ಅವ್ರಿಗೆ ಹೇಳ್ತಾರೆ, ಪ್ರಭುಪಾದ್ ಅವರೇ, ನೀವು ಇಷ್ಟು ದೊಡ್ಡ ಸಂಸ್ಥೆಯನ್ನು ನೀವು ಈ ತರ ಸೃಷ್ಟಿಸಿದ್ದೀರಾ, ಆದ್ರೆ ಇಷ್ಟು ದೊಡ್ಡ ಸಂಸ್ಥೆಯಲ್ಲಿ ನಿಮ್ಮ ಶಿಷ್ಯರು ಈಗ ಕೃಷ್ಣನನ್ನು ಬಿಟ್ಟು ಈ ಸಂಸ್ಥೆ ಜೊತೆ ಅವರು ಐಡೆಂಟಿಫೈ ಮಾಡಿದ್ರೆ ಮತ್ತೇನಾಗತ್ತೆ? ಯಾಕಂದ್ರೆ ಅದು ಮಾಯಾ ಅಲ್ವಾ? ಈಗ ನೀವ್ ಹೇಳ್ತೀರಾ ನಾವು ಭೌತಿಕ ಪದಾರ್ಥ, ಭೌತಿಕ ವಸ್ತುಗಳ ಜೊತೆ ನಾವು ಆಸಕ್ತಿಯನ್ನು ಇಟ್ಕೋಬಾರ್ದು. ಆದ್ರೆ ನಿಮ್ಮ ಶಿಷ್ಯರು ಈಗ ನಿಮ್ಮ ಸಂಸ್ಥೆಯ ಪ್ರತಿ ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ ಮತ್ತೆ ಅದು ಭೌತಿಕ ಆಸಕ್ತಿ ಅಲ್ವಾ ಅಂತ ಕೇಳ್ತಾರೆ. ಅವಾಗ ಪ್ರಭುಪಾದರು ಹೇಳ್ತಾರೆ, ಇಲ್ಲ, ಕೃಷ್ಣ ಕೃಷ್ಣ ಅಂದ್ರೆ ಅವನು ಅಬ್ಸಲ್ಯೂಟ್ ಅಂದ್ರೆ ಕೃಷ್ಣನ ಸಂಸ್ಥೆಗೂ ಕೃಷ್ಣನಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಆದ್ರಿಂದ ಕೃಷ್ಣನ ಸಂಸ್ಥೆಯ ಜೊತೆ ಯಾರು ಆಸಕ್ತಿ ಇಟ್ಕೋತಾರೋ ಅವರು ಕೃಷ್ಣನ ಪ್ರತಿಯೇ ಆಸಕ್ತಿ ಇಟ್ಕೊಳ್ಳೋದು. ಅದು ಕೃಷ್ಣನ ಮತ್ತೆ ಕೃಷ್ಣನ ಸಂಸ್ಥೆಗೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ ಪ್ರಭುಪಾದ. ಇದನ್ನು ಕೇಳಿ ರಾಜಾಜಿ ಅವ್ರಿಗೆ ಬಹಳ ಖುಷಿ ಆಗುತ್ತೆ ಅವ್ರಿಗೆ. ಎನಿವೆ, ಮತ್ತೆ ಇನ್ನೊಬ್ರು ಚೀಫ್ ಜಸ್ಟಿಸ್ ವೀರಸ್ವಾಮಿ ಅವರ ಮನೆಗೆ ಪ್ರಭುಪಾದ್ ಅವರು ಹೋಗ್ತಾರೆ. ಸೊ ಅವರು ವೀರಸ್ವಾಮಿ ಅವರ ಮನೆಗೆ ಹೋದಾಗ ಅವರು ಒಂದು ಪ್ರಭುಪಾದ್ ಅವರಿಗೆ ಒಂದು ಗಿಫ್ಟ್ ಕೊಡ್ತಾರೆ. ಏನಪ್ಪಾ ಅದು? ಒಂದು ಚಿನ್ನದ ಒಂದು ಮೂರ್ತಿ, ಸಿಲ್ವರ್ ಮೂರ್ತಿ, ಕೃಷ್ಣ ಕೊಳಲ್ ನುಡಿಸ್ತಾ ಇರೋದು. ಸೊ ಬೆಳ್ಳಿ ಮೂರ್ತಿಯನ್ನು ಪ್ರಭುಪಾದ್ ಅವ್ರಿಗೆ ಕೊಡ್ತಾರೆ. ಪ್ರಭುಪಾದ್ ಅವರ ಶಿಷ್ಯ ಶ್ಯಾಮ್ ಸುಂದರ್ ಪ್ರಭು ಅವರ ಮಗಳು ಸರಸ್ವತಿ ಅಂತ ಇದ್ಲು. ಸೊ ಆ ಸರಸ್ವತಿ 3 ವರ್ಷದ ಹುಡುಗಿ, ಅವಳಿಗೆ ಈ ಒಂದು ಕೃಷ್ಣನ ಬೆಳ್ಳಿ ಮೂರ್ತಿಯನ್ನು ಕೊಡ್ತಾರೆ ಅವರು. ಸೊ ಒಂದಿನ ವೀರಸ್ವಾಮಿ ಅವರು ಮತ್ತೆ ಪ್ರಭುಪಾದ್ ಅವ್ರು ನೋಡಕ್ಕೆ ಬಂದಾಗ ಪ್ರಭುಪಾದ್ ಹೇಳ್ತಾರೆ, ನೋಡಿ, ಈ ಸರಸ್ವತಿಗೆ ನೀವು ಈ ಮೂರ್ತಿ ಕೊಟ್ಟಿದ್ದೀರಲ್ಲ, ಅವಳು ತುಂಬಾ ಚಿಕ್ಕವಳು, ಅವಳಿಗೆ ಇದು ಆಡ್ಲಿಕ್ಕೆ ಆಗೋದಿಲ್ಲ ಅಂತ, ನಾನು ಅವಳಿಗೆ ಇನ್ನೊಂದು ಕೊಡ್ತೀನಿ ಅಂತ. ಸೊ ಏನ್ ಮಾಡಿದ್ರು, ಪ್ರಭುಪಾದ ಅಷ್ಟೊತ್ತಿಗೆ ಆ ಮೂರ್ತಿಯನ್ನು ತಗೊಂಡ್ಬಂದ್ಬಿಟ್ಟಿದ್ರು. ಇಲ್ಲಿಂದ ಸರಸ್ವತಿ ನೋಡ್ತಾ ಬೇರೆ ಎಲ್ಲೋ ಇದ್ದಾಗ ಅವಳು ಕಾಣ್ದೇ ಇರೋ ಹಾಗೆ ಆ ಮೂರ್ತಿಯನ್ನು ತಗೊಂಡ್ಬಂದ್ಬಿಟ್ಟಿದ್ರು. ಸೊ ಮತ್ತೆ ಪ್ರಭುಪಾದರು ಕೇಳ್ತಾರೆ ಸರಸ್ವತಿಯನ್ನು, ಸರಸ್ವತಿ, ಕೃಷ್ಣ ಎಲ್ಲಿದ್ದಾನೆ ಅಂತ. ಸೊ ಅವಾಗ ಸರಸ್ವತಿ ಹೋಗಿ ಹುಡುಕ್ತಾಳೆ, ಸಿಗಲ್ಲ, ಯಾಕಂದ್ರೆ ಪ್ರಭುಪಾದವ್ರು ತಗೊಂಡಿರ್ತಾರೆ. ಸೊ ಕೃಷ್ಣ ಎಲ್ಲಿ ಅಂತ ಸರಸ್ವತಿ ಹೇಳ್ತಾಳೆ, ಇಲ್ಲಿ ಕೃಷ್ಣ ಹೋದ, ಕೃಷ್ಣ ಇಲ್ಲ ಅಂತ ಅಳಕ್ಕೆ ಶುರು ಮಾಡ್ಬಿಡ್ತಾಳೆ ಅವಳು. ಅಷ್ಟು ಬೇಜಾರು ಅವಳಿಗೆ. ಅವಾಗ ಪ್ರಭುಪಾದವ್ರು ಕರೀತಾಳೆ, ಏನಾಯ್ತು ಅಂತ. ಅವಳು ಹೇಳ್ತಾಳೆ, ಕೃಷ್ಣ ಇಲ್ಲ ಅಂತ. ಮತ್ತೆ ಪ್ರಭುಪಾದ ಹೇಳ್ತಾರೆ, ಯಾರು ತಗೊಂಡ್ರು? ನಂಗೆ ಗೊತ್ತಿಲ್ಲ ಅಂತಾಳೆ. ಪ್ರಭುಪಾದ ಹೇಳ್ತಾರೆ, ಆ ಕುಶನ್ ಕೆಳಗಡೆ ನೋಡಿದ್ಯಾ? ಕುಶನ್ ಕೆಳಗಡೆ ಹೋಗಿ ನೋಡ್ತಾಳೆ, ಅಲ್ಲೂ ಇರಲ್ಲ. ಮತ್ತೆ ಪ್ರಭುಪಾದ, ಶೆಲ್ಫ್ ಮೇಲೆ ನೋಡಿದ್ಯಾ? ಶೆಲ್ಫ್ ಅಲ್ಲಿ ಇದ್ದಾನಾ ಅಂತ. ಇಲ್ಲ, ಅಲ್ಲೂ ಇಲ್ಲ. ಎಲ್ಲಾ ಕಡೆ ನೋಡ್ತಾ ಇದ್ದಾಳೆ ಅವಳು, ಹಂಗೆ ಹಿಂಗೆ ಹಿಂಗೆ ಹಂಗೆ ಒಂದು ಆತಂಕದಲ್ಲಿ. ಅವಾಗ ಪ್ರಭುಪಾದರು ಕೇಳ್ತಾರೆ, ಎಲ್ಲಿದ್ದಾನೆ ಕೃಷ್ಣ ಅಂತ. ಸೊ ಅವಾಗ ಸರಸ್ವತಿ ಒಳ್ಳೆ ನೃತ್ಯ ಮಾಡೋ ಹಾಗೆ ಆ ಇಡೀ ಕೊಠಡಿಯಲ್ಲಿ ಈ ಒಂದು ಕಡೆಯಿಂದ ಇನ್ನೊಂದು ಕಡೆ ಹುಡುಕ್ತಾ ಹೋಗ್ತಾಳೆ ಕೃಷ್ಣನನ್ನು. ಅವಾಗ ಪ್ರಭುಪಾದರು ಹೇಳ್ತಾರೆ, ಇದು ನಮ್ಮ ಪರಂಪರೆಯ ಭಾವನೆ. ಹೇ ರಾಧೆ ವ್ರಜ ದೇವಿಕೆ ಚಲಲಿತೆ, ಹೇ ನಂದ ಸೂನೋ ಕುತ. ಗೋಸ್ವಾಮಿಗಳ ಭಾವನೆ ಏನು? ಅವರು ಕೃಷ್ಣ ನನಗೆ ಸಿಕ್ಕಿದ್ದಾನೆ ಅಂತ ಯಾವತ್ತೂ ಹೇಳಲಿಲ್ಲ. ಅವ್ರು ಯಾವತ್ತು ಏನ್ ಹೇಳಿದ್ದು, ಎಲ್ಲಿದ್ದಾನೆ ಕೃಷ್ಣ? ನಾನು ಹುಡುಕ್ತಾ ಇದ್ದೀನಿ. ಎಲ್ಲಿದ್ದಾನೆ? ಗೋವರ್ಧನಲ್ಲಿದ್ದಾನ? ಯಮುನಾ ತಟದಲ್ಲಿದ್ದಾನ? ಎಲ್ಲಿದ್ದಾನೆ? ಹಂಗೆ ಅವ್ರು ಯಾವಾಗ್ಲೂ ಹುಡುಕುವ ಒಂದು ಆತಂಕದಲ್ಲಿದ್ದಾರೆ ಅವರು. ಯಾಕೆಂದ್ರೆ ಕೃಷ್ಣ ಸಿಗೋದು ಅಷ್ಟು ಸುಲಭವಲ್ಲ. ಕೃಷ್ಣ ನಮಗೆ ಸಿಗೋದು ಅಷ್ಟು ಸುಲಭವಲ್ಲ. ನಾವು ಯಾರು ಹೇಳ್ತಾರೋ ನನಗೆ ಕೃಷ್ಣ ಸಿಕ್ಬಿಟ್ಟಿದ್ದಾನೆ ಅಂತ, ಖಂಡಿತವಾಗ್ಲೂ ಅವ್ರಿಗೆ ಕೃಷ್ಣ ಸಿಕ್ಕಿಲ್ಲ. ಯಾಕೆಂದ್ರೆ ಯಾರಿಗೆ ಕೃಷ್ಣ ಸಿಕ್ಕಿದ್ದಾರೋ ಅವರು ವಿನಮ್ರ ಭಾವನೆಯಿಂದ ಅವ್ರು ಏನ್ ಹೇಳ್ತಾರೆ, ನನಗೆ ಇನ್ನೂ ಏನು ಕೃಷ್ಣನ ಬಗ್ಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಕೃಷ್ಣ ಅನ್ಲಿಮಿಟೆಡ್, ಅವನಿಗೆ ಮಿತಿಯೇ ಇಲ್ಲ. ನೀವು ಕೃಷ್ಣನನ್ನು ಇಷ್ಟು ಅರ್ಥ ಮಾಡ್ಕೊಳ್ದೆ ಇರೋದು ಅದಕ್ಕಿಂತ ಬಹಳ ಹೆಚ್ಚು ಪ್ರಮಾಣ. ಸೊ ಈ ರೀತಿಯಲ್ಲಿ ಯಾರಿಗೆ ಕೃಷ್ಣ ತಿಳಿದಿದ್ದಾರೋ ಅವ್ರು ಯಾವತ್ತೂ ಹೇಳೋದಿಲ್ಲ ಕೃಷ್ಣ ನನಗೆ ಗೊತ್ತು ಅಂತ, ಅಥವಾ ಕೃಷ್ಣ ಸಿಕ್ಕಿದ್ದಾನೆ. ದುರಾದೃಷ್ಟವಾಗಿ ನಮ್ಮ ಭಾರತದಲ್ಲಿ ಎಷ್ಟೋ ಜನ ಏನ್ ಹೇಳ್ತಾರೆ, ನಾವು ಎಷ್ಟೋ ಸಲ ಪುಸ್ತಕ ವಿತರಣೆ ಮಾಡ್ಲಿಕ್ಕೆ ಹೋದಾಗ, ಓ ಕೃಷ್ಣನ, ನನಗೆಲ್ಲ ಗೊತ್ತು ಕೃಷ್ಣನ್ ಬಗ್ಗೆ, ನಾನೆಲ್ಲ ಓದಿದ್ದೀನಿ, ಭಗವದ್ಗೀತಾ ಓದಿದ್ದೀನಿ, ಇದು ಓದಿದ್ದೀನಿ, ಅದು ಓದಿದ್ದೀನಿ, ಕೃಷ್ಣನ್ ಬಗ್ಗೆ ಎಲ್ಲವೂ ಗೊತ್ತು ನನಗೆ ಅಂತ. ಆದ್ರೆ ನೋಡಿದ್ರೆ ಆಕ್ಚುಲಿ ನಮ್ಮ ಜೀವನ ಶೈಲಿಯಿಂದ ಗೊತ್ತಾಗುತ್ತೆ ನಮ್ ಕೃಷ್ಣನ್ ಬಗ್ಗೆ ಎಷ್ಟು ಗೊತ್ತು ಅಂತ. ನಾವು ಏನೇನ್ ಮಾಡ್ತಾ ಇದ್ದೀವಿ, ನಮ್ಮ ಅಭ್ಯಾಸಗಳು, ನಮ್ಗೆ ಫ್ರೀ ಟೈಮ್ ಸಿಕ್ಕಿದಾಗ ನಾವು ಏನ್ ಮಾಡ್ತೀವಿ, ಅದರಿಂದ ಗೊತ್ತಾಗುತ್ತೆ ಎಷ್ಟು ಕೃಷ್ಣ ಇದ್ದಾನೆ ನಮ್ಮ ಜೀವನದಲ್ಲಿ ಅಂತ. ಯಾರ ಜೀವನದಲ್ಲಿ ಬರೀ ಸಿನಿಮಾಗೆ ಹೋಗೋದು, ಹೋಟೆಲ್ಗೆ ಹೋಗೋದು, ಅಥವಾ 4 ನಿಯಮಗಳ ಪಾಲನೆ ಮಾಡದೇ ಇರೋದು, ಇಂತಹ ಕಾರ್ಯಗಳಲ್ಲಿ ಯಾರು ಮುಳುಗಿರ್ತಾರೋ ಅವ್ರಿಗೆ ಕೃಷ್ಣ ಹೇಗ್ ಸಿಗ್ತಾರೆ?
ಕೃಷ್ಣ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಎಲ್ಲಾ ನಿಯಮಗಳ ಪಾಲನೆ ಮಾಡಿಯೂ ಕೂಡ ಯಾರು ಹೇಳ್ತಾರೋ ಕೃಷ್ಣ ಸಿಕ್ಕಿದ್ದಾರೆ ಅಂತ ಅದು ಕೂಡ ಸಾಧ್ಯವಿಲ್ಲ. ಯಾಕಂದ್ರೆ ಕೃಷ್ಣ ಎಲ್ರು ಅಂದ್ರೆ ಕೃಷ್ಣ ಸಿಕ್ಕಿದ್ರು ಕೂಡ ಯಾರಿಗೆ ಕೃಷ್ಣ ಆಕ್ಚುಲ್ ಆಗಿ ಸಿಕ್ಕಿರ್ತಾರೋ ಅವರು ವಿನಮ್ರ ಭಾವನೆಯಿಂದ ಹೇಳ್ತಾರೆ ನನಗೆ ಸಿಕ್ಕಿಲ್ಲ ಅವರು. ಸೊ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಹೇಗೆ ಪ್ರಭುಪಾದವರು ನಮ್ಮ ಗೋಸ್ವಾಮಿಗಳ ಭಾವನೆ ಬಗ್ಗೆ ಅವರು ನಮ್ಗೆ ಒಂದು ತಿಳುವಳಿಕೆ ನೀಡ್ತಾ ಇದ್ದಾರೆ. ಆಮೇಲೆ ಕೊನೆಗೆ ಸರಸ್ವತಿ ಈ ಹುಡುಗಿ 3 ವರ್ಷದ ಹುಡುಗಿ ಯಾವ ಮಟ್ಟಕ್ಕೆ ಅವಳು ಹುಡುಕ್ತಾ ಇದ್ಲು ಅಂತ ಕಣ್ಣಲ್ಲಿ ಅಳುನೇ ಬಂದ್ಬಿಟ್ಟಿತ್ತು ಅವಳಿಗೆ. ಅವಾಗ ಕೊನೆಗೆ ಒಂದು ಯಾರೋ ಒಬ್ಬ ಭಕ್ತರು ಪ್ರಭುಪಾದ ಶಿಷ್ಯರು ಹೇಳ್ತಾರೆ, ಸರಸ್ವತಿ ಯಾರ ಹತ್ರ ಕೃಷ್ಣ ಇದೆ, ಯಾರ ಹತ್ರ ಕೃಷ್ಣ ಇದೆ. ಸಡನ್ ಆಗಿ ಸರಸ್ವತಿಗೆ ಅರ್ಥ ಆಗುತ್ತೆ, ಓ ಪ್ರಭುಪಾದ ಹತ್ರ ಕೃಷ್ಣ ಇದೆ ಅಂತ. ಯಾಕಂದ್ರೆ ಪ್ರಭುಪಾದೆ ಯಾವಾಗ್ಲೂ ಕೊಟ್ಟಿದ್ದು ಕೃಷ್ಣ ಅವರಿಗೆ. ಸೊ ಸಡನ್ಲಿ ಪ್ರಭುಪಾದ ಹತ್ರ ಓಡಿ ಹೋಗ್ತಾಳೆ. ಪ್ರಭುಪಾದವ್ರು ಏನ್ ಮಾಡ್ತಾಳೆ, ಇನ್ನೊಂದು ಒಂದು ಚಿಕ್ಕ ಮೂರ್ತಿ ತೆಗೆದು ಕೃಷ್ಣನ ಮೂರ್ತಿ ಕೊಡ್ತಾಳೆ ಅವ್ರಿಗೆ. ಸೊ ಅವಾಗ ಸರಸ್ವತಿಗೆ ತುಂಬಾ ಆನಂದ ಆಗುತ್ತೆ. ಸೊ ಇದರ ಮೂಲಕ ಪ್ರಭುಪಾದವರು ಆ ಚೀಫ್ ಜಸ್ಟಿಸ್ ಆದ ಮಿಸ್ಟರ್ ವೀರಸ್ವಾಮಿಗೆ ತಿಳುವಳಿಕೆ ಮತ್ತೆ ನಮ್ಮೆಲ್ಲರಿಗೂ ತಿಳುವಳಿಕೆ ನೀಡ್ತಾ ಇದ್ದಾರೆ. ಕೃಷ್ಣನನ್ನು ನಾವು ಯಾವಾಗ್ಲೂ ಹುಡುಕ್ತಾ ಇರ್ಬೇಕು, ನಮ್ಮ ಸಾಧನೆಯನ್ನು ಮಾಡ್ತಾ ಇರ್ಬೇಕು. ನಾವು 16 ಮಾಲೆ ಜಪ ಮಾಡ್ತೀವಿ, 4 ನಿಯಮಗಳ ಪಾಲನೆ ಮಾಡ್ತೀವಿ. ಹಾಗಂತ ನಾವು ಅನ್ಕೋಬಾರ್ದು ಇಷ್ಟು ವರ್ಷ ಮಾಡಿದ್ದೀನಿ ನಾನು, ಇನ್ನೂ ಕೃಷ್ಣ ಬಂದಿಲ್ಲ, ಇನ್ನೂ ಕೃಷ್ಣ ಕಾಣಿಸ್ತಾ ಇಲ್ಲ ನಂಗೆ, ಯಾಕೆ ಅಲ್ವಾ? ಸೊ ಈ ರೀತಿಯಲ್ಲಿ ನಾವು ಅನ್ಕೋಬಾರ್ದು ನಾವು ಯಾಕೆ ಕೃಷ್ಣ ಬಂದಿಲ್ಲ ಅಂತ. ರಾದರ್ ನಾವು ಗೋಸ್ವಾಮಿಗಳ ತರ ಕೃಷ್ಣ ಎಲ್ಲಿದ್ದಾನೆ 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 ಅಂತ ಹುಡುಕ್ತಾ ಇರ್ಬೇಕು. ಎನಿವೆ, ಸೊ ಮದ್ರಾಸ್ನಲ್ಲಿ ಬಹಳ ಬಹಳ ವರ್ಷಗಳಿಂದ, ಬಹಳ ಶತಮಾನಗಳಿಂದ 2 ತರದ ಭೇದ ಭಾವಗಳಿತ್ತು. ಏನಪ್ಪಾ ಅಂದ್ರೆ ಬ್ರಾಹ್ಮಣರು ಮತ್ತೆ ಅಬ್ರಾಹ್ಮಣರು. ಅವರ ಮಧ್ಯೆ ಈಗಲೂ ಕೂಡ ನಡೀತಾ ಇದೆ ಆ ಒಂದು ಏನ್ ಹೇಳೋದು ಯುದ್ಧ ತಮಿಳ್ನಾಡಿನಲ್ಲಿ ಈಗಲೂ. ಸೊ ಬ್ರಾಹ್ಮಣರು ಆಗಿನ ಕಾಲದಲ್ಲಿ ಎಲ್ಲ ಮುಖ್ಯವಾದ ಸಾಮಾಜಿಕ ಪೋಸ್ಟ್ಗಳು ಅಥವಾ ಸರ್ಕಾರದಲ್ಲಿರುವ ಪೋಸ್ಟ್ಗಳು ಅದರಲ್ಲಿ ಬ್ರಾಹ್ಮಣರಿದ್ರು. ಸೊ ಈ ಅಬ್ರಾಹ್ಮಣರ ಏನಾಗಿದ್ರು ಸಂಘ, ಅವರು ಈ ದೊಡ್ಡ ಒಂದು ರಾಜಕೀಯ ಒಂದು ಇದು ಮಾಡಿ ಪಾರ್ಟಿ ಮಾಡಿ ಅವ್ರೇನ್ ಮಾಡಿದ್ರು, ಈ ಯಾವುದೇ ಒಂದು ಧಾರ್ಮಿಕ ಕಾರ್ಯಗಳನ್ನು ಮುಂದುವರಿಸಬಾರ್ದು ಅಂತ ಅವರು ಪ್ಲಾನ್ ಮಾಡಿದ್ರು ಈ ರೀತಿಯಲ್ಲಿ. ಸೊ ಅವರು ಈವನ್ ಶ್ರೀರಾಮ ಮತ್ತೆ ರಾಮಾಯಣ ಅದ್ರ ಬಗ್ಗೆ ಬಹಳ ಅಪರಾಧಗಳನ್ನು ಮಾಡಿದ್ರು. ಸೊ ಪ್ರಭುಪಾದರು ಹೇಳೋರು ಈ ವಿಷಯ ಬಂದಾಗ, ಈ ಚೀಫ್ ಜಸ್ಟಿಸ್ ಬ್ರಾಹ್ಮಣ ಅಲ್ವಾ ಮಿಸ್ಟರ್ ವೀರಸ್ವಾಮಿ, ಅವ್ರಿಗೆ ಹೇಳಿ ನಾವು ಈ ಇಡೀ ಅಬ್ರಾಹ್ಮಣ ಸಮಸ್ಯೆಯನ್ನೇ ನಾವು ಪರಿಹಾರಕ್ಕೆ ಮಾಡ್ಬಿಡ್ತೀವಿ. ಹೇಗೆ? ನಾವು ಯಾರೇ ಆಗ್ಲಿ ಬನ್ನಿ ನಮ್ಮ ಹತ್ರ, ನಾವು ನಿಮ್ಮನ್ನ ಬ್ರಾಹ್ಮಣರಾಗಿ ಮಾಡ್ತೀವಿ. ಹೇಗೆ? ನೀವು ನಮ್ಮ ನಿಯಮಗಳನ್ನು ಪಾಲನೆ ಮಾಡಿ, ನೀವು ಬೆಳಗ್ಗೆ ಬೇಗ ಜಪ ಮಾಡಿ, ನೀವು 4 ನಿಯಮಗಳ ಪಾಲನೆ ಮಾಡಿ, ನೀವು ಬ್ರಾಹ್ಮಣರಾಗ್ತೀರಾ. ಇನ್ಫ್ಯಾಕ್ಟ್ ಕಲಿಯುಗದಲ್ಲಿ ಎಷ್ಟೋ ರಾಕ್ಷಸರು ಬ್ರಾಹ್ಮಣರ ಪರಿವಾರದಲ್ಲಿ ಜನ್ಮ ಪಡಿತಾರಂತೆ. ಸೊ ಈ ರೀತಿಯಲ್ಲಿ ಬ್ರಾಹ್ಮಣರ ಪರಿವಾರದಲ್ಲಿ ಬ್ರಾಹ್ಮಣರೇ ಹುಡ್ತಾರೆ ಅಂತ ಏನಿಲ್ಲ, ರಾಕ್ಷಸರು ಹುಡ್ತಾರೆ ಕಲಿಯುಗದಲ್ಲಿ. ಆದ್ರಿಂದ ನಾವು ಎಲ್ಲಾ ಬ್ರಾಹ್ಮಣರು ಅಂತ ಕರೆಯಕ್ ಆಗೋದಿಲ್ಲ ಅಂತ ಪ್ರಭುಪಾದವರು ಹೇಳ್ತಾರೆ. ಅದರಿಂದ ಜನ್ಮದ ಪ್ರಕಾರ, ಜನ್ಮ ಅನುಸಾರವಾಗಿ ನಾವು ಯಾರನ್ನು ಬ್ರಾಹ್ಮಣರು ಅಂತ ಹೇಳ್ಬಾರ್ದು. ಅವರ ಗುಣಗಳು, ಲಕ್ಷಣಗಳಿಂದ ಬ್ರಾಹ್ಮಣರು ಅಂತ ತಿಳಿಬಹುದು. ಇದು ಪ್ರಭುಪಾದವರು ಮತ್ತೆ ಪ್ರಭುಪಾದವರ ಗುರುಗಳಾದ ಭಕ್ತಿ ಸಿದ್ಧಾಂತ ಶ್ರೀಗಳು ಬಹಳ ಒತ್ತಿಟ್ಟು ಹೇಳಿದ್ರು. ಇದರಿಂದ ಅವ್ರಿಗೆ ಬಹಳ ಏನ್ ಹೇಳೋದು ಅಪೋಸಿಷನ್ಸ್ ಬಂತು. ಎಷ್ಟೋ ಜನ ಬ್ರಾಹ್ಮಣರು ಅದನ್ನು ಬಹಳ ವಿರೋಧಿಸಿದ್ರು. ಯಾವ ಮಟ್ಟಕ್ಕೆ ಅಂದ್ರೆ ಈವನ್ ಭಕ್ತಿ ಸಿದ್ಧಾಂತ ಸರಸ್ವತಿ ವೃಂದಾವನದಲ್ಲಿದ್ದಾಗ ಕಲ್ಲು ಎಸಿತಾ ಇದ್ರಂತೆ ಈ ಬ್ರಾಹ್ಮಣರು, ನೀವು ಈ ತರ ಪ್ರಚಾರ ತಪ್ಪು ಮಾಡ್ತಾ ಇದ್ದೀರಾ ಅಂತ. ಭಕ್ತಿ ಸಿದ್ಧಾಂತ ಸರಸ್ವತಿ ಮತ್ತೆ ಅವರ ಶಿಷ್ಯರ ಮೇಲೆ ಕಲ್ಲೆಲ್ಲ ಎಸ್ತಿದ್ರಂತೆ. ಎನಿವೆ, ಸೊ ವೀರಸ್ವಾಮಿ ಅವರು ಹೇಳ್ತಾರೆ, ಆಯ್ತು ನಾನು ನಿಮ್ಮ ಶಿಷ್ಯನಾಗ್ತೀನಿ, ಆದ್ರೆ ನನಗೆ ಒಂದೇ ಒಂದು ದುರಭ್ಯಾಸ ಇದೆ, ನಾನು ಕಾಫಿ ಟೀ ಕುಡಿತೀನಿ ಅಂತ. ಸೊ ಅದು ಬಿಡಕ್ಕಾಗಲ್ಲ. ಪ್ರಭುಪಾದ ಹೇಳ್ತಾರೆ, ಪರವಾಗಿಲ್ಲ, ನೀವು ಟೀ ಕುಡಿದ್ರು ಏನು ಪರವಾಗಿಲ್ಲ, ನಾನು ನಿಮ್ಗೆ ಒಪ್ಕೋತೀನಿ, ಒಂದು ಎಕ್ಸೆಪ್ಷನಲ್ ಕೇಸ್ ಆಗಿ. ಎನಿವೆ, ಸೊ ಈ ರೀತಿಯಲ್ಲಿ ಒಂದು ಮನೆಯಲ್ಲಿ ಪ್ರಭುಪಾದವರು ಈ ತರ ಪ್ರವಚನ ಕೊಡ್ತಾ ಇದ್ದಾಗ ಕೆಲವರು ಬ್ರಾಹ್ಮಣರು ಹೇಳ್ತಾರಂತೆ, ಪ್ರಭುಪಾದವರೇ, ನಿಮ್ಮ ಶಿಷ್ಯರು ಸಂಸ್ಕೃತದ ಉಚ್ಚಾರಣೆ ಸರಿಗೆ ಮಾಡ್ತಾ ಇಲ್ಲ, ಅವರು ಹರೇ ಕೃಷ್ಣ ಮಂತ್ರ ಉಚ್ಚಾರಣೆ ಮಾಡುವಾಗ ಸರಿಯಾಗಿ ಹೇಳ್ತಾ ಇಲ್ಲ ಕೃಷ್ಣ ಅಂತ. ಪ್ರಭುಪಾದರು ಹೇಳ್ತಾರೆ, ಹೌದು, ಅದಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ನಿಮ್ಮಿಂದ ಕಲಿಯಕ್ಕೆ ಅಂತ ಪ್ರಭುಪಾದರು ವಿನಮ್ರತೆಯಿಂದ ಹೇಳ್ತಾರೆ.
ಆಕ್ಚುಲಿ ಪ್ರಭುಪಾದ್ ಅವರು ಇನ್ನೊಂದ್ಸಲಿ ಹೇಳಿದ್ರಂತೆ, ದೇರ್ ಪ್ರೊನೌನ್ಸಿಯೇಷನ್ ಮೇ ನಾಟ್ ಬಿ ಕರೆಕ್ಟ್ ಬಟ್ ದೇರ್ ರಿನೌನ್ಸಿಯೇಷನ್ ಇಸ್ ಕರೆಕ್ಟ್. ರಿನೌನ್ಸಿಯೇಷನ್ ಅಂದ್ರೆ ವೈರಾಗ್ಯ. ಅವರ ಸ್ಪಷ್ಟತೆ ಇಲ್ಲದೆ ಇರಬಹುದು, ಆದ್ರೆ ಅವರ ವೈರಾಗ್ಯ ಖಂಡಿತವಾಗ್ಲೂ ಚೆನ್ನಾಗಿದೆ ಅಂತ ಪ್ರಭುಪಾದರು ಹೇಳಿದ್ದಾರೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಮುಂಚಿನ ಕಾಲದಿಂದಲೂ ಶಿವ ಮತ್ತೆ ವಿಷ್ಣು ಭಕ್ತರ ಒಂದು ಏನ್ ಹೇಳೋದು ಒಂದು ಈ ತರ ಜಗಳ ನಡೀತಾ ಬಂದಿದೆ ಹಿಂದಿನ ಕಾಲದಿಂದಲೂ ಕೂಡ. ಸೊ ಶಿವ ಭಕ್ತರು ಹೇಳ್ತಾರೆ ಶಿವನೇ ಪರಮ ಶ್ರೇಷ್ಠ ಅಂತ, ವಿಷ್ಣು ಭಕ್ತರು ಹೇಳ್ತಾರೆ ವಿಷ್ಣು ಪರಮ ಶ್ರೇಷ್ಠ ಅಂತ. ಈ ರೀತಿಯಲ್ಲಿ ಆ ಒಂದು ಯುದ್ಧ ನಡೀತಾನೆ ಬಂದಿದೆ ಎಷ್ಟೋ ಶತಮಾನಗಳಿಂದ. ಸೊ ಸೊ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಶಿವಭಕ್ತರು ಹೇಳ್ತಾರೆ ಭಗವಂತ ಅನ್ನೋನು ಅವನು ನಿರಾಕಾರ, ಅವನು ಎಷ್ಟೋ ಈ ತರ ಆಕಾರಗಳನ್ನು ತಗೋತಾನೆ, ಶಿವ ಕೃಷ್ಣ ಆಗ್ಬೋದು, ಬಟ್ ಎಲ್ಲಾ ಆಕಾರಗಳು ಒಂದೇ. ಅದರಿಂದ ಯಾವ ದೇವರು ಶ್ರೇಷ್ಠ ಅಂತ ಜಗಳ ಕಾಯೋದು ಬಹಳ ಒಂದು ಮೂರ್ಖತನ ಅಂತ ಅವ್ರು ಹೇಳೋರು. ಸೊ ಪ್ರಭುಪಾದರ ಶಿಷ್ಯರಿಗೆ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬಹಳ ಕಷ್ಟ ಆಗ್ತಿತ್ತು, ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ತುಂಬಾ ಜನ ಈ ತರ ಇದ್ರು ಶೈವೈಟ್ಸ್. ಸೊ ಕೊನೆಗೆ ಮಿಸ್ಟರ್ ರಾಮಕೃಷ್ಣ ಅಂತ ಒಬ್ರು ಇದ್ರಂತೆ, ಅವ್ರ ಜೊತೆ ಗಿರಿರಾಜ್ ಸ್ವಾಮಿ ಪ್ರಭುಪಾದರ ಶಿಷ್ಯರು ಬಹಳ ಈ ತರ ಚರ್ಚೆ ಮಾಡಿ ಆದ್ರೆ ಅವ್ರಿಗೆ ಕನ್ವಿನ್ಸ್ ಮಾಡಕ್ ಆಗ್ಲಿಲ್ಲ. ಕೊನೆಗೆ ಗಿರಿರಾಜ ಸ್ವಾಮಿ ಅವ್ರನ್ನ ಪ್ರಭುಪಾದವ್ರನ್ನ ಭೇಟಿಯಾಗ್ಲಿ ಕರ್ಕೊಂಡ್ ಬಂದ್ರಂತೆ. ಸೊ ಆ ರಾಮಕೃಷ್ಣ ಅವ್ರು ಹೇಳ್ತಾರಂತೆ, ಸ್ವಾಮೀಜಿ ನೀವು ಹೇಳಿ ಶಿವ ಶ್ರೇಷ್ಠನ ಅಥವಾ ಕೃಷ್ಣ ಶ್ರೇಷ್ಠನ? ಪ್ರಭುಪಾದರು ಹೇಳ್ತಾರೆ, ಭಕ್ತಿ ಅನ್ನೋದು ಶಿವನಿಗೆ ಅಷ್ಟು ಸ್ಪಷ್ಟವಾಗಿ ಅಪ್ಲೈ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಭಕ್ತಿ ಅನ್ನೋದು ಅನ್ಯಾಭಿಲಾಷಿತಾ ಶೂನ್ಯಂ, ಬೇರೆ ಯಾವ ಅಭಿಲಾಷ ಇಲ್ಲಂತಹ ಒಂದು ಭಾವನೆಗೆ ನಾವು ಭಕ್ತಿ ಅಂತ ಹೇಳ್ತೀವಿ. ಸೊ ಪೂಜಾ ಅನ್ನೋದು, ಪೂಜೆ ಅಂತ ಹೇಳಿದ ತಕ್ಷಣ ನಾವು ಪೂಜೆ ಮಾಡುವಾಗ ನಾವು ಯಾವುದಾದ್ರೂ ಒಂದು ಆಸೆಯನ್ನು ಇಟ್ಕೊಂಡು ಮಾಡ್ತೀವಿ. ನಮಗೆ ಯಾವುದೋ ಒಂದು ಧನ ಬೇಕು, ಪುತ್ರ ಬೇಕು, ಅಥವಾ ಇನ್ನೇನಾದ್ರೂ ಈ ತರ ಭೌತಿಕ ಆಸಕ್ತಿಗಳ ಪೂರೈಕೆಗೋಸ್ಕರ ನಾವು ಪೂಜೆಗಳನ್ನು ಮಾಡ್ತೀವಿ. ಆದ್ರಿಂದ ಭಕ್ತಿ ಅನ್ನೋದು ಬರೀ ಕೃಷ್ಣನಿಗೆ ಮಾತ್ರ ನಾವು ಅಪ್ಲೈ ಮಾಡ್ಬೋದು ಅಂತ ಪ್ರಭುಪಾದ ಹೇಳ್ತಾರೆ. ಆಗ ರಾಮಕೃಷ್ಣ ಹೇಳ್ತಾರೆ, ಬಟ್ ಶಿವನ ಭಕ್ತನಾಗಿ ಶಿವನನ್ನು ಅನ್ಯಾಭಿಲಾಷಿತ ಆ ಒಂದು ಭಾವನೆಯಿಂದ ಯಾರಾದ್ರೂ ಪೂಜೆ ಮಾಡಬಹುದಲ್ಲ ಅಂತ ಪ್ರಭುಪಾದ ಹೇಳ್ತಾರೆ. ಖಂಡಿತ, ಆದ್ರೆ ಜನರಲಿ ಹಂಗ ಆಗೋದಿಲ್ಲ. ಶಿವನ ಭಕ್ತರು ಸಾಮಾನ್ಯವಾಗಿ ಶಿವನ ಹತ್ರ ಹೋಗೋದು ಏನಕ್ಕೆ? ಏನಾದ್ರೂ ಒಂದು ಬೇಡ್ಲಿಕ್ಕೆ. ಪ್ರಭುಪಾದ ಉದಾಹರಣೆ ಕೊಡ್ತಾರೆ, ಯಾರಾದ್ರೂ ಒಂದು ಲಿಕ್ಕರ್ ಶಾಪ್ ಅಂದ್ರೆ ಮದಿರಾ ಮಾರುವಂತ ಒಂದು ಅಂಗಡಿಗೆ ಹೋದಾಗ ಸಾಮಾನ್ಯವಾಗಿ ಮದಿರಾ ಕುಡಿಲಿಕ್ಕೆ ಹೋಗ್ತಾರೆ. ಆದ್ರೆ ಒಂದೊಂದು ವೇಳೆ ಎಕ್ಸೆಪ್ಷನ್ ಆಗಿರ್ಬೋದು, ಬೇರೆ ಕಾರಣದಿಂದನೂ ಹೋಗ್ಬಹುದು. ಸೊ ಈ ರೀತಿಯಲ್ಲಿ ಮತ್ತೆ ಪ್ರಭುಪಾದ ಅವರು ಗೋಪಿಗಳ ಉದಾಹರಣೆ ಕೊಡ್ತಾರೆ. ಗೋಪಿಗಳು ಕಾತ್ಯಾಯಿನಿ ದೇವತೆಯ ಪೂಜೆ ಯಾಕೆ ಮಾಡಿದ್ದು? ಯಾವ ಭೌತಿಕ ಆಸಕ್ತಿಯಿಂದ ಮಾಡ್ಲಿಲ್ಲ, ಕೃಷ್ಣನಿಗೆ ಭಕ್ತಿ ಕೊಡು ನಮಗೆ ಕೃಷ್ಣ ಅಂತ ಬೇಡ್ತಾ ಇದ್ರು. ಯಾರಿಂದ? ಕಾತ್ಯಾಯಿನಿ ದೇವಿಯಿಂದ. ಸೊ ಅಂತಹ ಒಂದು ಪೂಜೆ ಅದು ಭೌತಿಕ ಆಸಕ್ತಿ ಇಲ್ದೇ ಇರುವಂತ ಒಂದು ಪೂಜೆ. ಅದು ಬಹಳ ಒಂದು ಏನ್ ಹೇಳ್ಬೋದು, ದುರ್ಲಭ. ಅದು ಅಷ್ಟೇ, ಎಲ್ಲರೂ ಆತರ ಮಾಡೋದಿಲ್ಲ. ಸೊ ಪ್ರಭುಪಾದ ಹೇಳ್ತಾರೆ, ಅದೇ ರೀತಿಯಲ್ಲಿ ಯಾರಾದ್ರೂ ಶಿವನನ್ನು ಕೃಷ್ಣ ಭಕ್ತಿಗೋಸ್ಕರ ಪೂಜಿಸಿದ್ರೆ ಅಥವಾ ಆರಾಧನೆ ಮಾಡಿದ್ರೆ, ಬೇಡಿದ್ರೆ ಕೃಷ್ಣ ಭಕ್ತಿಗೆ, ಅದು ಖಂಡಿತವಾಗ್ಲೂ ಭಕ್ತಿ ಆಗುತ್ತೆ. ಆದ್ರೆ ಸಾಮಾನ್ಯವಾಗಿ ಶಿವನನ್ನು ಯಾರು ಪೂಜಿಸ್ತಾರೋ ಅದು ಭಕ್ತಿ ಭಾವನೆಯಿಂದ ಮಾಡೋದಿಲ್ಲ ಅಂತ ಪ್ರಭುಪಾದರು ಹೇಳ್ತಾರೆ. ಅವಾಗ ರಾಮಕೃಷ್ಣ ಅವ್ರಿಗೆ ನಾವು ಸಂತುಷ್ಟರಾಗ್ತಾರೆ. ಎನಿವೆ, ಸೊ ಪ್ರಭುಪಾದವರು ಈ ರೀತಿಯಲ್ಲಿ ಇದೆಲ್ಲ ಏನ್ ಹೇಳೋದು ತತ್ವ ವಿಚಾರಗಳು ಮಾಡ್ತಾ ಇದ್ದಾಗ ಪ್ರಭುಪಾದವರ ಗುರು ಬಂಧುಗಳ ಒಬ್ರು ಒಂದು ಪತ್ರ ಬರೀತಾರೆ. ಅದರಲ್ಲಿ ಪ್ರಭುಪಾದವರ ನಿಂದನೆ ಮಾಡ್ತಾರೆ ಅವರು. ನೋಡಿ, ಅವರೇ ಗುರು ಬಂಧುಗಳು ಆದ್ರೂ ಹೇಳ್ತಾರೆ, ನಿಮ್ಮ ಶಿಷ್ಯರು ಈ ತರ ಹರೇ ಕೃಷ್ಣ ಮಂತ್ರ ಎಲ್ಲ ಜಪ ಕೀರ್ತನೆ ಮಾಡಿದಾಗ ಅವರು ನಿಜವಾಗ್ಲೂ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳ ಅಂತ ನನಗೆ ಡೌಟ್ ಆಗುತ್ತೆ. ನಿಮ್ಗೆ ಅಹಂಕಾರ ಇದೆಯಾ ಇಲ್ವಾ ಅಂತ ಆಕ್ಚುಲಿ ಕೇಳ್ತಾರೆ ಪ್ರಭುಪಾದ. ನೀವು ಅಹಂಕಾರದಿಂದ ಮುಕ್ತರಾಗಿದ್ದೀರಾ ನೀವು? ಹಾಗಾದ್ರೆ ನೀವು ಯಾಕೆ ನಿಮ್ಮ ಪ್ರವಚನದಲ್ಲಿ ನೀವು ಯಾವಾಗ್ಲೂ ನಾನು ನೀನು ಹಿಂಗೆಲ್ಲ ಮಾತಾಡ್ತೀರಾ? ನೀವು ಯಾಕೆ ಅಷ್ಟು ಜೋರಾಗಿ ಮಾತಾಡ್ತೀರಾ? ನೀವು ಕುಶನ್ ಮೇಲೆ ಯಾಕೆ ಕೂತ್ಕೋತೀರಾ? ಚೈತನ್ಯ ಮಹಾಪ್ರಭುಗಳು ಕುಶನ್ ಯೂಸ್ ಮಾಡಿದ್ರ? ನಿಮ್ಮ ಕೈ ಮೇಲೆ ಯಾಕೆ ವಾಚ್ ಇದೆ? ನಿಮ್ಮ ಕೈ ಮೇಲೆ ಯಾಕೆ ರಿಂಗ್ ಇದೆ? ನಿಮ್ಮ ಬೆರಳ ಮೇಲೆ ನೀವು ಭೌತಿಕ ಆಸಕ್ತಿಗಳಿಂದ ಮುಕ್ತರಾಗಿದ್ದೀರಾ? ಚೈತನ್ಯ ಕೃಷ್ಣ ಟೆಂಪಲ್ ಗೌಡಿಯಾ ಮಠನ್ ನೀವ್ ಯಾಕೆ ಭೇಟಿ ಮಾಡ್ಲಿಲ್ಲ? ಅಂತೆಲ್ಲ ಏನೇನೋ ಈ ತರ ಮಾತಾಡಿದ್ರು. ನೀವು ಹಾಡ್ದಾಗ ನಿಮ್ಮ ಧ್ವನಿಯಲ್ಲಿ ಆ ಒಂದು ಭಕ್ತಿ ಭಾವನೆನೇ ಕಾಣಿಸೋದಿಲ್ಲ ನಮಗೆ. ನಿಮ್ಮ
ನಿಮ್ಮಲ್ಲಿ ಯಾವುದೇ ಒಂದು ದಿವ್ಯತೆ ನನಗೆ ಕಾಣಿಸ್ತಾ ಇಲ್ಲ, ನನಗೆ ನಿಮ್ಮ ನಿಮ್ಮ ಪ್ರವಚನೆಯನ್ನು ಕೇಳಿದಾಗ ನನಗೆ ತುಂಬಾ ಒಂಥರ ಬೇಜಾರಾಗುತ್ತೆ ಅಂತೆಲ್ಲ ಬರೀತಾರೆ. ಸೊ ಇದನ್ನು ಕೇಳಿದಾಗ ಪ್ರಭುಪಾದವ್ರಿಗೆ ಆಶ್ಚರ್ಯ ಆಯ್ತು, ಹೇಗೆ ನನ್ನ ಗುರು ಬಂಧುಗಳೇ ಈ ತರ ಮಾತಾಡ್ತಿದ್ದಾರಲ್ಲ ಅಂತ. ಆದ್ರೆ ಪ್ರಭುಪಾದವರು ಅದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ, ಅವ್ರಿಗೆ ಇದೆಲ್ಲ ಅಭ್ಯಾಸ ಆಗಿತ್ತು. ಸೊ ಈ ರೀತಿಯಲ್ಲಿ ಎಷ್ಟೇ ಜನ ಅವರನ್ನು ಈ ರೀತಿಯಲ್ಲಿ ಪ್ರಭುಪಾದವ್ರಿಗೆ ಡಿಸ್ಕರೇಜ್ ಮಾಡ್ಲಿ ಅಥವಾ ನಿಂದನೆ ಮಾಡ್ಲಿ, ಪ್ರಭುಪಾದವ್ರು ನಿರಾಶರಾಗ್ಲಿಲ್ಲ. ಆಕ್ಚುಲಿ ಅವರ ಕಾರ್ಯವನ್ನು ಅವ್ರು ಮುಂದುವರಿಸ್ತಾ ಇದ್ರು, ಅವ್ರು ನಿರುತ್ಸಾಹಿಗಳಾಗ್ಲಿಲ್ಲ. ಪ್ರಭುಪಾದವ್ರು ಹೇಳೋರು, ಯಾರು ಏನ್ ಬೇಕಾದ್ರೂ ಹೇಳ್ಕೊಂಡು ಹೋಗ್ಲಿ, ನಾವು ಮುಂದುವರಿಬೇಕು ಅಂತ. ಸೊ ಕೊನೆಗೆ ಪ್ರಭುಪಾದವರ ಗುರು ಬಂಧುಗಳಾದ ತ್ರಿದಂಡಿ ಗೋಸ್ವಾಮಿ BV ಪೂರಿ ಮಹಾರಾಜ್ ಅಂತ, ಅವರು ಪ್ರಭುಪಾದವರ ಈ ಕಾರ್ಯವನ್ನು ಬಹಳ ಅವರು ಪ್ರಶಂಸೆ ಮಾಡಿದ್ರು. ಅವರ ಆಶ್ರಮ ವಿಶಾಖಪಟ್ಟಣದಲ್ಲಿತ್ತು. ಸೊ ಅವರು ಪ್ರಭುಪಾದವರನ್ನು ಆಹ್ವಾನಿಸ್ತಾರೆ, ಬನ್ನಿ ನಮ್ಮ ಆಶ್ರಮಕ್ಕೆ. ಸೊ ಅವಾಗ ಪ್ರಭುಪಾದವರು ವಿಶಾಖಪಟ್ಟಣಂಗೆ ಹೋಗ್ತಾರೆ. ಯಾವಾಗ 1972ರಲ್ಲಿ. ಸೊ ವಿಶಾಖಪಟ್ಟಣದಲ್ಲಿ ಏನಾಯ್ತು ಅಂತ ನಾವು ಈಗ ಜಸ್ಟ್ ಒಂದು ಮುಂದಿನ 10 ನಿಮಿಷದಲ್ಲಿ ಚರ್ಚೆ ಮಾಡಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ವಿರಾಮ ಕೊಡೋಣ. ಸೊ ವಿಶಾಖಪಟ್ಟಣಂ ಅನ್ನೋದು ನಿಮ್ಗೆಲ್ಲ ಗೊತ್ತಿರೋ ಆಂಧ್ರ ಪ್ರದೇಶ್ ರಾಜ್ಯದಲ್ಲಿದೆ. ಸೊ ಅಲ್ಲಿ ಪೂರಿ ಮಹಾರಾಜನ ಆಶ್ರಮ ಇತ್ತು. ಜಸ್ಟ್ 5 ನಿಮಿಷ ಅಷ್ಟೇ ಎಲ್ಲಿಂದ, ಸಮುದ್ರದಿಂದ, ಬೇ ಆಫ್ ಬೆಂಗಾಲ್. ಸೊ ಅಲ್ಲಿ ಪ್ರಭುಪಾದವರು 15 ಶಿಷ್ಯರ ಜೊತೆ ಹೋಗ್ತಾರೆ. ಅಲ್ಲಿ ಪ್ರಭುಪಾದವರು ಬರ್ತಾರೆ. ಸೊ ಪ್ರಭುಪಾದವರು ಪ್ರತಿದಿನ ಮಾರ್ನಿಂಗ್ ವಾಕಿಗೆ ಹೋಗ್ತಾರೆ. ಮಾರ್ನಿಂಗ್ ವಾಕಿಗೆ ಹೋದಾಗ ಸೊ ಎಲ್ಲಾ ಭಕ್ತರು ಪ್ರಭುಪಾದವ್ರ ಜೊತೆ ಹೋಗ್ತಾರೆ. ಬೇರೆ ಬೇರೆ ಅವರ ಕ್ವಾರ್ಟರ್ಗಳಿಂದ ಬಂದು. ಯಾಕಂದ್ರೆ ಪ್ರಭುಪಾದವರು ಮಾರ್ನಿಂಗ್ ವಾಕ್ ಅಲ್ಲಿ ಅವರು ತುಂಬಾ ಏನ್ ಹೇಳೋದು, ಅವರ ನಿಕಟ ಒಂದು ಸಂಘವನ್ನು ಕೊಡ್ತಾ ಇದ್ರು ಅವರ ಶಿಷ್ಯರಿಗೆ. ಸೊ ಗುರುದಾಸ್ ಪ್ರಭು ಒಂದಿನ ಸ್ವಲ್ಪ ಲೇಟ್ ಆಗೋಯ್ತು. ಪ್ರಭುಪಾದವ್ರು ಆಲ್ರೆಡಿ ಹೊರಟ್ಬಿಟ್ಟಿದ್ರು ಮಾರ್ನಿಂಗ್ ವಾಕ್ಗೆ. ಸೊ ಆ ಒಂದು ಅರ್ಜೆಂಟ್ ಅಲ್ಲಿ ಅವರು ಚಪ್ಪಲ್ಲೂ ಹಾಕೊಳ್ಳಿಲ್ಲ, ಸೀದಾ ಓಡ್ಬಿಟ್ರಂತೆ ಪ್ರಭುಪಾದವ್ರ ಜೊತೆ ಇರ್ಬೇಕು ಅಂತ. ಆದ್ರೆ ಆ ರಸ್ತೆ ಬಹಳ ಒಂದು ಏನ್ ಹೇಳೋದು, ರಫ್ ಆಗಿತ್ತಂತೆ, ಸರಿಗಿರ್ಲಿಲ್ಲ. ಸೊ ಕಲ್ಲು, ತುಂಬಾ ಚೂಪಾದ ಕಲ್ಲುಗಳಿತ್ತಂತೆ. ಸೊ ಅವ್ರ ಕಾಲೆಲ್ಲ ತುಂಬಾ ಚುಚ್ತಾ ಇತ್ತಂತೆ. ಸೊ ಪ್ರಭುಪಾದವ್ರು ನೋಡಿದ್ರಂತೆ ಗುರುದಾಸ್ ಪ್ರಭು ಬರೋದನ್ನ. ಪ್ರಭುಪಾದರು ಕೇಳಿದ, ಯಾಕೆ ಚಪ್ಪಲಿ ಹಾಕ್ಲಿಲ್ಲ ಅಂತ. ಗುರುದಾಸ್ ಪ್ರಭು ಹೇಳಿದ್ರಂತೆ, ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ನಾನು ತುಂಬಾ ಆತುರನಾಗಿದ್ದೆ, ಅದಕ್ಕೆ ಓಡಿ ಬಂದೆ ಅಂತ. ಸೊ ಮತ್ತೆ ಹೇಳಿದ್ರಂತೆ, ಪ್ರಭುಪಾದ್ ನಿಮ್ ಜೊತೆ ಇದ್ದಾಗ ನನಗೆ ಯಾವುದೇ ನೋವು ಅನುಭವ ಆಗೋದಿಲ್ಲ ನನಗೆ ಅಂತ. ಸೊ ಪ್ರಭುಪಾದ್ ಹೇಳ್ತಾರೆ, ಹಾಗಾದ್ರೆ ನೀನ್ ಯಾಕೆ ನಿನ್ನ ಗಂಟ್ಲನ್ನು ಯಾಕೆ ಕತ್ತರಿಸೋದಿಲ್ಲ, ನೀನು ಬರೀ ಕಾಲಿಗೆ ಮಾತ್ರ ಯಾಕೆ ತಪಸ್ಸೆ ಕೊಡ್ತಿದ್ಯಾ? ನನ್ನ ಸಂಘದಲ್ಲಿ ನಿನಗೆ ಯಾವುದೇ ನೋವು ಆಗಲ್ಲ ಅಂದ್ರೆ ನೀನು ಒಂದು ಚಾಕು ತಗೊಂಡು ಈ ತರ ಕತ್ತರಿಸ್ಕೋ ಅಂತ. ಸೊ ಹೇಳುವ ಮಾತೇನು ಅಂದ್ರೆ, ಪ್ರಭುಪಾದರು ಹೇಳ್ತಿದ್ರು, ಆಲ್ರೆಡಿ ಎಷ್ಟೊಂದು ತಪಸ್ಯ ಇದೆ, ಯಾಕೆ ಸುಮ್ನೆ ಇನ್ನೂ ಹೆಚ್ಚು ತಪಸ್ಯವನ್ನು ಸೃಷ್ಟಿ ಮಾಡ್ತಾ ಇದೀಯ ನೀನು? ಏನು ಮಾಡ್ದಿದ್ರು ಹಂಗೆ ಈ ಪ್ರಪಂಚದಲ್ಲಿ ನಮಗೆ ಕಷ್ಟಗಳು ಬರ್ತಾನೆ ಇರುತ್ತೆ, ಯಾಕೆ ಸುಮ್ನೆ ಹಂಗೆ ಮಾಡ್ತಿದ್ಯಾ ಅಂತ ಪ್ರಭುಪಾದವರು ಒಂದು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ. ಅಫ್ಕೋರ್ಸ್ ಆ ಒಂದು ಉತ್ಸಾಹವನ್ನು ನಾವು ಖಂಡಿತವಾಗ್ಲೂ ಅದನ್ನು ನಾವು ಅಪ್ರಿಶಿಯೇಟ್ ಮಾಡಬೇಕು, ಗುರುದಾಸ್ ಪ್ರಭುವಿನ ಉತ್ಸಾಹ. ಆದ್ರೆ ಅನಾವಶ್ಯಕ ತಪಸ್ಯ ಬೇಡ ಅಂತ ಪ್ರಭುಪಾದವರು ಇಲ್ಲಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಮತ್ತೆ ಒಂದಿನ ಈ ತರ ಪ್ರಭುಪಾದವ್ರು ಮಾರ್ನಿಂಗ್ ವಾಕ್ ಹೋಗ್ತಿದಾಗ ಹಿಂದ್ಗಡೆಯಿಂದ ಒಂದು ನಾಯಿ ಬಂತಂತೆ. ಸೊ ಪ್ರಭುಪಾದವ್ರು ತಕ್ಷಣ ಅವರ ಕೋಲಿಂದ ಹಿಂಗೆ ತಿರುಗಿ ನಾಯಿ ಕಡೆ ಕೋಲ್ ತೋರಿಸಿದ ತಕ್ಷಣ ನಾಯಿ ಓಡೋಗ್ತಾ ಇತ್ತಂತೆ. ಮತ್ತೆ ಪ್ರಭುಪಾದವ್ರು ಹೇಳೋರಂತೆ, ನಾಯಿ ಅಂದ್ರೆ ಅದಕ್ಕೆ ಕೆಲವು ಒಳ್ಳೆ ಗುಣಗಳಿದೆ, 5 ಒಳ್ಳೆ ಗುಣಗಳಿದೆ, ಚಾಣಕ್ಯ ಪಂಡಿತ್ ಹೇಳ್ತಾರೆ. ಅದರಲ್ಲಿ ಒಂದು ಒಳ್ಳೆ ಗುಣ ಅಂದ್ರೆ ನಾಯಿ ಬಹಳ ಒಂದು ಏನ್ ಹೇಳ್ತೀವಿ ನಾವು, ಲಾಯಲ್ ಅಥವಾ ಫೇತ್ಫುಲ್ ಅಂತ ಹೇಳ್ತೀವಲ್ಲ, ಅವನ ನಾಯಿ ನಿಷ್ಠಾವಂತ ಒಂದು ಪ್ರಾಣಿ, ಅದು ಬಹಳ ನಿಷ್ಠಾವಂತ ಪ್ರಾಣಿ. ಸೊ ಅದು ನಾವು ಅದರಿಂದ ಆ ಗುಣವನ್ನು ಕಲಿಬೇಕು ಅಂತ ಪ್ರಭುಪಾದ ಹೇಳು. ಹೇಗೆ ನಾಯಿ ಅವನ ಮಾಸ್ಟರ್ ಮಾಲೀಕನ ಪ್ರತಿ ಒಂದು ನಿಷ್ಠಾವಂತ ಭಾವನೆಯನ್ನು ಇಟ್ಕೊಳ್ಳುತ್ತೋ, ಹಾಗೆ ನಾವು ನಮ್ಮ ಗುರುಗಳ ಪ್ರತಿ ನಿಷ್ಠಾವಂತ ಭಾವನೆ ಇರಬೇಕು ಅಂತ. ಸೊ ಪ್ರಭುಪಾದವ್ರು ಹೇಳೋರು, ನಾವು ಕೃಷ್ಣನ ನಾಯಿ ಇದ್ದ ಹಾಗೆ, ನಾವು ಕೃಷ್ಣನ ನಾಯಿ. ಸೊ ನಾವು ಕೃಷ್ಣನ ನಾಯಿ ಆಗ್ಬೇಕು, ನಾವು ಅಂತಹ ಒಂದು ನಿಷ್ಠಾವಂತ ಭಾವನೆ ಬರಬೇಕು ಅಂತ. ಮತ್ತೆ ಪ್ರಭುಪಾದರು ಹೇಳೋರು, ನಮ್ಮ ಸಂಸ್ಥೆಯಲ್ಲಿ ಯಾರಿಗೂ ನಾವು ದುಡ್ಡು ಕೊಟ್ಟು ನಾವು ಕೆಲಸ ಮಾಡಿಸಬಾರ್ದು, ಎಲ್ಲವೂ ಕೂಡ ಏನಿರ್ಬೇಕು, ಅನ್ಯ ಅಭಿಲಾಷಿತ ಶೂನ್ಯಂ. ಯಾವುದೇ ಒಂದು ಹಣ ಅಥವಾ ಯಾವುದೇ ಒಂದು ಪೋಸ್ಟ್ ಪೊಸಿಷನ್ ಆಸಕ್ತಿಯಿಂದ ಜನ ಸೇವೆ ಮಾಡಬಾರ್ದು ಅಂತ ಪ್ರಭುಪಾದರು ಹೇಳೋರು.
ಎನಿವೆ, ಆಮೇಲೆ ಒಂದಿನ ಪ್ರಭುಪಾದವರು ಭಕ್ತರಿಗೆ ಹೇಳಿದ್ರು, ಹೋಗಿ ಸಮುದ್ರದಲ್ಲಿ ಸ್ನಾನ ಮಾಡ್ಕೊಂಡ್ ಬನ್ನಿ ಅಂತ. ನಂದಕುಮಾರ್ ಪ್ರಭು ಅಂತ ಪ್ರಭುಪಾದವ್ರ ಶಿಷ್ಯ ಆದವ್ರು ಹೇಳೋರು, ಪ್ರಭುಪಾದ್ ನಾನು ಸಮುದ್ರದಲ್ಲಿ ಹೋದಾಗ, ಬೀಚಲ್ಲಿ ಸ್ನಾನ ಮಾಡಿದಾಗ ಸೂರ್ಯನ ಕಿರಣಗಳು ಎಷ್ಟು ಒಂದು ತಂಪಾಗಿರುತ್ತೆ, ಆ ನೀರು ಕೂಡ ಎಷ್ಟು ತಂಪಾಗಿರುತ್ತೆ, ನನಗೆ ತುಂಬಾ ಒಂದು ಆಸಕ್ತಿ ಆಗತ್ತೆ, ಅದರ ಪ್ರತಿ ಅಲ್ಲೇ ಇರ್ಬೇಕು ಅನ್ಸುತ್ತೆ. ಆದ್ರೆ ನೀವ್ ಹೇಳ್ತೀರಾ ನಾವು ಯಾವುದೇ ಒಂದು ಭೌತಿಕ ಆಸಕ್ತಿಗಳಿಂದ ದೂರ ಇರ್ಬೇಕು, ಯಾಕಂದ್ರೆ ಭೌತಿಕ ಆಸಕ್ತಿಗಳಿಂದ ನಾವು ಕೃಷ್ಣನನ್ನು ಮರ್ತು ಬಿಡ್ತೀವಿ. ಸೊ ನಾನು ಇಂತಹ ಬೀಚಲ್ಲಿ ಹೋಗಿ ಸ್ನಾನ ಮಾಡಿದಾಗ ನನಗೆ ಬರೀ ಇಂದ್ರಿಯ ತೃಪ್ತಿ ಮಾಡ್ತಾ ಇದ್ದೀನಿ ಅನ್ಸುತ್ತೆ, ಕೃಷ್ಣನನ್ನು ಹೇಗೆ ನೆನಪಿಸ್ಕೊಳ್ಳೋದು ಅಂತ ಕೇಳ್ತಾನೆ. ಆಗ ಪ್ರಭುಪಾದ್ ಹೇಳ್ತಾನೆ, ನೋಡಯ್ಯ, ಕೃಷ್ಣನೇ ಆ ಸೂರ್ಯನ ಕಿರಣ ಕೃಷ್ಣ. ಯದ್ ಆದಿತ್ಯಗತಂ ತೇಜಂ ಜಗದ್ ಭಾಷಯತೆ ಅಖಿಲ ಯಕ್ ಚಂದ್ರಮಸಿ ಯಕ್ ಚಾಗ್ನೋ ತತ್ತೇಜೋ ವಿದ್ಯಮಾಮಕಂ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನಾನೇ ಆ ಸೂರ್ಯನ ಕಿರಣಗಳು, ಆ ಸೂರ್ಯನ ತೇಜ ನಾನು ಅಂತ. ಸೊ ಕೃಷ್ಣನನ್ನು ಹೇಗೆ ಮರಿಲಿಕ್ಕೆ ಸಾಧ್ಯ? ಮತ್ತೆ ಆ ಸಮುದ್ರದ ನೀರು, ರಾಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಸೂರ್ಯಯು, ಆ ಸಮುದ್ರದ ನೀರು ಅಥವಾ ನೀರಿನ ಒಂದು ಆ ಸ್ವಾದ, ಅದು ನಾನು. ಕೃಷ್ಣ ಹೇಳ್ತಾ ಇದ್ದಾನೆ ಗೀತೆಯಲ್ಲಿ. ಸೊ ಕೃಷ್ಣನ್ನು ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಕಡೆ ಕೃಷ್ಣ ಇದ್ದಾನೆ. ಈ ರೀತಿಯಲ್ಲಿ ಪ್ರಭುಪಾದರು ಉತ್ತರ ಕೊಡ್ತಾರೆ. ಮತ್ತೆ ಇನ್ನೊಬ್ಬ ಪಾಂಚಜನ್ಯ ಪ್ರಭು ಕೇಳ್ತಾರೆ, ಹಾಗಾದ್ರೆ ಮತ್ತೆ ಈಜೋದು ಅದು ಮಾಯಾ ಅಲ್ವಾ? ಯಾಕಂದ್ರೆ ಸೂರ್ಯ ನೀರು ಅದೆಲ್ಲ ಓಕೆ, ಕೃಷ್ಣ ಅಂತ ನೋಡ್ಬೋದು. ಆದ್ರೆ ಈಜೋದು, ಸ್ವಿಮ್ಮಿಂಗ್ ಮಾಡೋದು? ಪ್ರಭುಪಾದ ಹೇಳಿದ್ರು ಶ್ರೀ ಚೈತನ್ಯ ಮಹಾಪ್ರಭುಗಳು ಈಜ್ತಾ ಇದ್ರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಬಾಲ್ ಜೊತೆ ಆಟ ಆಡ್ತಾ ಇದ್ರು. ನೀನು ಹೋಗಿ ಈಜು, ಏನು ಪ್ರಾಬ್ಲಮ್ ಇಲ್ಲ, ಏನು ಸಮಸ್ಯೆ ಇಲ್ಲ, ಆದ್ರೆ ಕೃಷ್ಣನನ್ನು ನೆನಪಿಸ್ಕೊ ಅಂತ ಹೇಳ್ತಾರೆ. ಎನಿವೆ, ಪೂರಿ ಮಹಾರಾಜನ ಆಶ್ರಮದಲ್ಲಿ ಪ್ರಭುಪಾದ್ ಅವರಿಗೆ ಪೂರಿ ಮಹಾರಾಜ್ ಅವರು ಅವರ ಕೊಠಡಿಯ ಪಕ್ಕನೆ ಒಂದು ದೊಡ್ಡ ಕೊಠಡಿಯನ್ನು ಕೊಡ್ತಾರೆ. ಸೊ ಇದು ಪ್ರಭುಪಾದ್ ಅವರಿಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಪ್ರಭುಪಾದ್ ಅವರಿಗೆ ಇದು ಮಿತ್ರತ್ವದ ಒಂದು ಸೂಚನೆ. ಯಾಕಂದ್ರೆ ಎಲ್ಲಾ ಪ್ರಭುಪಾದ್ ಅವರ ಗುರುಬಂಧುಗಳು ಈ ತರ ಇರ್ಲಿಲ್ಲ. ನಾನು ಈಗ ತಾನೇ ಹೇಳಿದ್ನಲ್ಲ, ಒಬ್ರು ಎಷ್ಟು ನಿಂದನೆ ಮಾಡಿ ಕಠಿಣ ಒಂದು ಪತ್ರವನ್ನು ಬರೆದಿದ್ರು ಅಂತ. ಹಾಗೆ ನೋಡಕ್ ಹೋದ್ರೆ ಪೂರಿ ಮಹಾರಾಜ್ ಅವರು ಬಹಳ ಒಂದು ಮಿತ್ರತ್ವ ಬೆಳೆಸ್ಕೋಬೇಕಿತ್ತು ಅಂತ ಪ್ರಭುಪಾದ್ ಅವ್ರಿಗೆ ಅನ್ಸುತ್ತೆ. ಸೊ ಅಂದ್ರೆ ಆ ಭಾವನೆಯಿಂದ ಪೂರಿ ಮಹಾರಾಜ್ ಅವರು ಕರೆದಿದ್ರು ಪ್ರಭುಪಾದರು. ಎನಿವೆ, ಸೊ ಪ್ರಭುಪಾದ್ ಅವರ ಶಿಷ್ಯರಿಗೆ ಪ್ರಭುಪಾದ್ ಅವರು ಹೇಗೆ ಅವರ ಗುರು ಬಂಧುಗಳ ಜೊತೆ ವ್ಯವಹಾರ ನಡೆಸ್ತಾ ಇದ್ದಾರೆ ಅನ್ನೋದು ಒಂದು ಆಶ್ಚರ್ಯವಾದ ಒಂದು ಮಾತು. ಇಲ್ಲಿ ತನಕ ಅವ್ರು ನೋಡಿರ್ಲಿಲ್ಲ. ಸೊ ಪ್ರಭುಪಾದ್ ಅವರು ಸಾಮಾನ್ಯವಾಗಿ ಯಾರಾದ್ರೂ ಗುರು ಬಂಧುಗಳು ಬಂದ್ರೆ ಅವ್ರಿಗೆ ಫಸ್ಟ್ ದಂಡವತ್ ಪ್ರಣಾಮ ಮಾಡ್ತಾ ಇದ್ರು. ಸೊ ಮತ್ತೆ ಇಲ್ಲಿ ಫಸ್ಟ್ ಟೈಮ್ ನೋಡಿದ್ರೆ ಅವರು ಪ್ರಭುಪಾದರು ಆರಾಮಾಗಿದ್ರು. ಯಾವುದೇ ಒಂದು ಏನ್ ಹೇಳೋದು, ಸಂಕೋಚ ಭಾವನೆ ಇರ್ಲಿಲ್ಲ ಪ್ರಭುಪಾದ್ ಅವರಿಗೆ. ಅವರದೇ ಆದ ಮಿತ್ರರ ಮನೇಲಿ ಇದ್ದೀವಿ ಅಂತ ಆ ಪ್ರಭುಪಾದ್ ಅವರಿಗೆ ಅನಿಸಿತು. ಮತ್ತೆ ಪ್ರಭುಪಾದ ಶಿಷ್ಯರಿಗೂ ಬಹಳ ಕಂಫರ್ಟಬಲ್ ಆಗಿ ಎಲ್ಲ ವ್ಯವಸ್ಥೆಗಳಿತ್ತು. ಸಾಮಾನ್ಯವಾಗಿ ಭಾರತದಲ್ಲಿ ಪಾಶ್ಚಾತ್ಯ ಶಿಷ್ಯರನ್ನು ನೋಡಿದ್ರೆ, ಇವ್ರು ಸರಿಗಿಲ್ಲ, ಇವ್ರು ಹಿಂಗೆ ಸ್ಪಷ್ಟತೆ ಇಲ್ಲ, ಅವರು ಆ ಮಂತ್ರ ಉಚ್ಚಾರಣೆಯಲ್ಲಿ ಸ್ಪಷ್ಟತೆ ಇಲ್ಲ, ಅಥವಾ ಅವರು ಸರಿಯಾಗಿ ಸುಸಂಸ್ಕೃತರಲ್ಲ ಅವರು ಅಂತೆಲ್ಲ ಕ್ರಿಟಿಸೈಸ್ ಮಾಡೋರು. ಆದ್ರೆ ಇಲ್ಲಿ ಆತರ ಏನು ಇರ್ಲಿಲ್ಲ. ಪ್ರಭುಪಾದ್ ಅವರ ಇನ್ನೊಬ್ರು ಗುರು ಬಂದು ಆನಂದ ಅನ್ನೋರು ಅಡುಗೆ ಮಾಡೋರಂತೆ. ಎಲ್ರಿಗೂ ಅಡುಗೆ ಮಾಡೋರಂತೆ, ಬಡ್ಸೋರಂತೆ. ಅವ್ರಿಗೆ ಇಂಗ್ಲಿಷು ಬರ್ತಾ ಇರ್ಲಿಲ್ಲ, ಆದ್ರೆ ಎಲ್ರಿಗೂ ಅಡುಗೆ ಮಾಡಿ ಬರ್ಸೋರಂತೆ. ಏನನ್ನೆಲ್ಲ ಮಾಡ್ತಿದ್ರಂತೆ, ಅನ್ನ, ಹುಳಿ ಅಂದ್ರೆ ಇದು ಮೊಸರು, ದಾಲ್, 3 ತರ ಸಬ್ಜಿ, ಫ್ರೆಂಚ್ ಫ್ರೈಸ್, ಚಟ್ನಿ, ಮಾಲ್ಪೋವಾ, ರಾಜ್ಕೇಲಿ, ಸಂದೇಶ, ಕ್ಷೀರ, ಎಲ್ಲ ಸ್ವೀಟ್ಗಳು ಎಲ್ಲವನ್ನು ಮಾಡಿ ಅವರೇ ಬಡ್ಸೋರಂತೆ. ಎಲ್ರಿಗೂ. ಈ ಒಂದ್ ಕಡೆ ಗಂಡಸರು, ಇನ್ನೊಂದ್ ಕಡೆ ಹೆಂಗಸರು ಲೈನಲ್ಲಿ ಕೂತ್ಕೊಂಡು ಅವರು ಬಡ್ಸೋರಂತೆ. ಮತ್ತೆ ಪ್ರಭುಪಾದರು ಅಲ್ಲೇ ಕೂತ್ಕೊಂಡು ಜಪ ಮಾಡ್ತಿದ್ದು ಹೇಳೋರಂತೆ, ಇನ್ನೂ ಕೊಡಿ ಅಂತ. ಸೊ ಈ ರೀತಿಯಲ್ಲಿ ಎಲ್ಲಾ ಭಕ್ತರು ಮೂಗಿನವರೆಗೆ ಪ್ರಸಾದ ಸ್ವೀಕರಿಸ್ತಾ ಇದ್ರಂತೆ. ಕೊನೆಗೆ ಪ್ರಭುಪಾದರು ಪ್ರೇಮ ಧ್ವನಿ ಹೇಳೋರಂತೆ. ಪ್ರೇಮ ಧ್ವನಿ ಅಂದ್ರೆ ಜಯ ಓಂ ವಿಷ್ಣು ಪಾದ್ ಪರಮಹಂಸ ಪರಿವ್ರಾಚಾರ್ಯ ಅಂದ್ರೆ ಎಲ್ಲಾ ಗುರುಗಳನ್ನು ಸ್ಮರಿಸೋದು. ಯಾಕಂದ್ರೆ ಪ್ರಸಾದ ಸ್ವೀಕರಿಸೋದು ಅದು ಸಾಮಾನ್ಯ ಕಾರ್ಯವಲ್ಲ, ಅದು ಒಂದು ದಿವ್ಯ ಸೇವೆ, ಅದು ಪ್ರಸಾದ ಸೇವೆ ಅಂತ ಕರಿತೀವಿ ನಾವು. ಸೊ ಪ್ರಭುಪಾದ್ ಅವರು ಹೇಳೋರಂತೆ, ನೋಡಿ ಈ ಆನಂದ ಪ್ರಭು ಇಷ್ಟು ವರಿಷ್ಠ ಬ್ರಹ್ಮಚಾರಿಗಳು, ಆದ್ರೂ ನೋಡಿ ನಿಮ್ಮೆಲ್ಲರ ಸೇವೆ ಹೇಗೆ ಮಾಡ್ತಿದ್ದಾನೆ. ನೀವೆಲ್ಲರೂ ತಿನ್ನೋ ತನಕ ಅವ್ರು ತಿನ್ನೋದಿಲ್ಲ, ನೀವು ತಿನ್ನೋದ್ರಲ್ಲಿ ಅವ್ರ ಆನಂದ ತಗೋತಾ ಇದ್ದಾರೆ. ಈ ರೀತಿಯಲ್ಲಿ ಸೇವಕನಿಗೆ ಹೆಚ್ಚು ಆನಂದ. ನಾವೇ ಸ್ವಾರ್ಥದಿಂದ ಯಾವಾಗ ನಾವು ಭೋಗ ಒಂದು ಚೇತನೆಯಿಂದ ನಾವು ನಮ್ಮ ಸೇವೆಯನ್ನು ಮಾಡ್ತೀವೋ, ಭೋಗ ಭಾವನೆಯಿಂದ, ಅವಾಗ ನಮಗೆ
ಆಕ್ಚುಲಿ ನಾವು ಆನಂದ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ನಿಸ್ವಾರ್ಥ ಭಾವನೆಯಿಂದ ನಾವು ಬೇರೆಯವರ ಸೇವೆ ಮಾಡ್ತೀವೋ, ವೈಷ್ಣವರ ಸೇವೆ ಮಾಡ್ತೀವೋ, ಆವಾಗ ನಮಗೆ ಅದರಲ್ಲಿ ನಮಗೆ ಸಂತುಷ್ಟತೆ ದೊರೆಯುತ್ತೆ ಅಂತ ಪ್ರಭುಪಾದವರು ಹೇಳೋರು. ಎನಿವೆ, ಸೊ ಮತ್ತೆ ಪ್ರಭುಪಾದವರು ಸಿಂಹಾಚಲಕ್ಕೆ ಹೋಗ್ತಾರಂತೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಸಿಂಹಾಚಲ ಅನ್ನೋದು ಬಹಳ ಸುಂದರವಾದ ಒಂದು ದೇವಸ್ಥಾನ. ನಿಮ್ಮಲ್ಲಿ ಯಾರ್ಯಾರು ಹೋಗಿದ್ದೀರಾ ಸಿಂಹಾಚಲ ದೇವಸ್ಥಾನಕ್ಕೆ? ಯಾರಾದ್ರೂ ಹೋಗಿದ್ದೀರಾ? ಸೊ ಈ ಸಿಂಹಾಚಲ ದೇವಸ್ಥಾನ ಅನ್ನೋದು ಬಹಳ ಒಂದು ಅದ್ಭುತವಾದ ದೇವಸ್ಥಾನ. ವಿಶಾಖಪಟ್ಟಣಂಗಿಂತ ಹೆಚ್ಚು ದೂರ ಇಲ್ಲ ಆಕ್ಚುಲಿ. ಸೊ ಇಲ್ಲಿ ಕೆಲವೇ ಚಿತ್ರಗಳಿವೆ, ನೀವು ನೋಡಬಹುದು. ಸಿಂಹಾಚಲಂ ದೇವಸ್ಥಾನದ ಚಿತ್ರಗಳೆಲ್ಲರೂ ಕಾಣಿಸ್ತಾ ಇದೆಯಾ? ಸೊ ಕಾಣಿಸ್ತಾ ಇದೆ ಅಲ್ಲ? ಕಾಣಿಸ್ತಿದೆ ಪ್ರಭು. ನಿಮ್ಮಲ್ಲಿ ಯಾರ್ಯಾರು ಹೋಗಿದ್ದೀರಾ ಸಿಂಹಾಚಲಕ್ಕೆ? ಯಾರು ಹೋಗಿಲ್ಲ. ಓಕೆ, ಹಾಗಾದ್ರೆ ನಾವು ಒಂದು ಯಾತ್ರೆ ಮಾಡ್ಬೇಕು. ಸೊ ಈ ಸಿಂಹಾಚಲಂ ವಿಶಾಖಪಟ್ಟಣಂಗಿಂತ ಹೆಚ್ಚು ದೂರ ಇಲ್ಲ. ಅಲ್ಲಿ ಪ್ರಭುಪಾದವರು ಹೋಗ್ತಾರೆ, ಅವರ ಶಿಷ್ಯರ ಜೊತೆ ಭೇಟಿ ನೀಡ್ತಾರೆ. ಸೊ ಅಲ್ಲಿ ನಿಮ್ಗೆಲ್ಲರೂ ಗೊತ್ತಿರಂಗೆ ಅದು ನರಸಿಂಹ ಕ್ಷೇತ್ರ. ಪ್ರಹ್ಲಾದ್ ಮಹಾರಾಜ್ ಅವರ ಕಾಲದಿಂದ ಇದೆಯಂತ ಈ ದೇವಸ್ಥಾನ. ಅಷ್ಟು ಸತ್ಯಯುಗದ ಸಮಯದಿಂದ ಬಂದಿರುವಂತ ಒಂದು ದೇವಸ್ಥಾನ ಇದು. ಬಹಳ ಐತಿಹಾಸಿಕ ದೇವಸ್ಥಾನ. ನರಸಿಂಹ ಕ್ಷೇತ್ರ. ಈಗ 2-3 ದಿನಗಳಲ್ಲಿ ನರಸಿಂಹ ಚತುರ್ದಶಿ ಬರ್ತಾ ಇದೆ, 22ನೇ ತಾರೀಕು. ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಭಾವಿಸ್ತೀನಿ. ಬಹಳ ಅವತ್ತು ಶ್ರೀ ನರಸಿಂಹ ಭಗವಂತ ಆ ಒಂದು ಕಂಬದಿಂದ ಅವತರಿಸಿದ್ದು. ಆ ಒಂದು ಕಂಬದಿಂದ ಅವತರಿಸಿದ್ದು. ಸೊ ಈ ಒಂದು ಶುಭ ಅವಸರದ ನರಸಿಂಹ ಚತುರ್ದಶಿ ಬರ್ತಾ ಇದೆ. ನೀವೆಲ್ಲರೂ ಕೂಡ ದಯವಿಟ್ಟು ಅವತ್ತು ಹೆಚ್ಚು ಜಪ ಮಾಡಿ, ನೀವು ಸಾಧನೆಯನ್ನು ಹೆಚ್ಚು ಮಾಡಿ, ನೀವು ಸೇವೆ ಮಾಡಿ, ದೇವಸ್ಥಾನಕ್ಕೆ ಹೋಗಿ. ಸಾಯಂಕಾಲ ಕಾರ್ಯಕ್ರಮಗಳಿರುತ್ತೆ, ಪ್ರವಚನ ಇರುತ್ತೆ. ನರಸಿಂಹ ಲೀಲೆಯ ಬಗ್ಗೆ ನೀವು ಸ್ಮರಣೆ ಮಾಡಿ, ಭಾಗವತದ 7ನೇ ಸ್ಕಂದದಿಂದ ನೀವು ನರಸಿಂಹ ಲೀಲೆಯನ್ನು ನೀವು ಓದಿ, ಪ್ರವಚನಗಳನ್ನು ಕೇಳಿ. ಸೊ ಇಂತಹ ಒಂದು ಪವಿತ್ರ ಕ್ಷೇತ್ರಕ್ಕೆ ಪ್ರಭುಪಾದವರು ಭೇಟಿ ನೀಡ್ತಾರೆ. ಕಾರಲ್ಲಿ ಹೋಗ್ತಾರೆ ಪ್ರಭುಪಾದವರು ಮೇಲೆ, ಯಾಕಂದ್ರೆ ಅದು ಪರ್ವತದ ಮೇಲೆ ಹೋಗ್ಬೇಕು. ಸೊ ಸುಂದರವಾದ ಜಾಗ, ಅತಿ ಅದ್ಭುತ ಪ್ರಕೃತಿಯ ಒಂದು ಏನ್ ಹೇಳೋದು, ಅದ್ಭುತ ಸೃಷ್ಟಿ ಆ ಜಾಗ. ಅಲ್ಲಿ ಎಲ್ಲಾ ತರದ ಮರ ಗಿಡಗಳಿತ್ತು, ಆಲದ ಮರಗಳಿತ್ತಂತೆ, ಚಂಪಕ ಗಿಡಗಳಿತ್ತಂತೆ. ಪ್ರಭುಪಾದರು ಚಂಪಕ ಹೂವನ್ನು ಇಟ್ಕೊಂಡು ಹೇಳೋರಂತೆ, ಈ ಚಂಪಕ ಹೂವು ಚೈತನ್ಯ ಮಹಾಪ್ರಭುಗಳ ಬಣ್ಣ ಇದೆ ಇದು. ಇದು ಅತ್ಯಂತ ಪ್ರಿಯವಾದ ಹೂವು ಇಡೀ ಭಾರತದಲ್ಲಿ ಅಂತ. ಅದರ ಸುಗಂಧವು ಕೂಡ ಅತ್ಯಂತ ಸುಂದರವಾದ ಸುಗಂಧ, ನೋಡ್ಲಿಕ್ಕೂ ತುಂಬಾ ಚಂದ ಅಂತ ಪ್ರಭುಪಾದರು ಹೇಳಿದ್ರಂತೆ. ಎನಿವೆ, ಮತ್ತೆ ಒಳಗಡೆ ಹೋದಾಗ ತುಂಬಾ ಅಂದ್ರೆ ಗುಹೆ ಒಳಗೆ ಹೋದಾಗೆ, ನೀವು ಯಾರಾದ್ರೂ ಹೋಗಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಟೈಮ್ ಹೋದಾಗ ನೋಡ್ಬೋದು. ಒಳಗಡೆ ಹೋಗಿ ನರಸಿಂಹದೇವರು ಅಲ್ಲಿ ಪ್ರಕಟಣೆ ಆಗಿರುವ ಮೂರ್ತಿ ಇದೆ. ಆದ್ರೆ ಅದು ಪುರೂರವ ಮತ್ತೆ ಊರ್ವಶಿ, ಇವರು ಆಕ್ಚುಲಿ ಊರ್ವಶಿ ರಿಕ್ವೆಸ್ಟ್ ಮಾಡಿದಾಗ ಈ ಮೂರ್ತಿ ಆಕ್ಚುಲಿ ಅವಳ ಸ್ವಪ್ನದಲ್ಲಿ ಬಂದು ಮತ್ತೆ ಹೇಳ್ತಾರೆ, ಈ ಒಂದು ಜಾಗದಲ್ಲಿ ನಾನು ಇದ್ದೀನಿ, ಸಿಂಹಾಚಲದಲ್ಲಿ ನೀವು ಬಂದು ನನ್ನನ್ನು ಪ್ರಾಣ ಪ್ರತಿಷ್ಠಾ ಮಾಡಿ ಅಂತ. ಸೊ ಅವಾಗ ಮಾಡಿದಾಗ ಹೇಳ್ತಾರಂತೆ ನರಸಿಂಹದೇವರು, ನಾನು ವರ್ಷಕ್ಕೆ ಒಂದೇ ಸಲಿ ನಾನು ದರ್ಶನ ಕೊಡೋದು, ಬೇರೆ ಎಲ್ಲಾ ಸಮಯದಲ್ಲಿ ನಾನು ಚಂದನದಲ್ಲಿ ಮುಳುಗಿರ್ತೀನಿ. ಚಂದನ ಮತ್ತೆ ಕರ್ಪೂರದ ಒಂದು ಪೇಸ್ಟ್, ಅದರಲ್ಲಿ ನಾನು ಮುಳುಗಿರ್ತೀನಿ. ಸೊ ನೀವ್ ಈಗ್ಲೂ ಕೂಡ ವರ್ಷಕ್ಕೆ ಒಂದೇ ಸಲಿ ನರಸಿಂಹದೇವರು ಅಲ್ಲಿ ದರ್ಶನ ಕೊಡ್ತಾರೆ. ಪ್ರಭುಪಾದರು ಹೇಳಿದ್ರಂತೆ, ನರಸಿಂಹದೇವರಿಗೆ ತುಂಬಾ ಸಿಟ್ಟು, ಆದ್ರಿಂದ ಅವರನ್ನು ಸ್ವಲ್ಪ ಕೂಲ್ ಆಗಿ ಇಡ್ಲಿಕ್ಕೆ ಯಾವಾಗ್ಲೂ ಅವ್ರ ಮೇಲೆ ಚಂದನವನ್ನು ಹಾಕ್ತಾರೆ ಅಂತ. ಎನಿವೆ, ಸೊ ಪ್ರಭುಪಾದವರು ಬಹಳ ಸೀರಿಯಸ್ ಆಗಿದ್ರಂತೆ, ಏನು ಮಾತಾಡ್ಲಿಲ್ವಂತೆ. ಒಳಗಡೆ ಹೋದ್ರಂತೆ, ದೇವಸ್ಥಾನದಲ್ಲಿ ದರ್ಶನ ಮಾಡಿದ್ರಂತೆ. ಅಲ್ಲಿ ಹೋಗಿದ ತಕ್ಷಣ ಗರ್ಭಗುಡಿಯಲ್ಲಿ ಪ್ರಭುಪಾದರು ಹೇಳ್ತಾರೆ, ನರಸಿಂಹಾರ್ತಿ ಶುರು ಮಾಡಿ ಅಂತ. ಎಲ್ರು ತವ ಕರ ಕಮಲವರೆ ನಖಮದ್ಭುತ ಶೃಂಗಾಂ ದಲಿತ ಹಿರಣ್ಯ ಕಶಿಪು ತನು ಭೃಂಗಾಂ ಅಂತ ಹಾಡಕ್ಕೆ ಶುರು ಮಾಡ್ತಾರೆ. ಭಕ್ತಿ ಭಾವನೆಯಿಂದ ಎಲ್ಲರೂ ಶಿಷ್ಯರು ಮತ್ತೆ ಪ್ರಭುಪಾದರೆಲ್ಲರೂ ಹಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಪ್ರಭುಪಾದವರು ಬಹಳ ಗಂಭೀರ ಭಾವನೆಯಿಂದ ನಡ್ಕೋತಾ ಇದ್ರು. ಗಂಭೀರ ಭಾವನೆಯಿಂದ. ಸೊ ಪ್ರಭುಪಾದವರು ಆ ಜಾಗದ ಸ್ಥಳ ಪುರಾಣ ಇತಿಹಾಸ ಅದು ಮುಖ್ಯ ಆಗಿದ್ರು ಕೂಡ, ಅದು ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಆದ್ರೆ ಭಾವನೆ ಮುಖ್ಯ. ನಾವು ಯಾವುದೇ ತರದ ಅಪರಾಧ ಮಾಡಬಾರ್ದು ಇಂತಹ ತೀರ್ಥಕ್ಷೇತ್ರಗಳಿಗೆ ಬಂದಾಗ ಅಂತ ಪ್ರಭುಪಾದವರು
ಹೇಳ್ತಾ ಇದ್ರು ಅವ್ರ ಶಿಷ್ಯರಿಗೆ. ಮತ್ತೆ ವಾಪಸ್ ವಿಶಾಖಪಟ್ಟಣಂಗೆ ಬಂತು. ಪ್ರಭುಪಾದ್ ಅವರು ಕಾರ್ಯಕ್ರಮಗಳನ್ನು ನಡೆಸ್ತಾರೆ ಬೇರೆ ಬೇರೆ ಜಾಗಗಳಲ್ಲಿ, ಸೋಷಿಯಲ್ ಕ್ಲಬ್, ಸ್ಕೂಲ್ಗಳಲ್ಲೆಲ್ಲ ಪ್ರಭುಪಾದ್ ಅವರು ಕೀರ್ತನೆ ಮಾಡ್ತಾರೆ. ಒಂದಿನ ಒಬ್ಬ ಅಮೆರಿಕನ್ ಆಂಥ್ರೋಪಾಲಜಿಸ್ಟ್ ಬರ್ತಾನಂತೆ. ಅವ್ನು ಹೇಳ್ತಾನೆ ಪ್ರಭುಪಾದಿಗೆ, ನಾನು ಇಂಡಿಯಾಗೆ ಬಂದಿದ್ದೀನಿ, ಭಾರತಕ್ಕೆ ಬಂದು ನಾನು ಪ್ರಿಮಿಟಿವ್ ಟ್ರೈಬ್ ಇದೆಯಲ್ಲ, ಈ ಪ್ರಿಮಿಟಿವ್ ಟ್ರೈಬ್ ಗಳನ್ನು ನಾನು ಸ್ಟಡಿ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ. ಸೊ ಈ ರೀತಿಯಲ್ಲಿ ಹೇಳಿದಾಗ ಪ್ರಭುಪಾದ ಹೇಳ್ತಾರೆ, ಅವರನ್ನ ಯಾಕೆ ನೀವು ಸ್ಟಡಿ ಮಾಡ್ತಿದ್ದಾರೆ? ಯಾರಾದ್ರೂ ಜ್ಞಾನ ವಿಜ್ಞಾನದಲ್ಲಿ ಮುಂದುವರೆದಿದ್ದಾರಲ್ಲ, ಅಂಥವರನ್ನು ಓದಿ ನೀವು, ಅಂಥವರಿಂದ ನೀವು ತಿಳುವಳಿಕೆಯನ್ನು ಪಡೆದುಕೊಳ್ಳಿ ಅವರ ಜೀವನ ಶೈಲಿಯಿಂದ ಅಂತ. ಆಗ ಪ್ರಭುಪಾದ ಒಂದು ಉದಾಹರಣೆ ಕೊಡ್ತಾರಂತೆ. ನೋಡಿ, ಯಾರೋ ಒಬ್ಬ ಇದ್ನಂತೆ, ಅವನು ಜೋಳವನ್ನು ತಿನ್ನುವಾಗ ಆ ಜೋಳದ ಕಾಳನ್ನು ಒಂದೊಂದಾಗಿ ಬಿಡಿಸ್ಕೊಂಡು 5 hours ತಿಂತಾ ಇದ್ನಂತೆ. ಪ್ರಭುಪಾದ ಬೇರೆ ಏನು ಕೆಲಸ ಇಲ್ಲ ಅವನಿಗೆ, ಅದಕ್ಕೆ 5 ಗಂಟೆ ತಿಂತಾ ಇದ್ದಾನೆ. ಅದೇ ರೀತಿ ಕೆಲಸ ಇಲ್ಲದೆ ಇರೋರು ಇಂಥದೆಲ್ಲ ಪ್ರಿಮಿಟಿವ್ ಟ್ರೈಬ್ಗಳನ್ನು ಓದ್ತಾರೆ. ಯಾಕೆ ಬೇಕು ಅದು ಅಂತ ಪ್ರಭುಪಾದವ್ರು ಕೇಳ್ತಾರೆ. ಎನಿವೆ, ಸೊ ಈ ರೀತಿಯಲ್ಲಿ ಪ್ರಭುಪಾದ್ ಅವರು ಸೀದಾ ಹೇಳ್ತಾ ಇದ್ರು. ಕೊನೆಗೆ ಪ್ರಭುಪಾದ್ ಅವರು ಒಂದಿನ ಈ ತರ ಆರಾಮಾಗಿ ಕೂತ್ಕೊಂಡು ಆಸ್ವಾದಿಸ್ತಾ ಇದ್ರಂತೆ. ಏನನ್ನ? ಕಬ್ಬಿಣ ಜ್ಯೂಸನ್ನು. ಸೊ ಕಬ್ಬಿಣ ಜ್ಯೂಸನ್ನು ಆಸ್ವಾದನೆ ಮಾಡ್ತಾ ಇದ್ದಾಗ ಪ್ರಭುಪಾದ ಹೇಳ್ತಾರೆ, ವೈಕುಂಠದಲ್ಲೂ ಹಿಂಗೆ ಯಾವಾಗ್ಲೂ ಗಾಳಿ ಬೀಸ್ತಾ ಇರುತ್ತೆ, ಕೂಲಾಗಿರುತ್ತೆ, ತಂಪು ಗಾಳಿ ಬೀಸ್ತಾ ಇರುತ್ತೆ ಅಂತ. ಸೊ ವಿಶಾಖಪಟ್ಟಣಂದಲ್ಲಿ. ಸೊ ಮತ್ತೆ ಪ್ರಭುಪಾದ ಪೂರಿ ಮಹಾರಾಜನ್ ಕರೀತಾರೆ, ಬನ್ನಿ ನೀವು ನನ್ನ ಜೊತೆ ಪಾಶ್ಚಾತ್ಯ ದೇಶಗಳಿಗೆ ಬನ್ನಿ, ಪ್ರಚಾರ ಮಾಡಿ ನಮ್ಮ ಗುರುಗಳ ಆಸೆ ಇದ್ದಿದ್ದ ಹಾಗೆ ಅಂತ. ಯಾರು? ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಆಸೆ. ಪೂರಿ ಮಹಾರಾಜು ಕೊನೆಗೆ ಮಾಯಾಪುರಿಗೆ ಬರಕ್ಕೆ ಒಪ್ಕೋತಾರೆ. ಮಾಯಾಪುರದಲ್ಲಿ ಆಲ್ರೆಡಿ ನಮ್ದೇ ಆದ ಒಂದು ಇಸ್ಕಾನ್ ಸಂಸ್ಥೆ ಜಮೀನಿತ್ತು. ಸೊ ಕೊನೆಗೆ ಟ್ರೈನ್ ಸ್ಟೇಷನ್ಗೆ ಬರ್ತಾರೆ ಎಲ್ರು, ಮಾಯಾಪುರ್ಗೆ ಹೋಗ್ಲಿಕ್ಕೆ. ಪ್ರಭುಪಾದು, ಪೂರಿ ಮಹಾರಾಜು, ಪ್ರಭುಪಾದ್ ಅವರ ಶಿಷ್ಯರು ಎಲ್ರು ಬರ್ತಾರೆ. ಟ್ರೈನ್ಗೆ ಕಾಯ್ತಾ ಇರುವಾಗ ತುಂಬಾ ಶೆಕೆ ಆಗುತ್ತೆ. ಭಕ್ತರು ಕೀರ್ತನೆ ಮಾಡ್ತಾ ಇರ್ತಾರೆ ಟ್ರೈನ್ ಪ್ಲಾಟ್ಫಾರ್ಮ್ ಅಲ್ಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ. ಸೊ ಅವಾಗ ತುಂಬಾ ಶೆಕೆ ಇರುತ್ತೆ. ಸೊ ಸಡನ್ ಆಗಿ ಶ್ಯಾಮ್ ಸುಂದರ್ ಪ್ರಭು ಒಂದು ತೆಂಗಿನ ಗಿಡನ ಹತ್ತಿ ಒಂದು ಇಷ್ಟು ದೊಡ್ಡ ತೆಂಗಿನಕಾಯಿ ತಗೊಂಡ್ಬರ್ತಾರಂತೆ. ಸೊ ಪ್ರಭುಪಾದ್ ಅವ್ರು ಸ್ವಲ್ಪ ಕುಡಿದು ಮತ್ತೆ ಅವ್ರಿಗೆ ವಾಪಸ್ ಕೊಡ್ತಾರೆ. ಶ್ಯಾಮ್ ಸುಂದರ್ ಪ್ರಭು ಕುಡಿತಾರೆ, ಗುರುದಾಸ್ ಪ್ರಭು ಕುಡಿತಾರೆ, ಎಲ್ರು ಕುಡಿತಾರೆ. ಅದು ಎಷ್ಟು ಕುಡಿದ್ರು ಅದು ಮುಗಿತಾನೇ ಇರ್ಲಿಲ್ವಂತೆ ಎಳ್ನೀರು. ಒಳ್ಳೆ ಅದು ಅಕ್ಷಯ ಪಾತ್ರ ಇದ್ದ ಹಾಗೆ. ಸೊ ಎಷ್ಟು ಜನ ಕುಡಿದ್ರು ಎಳ್ನೀರು ಬರ್ತಾನೆ ಇತ್ತಂತೆ. ಆ ತರ ಒಂದು ಅನುಭವ ಆಯ್ತು ಎಲ್ಲರಿಗೂ. ಸೊ ಎಲ್ರಿಗೂ ಎಲ್ರೂ ಸಂತುಷ್ಟರಾದ್ರು ಆ ಎಳ್ನೀರನ್ನು ಕುಡಿದು. ಮತ್ತೆ ರೈಲ್ವೆ ಕೋಚ್ ಬಂದಾಗ ಎಲ್ರು ಹತ್ತಿದ್ರು. ಶ್ಯಾಮ್ ಸುಂದರ್ ಪ್ರಭು ಪ್ರಭುಪಾದ್ ಅವ್ರ ಜೊತೆ ಫಸ್ಟ್ ಕ್ಲಾಸ್ ಕೋಚ್ ಅಲ್ಲಿ ಪ್ರಯಾಣ ಮಾಡಿದ್ರು. ಮತ್ತೆ ಪ್ರಭುಪಾದ್ ರಾತ್ರಿ 10:30 ತನಕ ಮಾತಾಡ್ತಾ ಇದ್ರು, ಟೇಪ್ ಪ್ಲೇ ಮಾಡ್ತಾ ಇದ್ರಂತೆ. 10:30ಗೆ ಮಲ್ಕೊಂಡ್ರಂತೆ. 10:30ಯಿಂದ 12 ಗಂಟೆಗೆ ಮಲ್ಗಿ 12 ಗಂಟೆಗೆ ಮತ್ತೆ ಶ್ಯಾಮ್ ಸುಂದರ ಅಂತ ಪ್ರಭುಪಾದರು ಎಬ್ಸಿದ್ರಂತೆ. ಟೇಕ್ ಡಿಕ್ಟೇಷನ್ ಅಂತ. ಸೊ ಶ್ಯಾಮ್ ಸುಂದರ್ ಪ್ರಭು ಮತ್ತೆ ಎದ್ದು ಡಿಕ್ಟೇಷನ್ ತಗೊಂಡ್ರಂತೆ. ನೋಡಿ, ಒಂದೇ ಗಂಟೆ 1.5 hours ಪ್ರಭುಪಾದವ್ರು ಮಲಗ್ತಾ ಇದ್ರು. ಬೇರೆ ಎಲ್ಲರೂ ಮಲಗಿದ್ದಾಗ ಪ್ರಭುಪಾದವ್ರು ಎದ್ದು ಈ ರೀತಿಯಲ್ಲಿ ಅನುವಾದ ಮಾಡೋರು. ಮತ್ತೆ ಶ್ಯಾಮ್ ಸುಂದರ್ ಪ್ರಭು ಹೇಳ್ತಾರೆ, ಎಷ್ಟು ಕ್ಲಿಯರ್ ಆಗಿ ಪ್ರಭುಪಾದವ್ರು ಮಾತಾಡೋರು, ಎಷ್ಟು ಸ್ಪಷ್ಟತೆಯಿಂದ ಮಾತಾಡೋರು ಅಂದ್ರೆ ಸೊ ಪ್ರಭುಪಾದವ್ರು ಮಲಗುವಾಗ್ಲೂ ಅವ್ರು ಆಕ್ಚುಲಿ ಮಲಗ್ತಾ ಇಲ್ಲ, ಯೋಚನೆ ಮಾಡ್ತಾ ಇದ್ದಾರೆ ಕೃಷ್ಣನ್ ಬಗ್ಗೆ. ಇದನ್ನ ನಾವು ಅರ್ಥ ಮಾಡ್ಕೋಬಹುದು. ಸೊ ಈ ರೀತಿಯಲ್ಲಿ ಭಕ್ತರ ಜೀವನ ಅಂದ್ರೆ ಅದು ಎದ್ದಿರ್ಲಿ ಮಲ್ಗಿರ್ಲಿ, ಜೀವದಲ್ಲಾಗ್ಲಿ ಮೃತ್ಯುವಲ್ಲಾಗ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಭಕ್ತರ ಜೀವನ ಕೃಷ್ಣಮಯ ಅಂದ್ರೆ ಕೃಷ್ಣನಲ್ಲಿ ಮುಳುಗಿರ್ತಾರೆ. ಅವರು ಕೃಷ್ಣನನ್ನು ಆಸ್ವಾದಿಸ್ತಾರೆ. ಯಾವಾಗ್ಲೂ ಅವರ ಊಟದಲ್ಲಿ, ಅವರ ಮಲಗದ್ರಲ್ಲಿ, ಅವರ ಸ್ವಪ್ನದಲ್ಲಿ, ಅವರ ನಡವಳಿಕೆಯಲ್ಲಿ, ಅವರ ಕೆಲಸದಲ್ಲಿ, ಎಲ್ಲದರಲ್ಲೂ ಕೃಷ್ಣನಲ್ಲಿ ಮುಳುಗಿರ್ತಾರೆ, ಕೃಷ್ಣನನ್ನೇ ನೋಡ್ತಾರೆ ಅವರು. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಯಸ್ಯಾನನಂ ಮಕರಕುಂಡಲ ಚಾರುಹಾಸಂ ಭ್ರಾಜತ್ ಕಪೋಲ ಶುಭಗಾಮ್ನ ಸುವಿಲಾಸಹಾಸಂ ನಿತ್ಯೋತ್ಸವಂ ನತಿ ತ್ರಿಪುರ್ ಋಷಿಬೀರ್ ಭುವಂತ್ಯೋ ನಾರ್ಯೋ ನರಾಶ್ಚ ಕುಪಿತ ಮುದಿತ ಕುಪಿತ ನಿಮೇಶ್ಚ. ಅಂದ್ರೆ ಯಾರು ಕೃಷ್ಣನನ್ನು ನೋಡ್ತಾರೋ ಪ್ರತಿ ಕ್ಷಣ ಒಂದು ಉತ್ಸವವನ್ನು ಅವ್ರು ನೋಡ್ತಾ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಕೃಷ್ಣನೇ ಒಂದು ಉತ್ಸವ ಇದ್ದ ಹಾಗೆ. ಅದರಿಂದ ಗೋಪಿಗಳು ಬ್ರಹ್ಮನಿಗೆ ಒಂದು ಬೈತಾ ಇದ್ದಾರೆ, ಯಾಕೆ ನಮ್ಮ ಈ ಒಂದು ಐಲಿಡ್ಸ್ ಅನ್ನು, ಈ ಕಣ್ಣು ರೆಕ್ಕೆಯನ್ನು ಯಾಕೆ ಹಿಂಗ್ ಮಾಡಿದ್ದೀರಾ? ಯಾವಾಗ್ಲೂ ಟಪಟಪ ಅಂತ ಇರುತ್ತೆ, ಅದು ತೆಗ್ದಿರಲ್ಲ, ಕ್ಲೋಸ್ ಆಗ್ತಾ ಇರುತ್ತೆ. ಅದರಿಂದ ನಾವು ಕೃಷ್ಣನ ಈ ಒಂದು ಸೌಂದರ್ಯತೆಯನ್ನು ನಾವು ಕುಡಿಲಿಕ್ಕೆ ಆಗೋದಿಲ್ಲ. ಸೊ ಇದು ಅವರ ಭಾವನೆ ನೋಡಿ.
ಕೃಷ್ಣ ಅಂದ್ರೆ ಅಷ್ಟು ಸರ್ವ ಆಕರ್ಷಕ. ಅವನ ಸೌಂದರ್ಯತೆಯನ್ನು ಕುಡಿಬಹುದು, ನಾವು ಯಾವಾಗ್ಲೂ ಕುಡಿತಾ ಇರಬೇಕು. ಎಷ್ಟು ಕುಡಿದ್ರೂ ಅದಕ್ಕೆ ಮಿತಿ ಇಲ್ಲದ ಒಂದು ಸೌಂದರ್ಯತೆ. ಸೊ ಈ ರೀತಿಯಲ್ಲಿ ಪ್ರಭುಪಾದವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಹೇಗೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿರಲಿ, ನಾವು ಎದ್ದಿರ್ಲಿ, ಮಲಗಿರ್ಲಿ, ಜೀವಂತವಾಗಿರ್ಲಿ, ಅಥವಾ ನಮ್ಮ ಮೃತ್ಯುವ ಸಮಯದಲ್ಲಾಗಲಿ ನಾವು ಯಾವಾಗ್ಲೂ ಭಗವಂತನ ಸ್ಮರಣೆಯನ್ನು, ಭಗವಂತನಲ್ಲಿ ನಾವು ಮುಳುಗಿರಬೇಕು, ಭಗವಂತನ ಧ್ಯಾನದಲ್ಲಿ ನಾವು ಮುಳುಗಿರಬೇಕು. ತುಂಬಾ ಧನ್ಯವಾದಗಳು ಎಲ್ಲರಿಗೂ. ಇಲ್ಲಿಗೆ ನಮ್ಮ 38ನೇ ಅಧ್ಯಾಯ, ಬಡವನ ಮಾತನ್ನು ಯಾರು ಕೇಳೋದಿಲ್ಲ, ಈ ಒಂದು ಅಧ್ಯಾಯ ಇವತ್ತು ಸಮಾಪ್ತ ಆಗಿದೆ. ಸೊ ಇದರಿಂದ ನಾವು ಅರ್ಥ ಮಾಡ್ಕೋಬಹುದು ಹೇಗೆ ನಾವು ಪ್ರಭುಪಾದವರು ಯುಕ್ತ ವೈರಾಗ್ಯದ ಒಂದು ಪ್ರಿನ್ಸಿಪಲ್ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಮರದ ಕೆಳಗಡೆ ಕೂತ್ಕೊಂಡು ಜಪ ಮಾಡಬಹುದು, ಕೀರ್ತನೆ ಮಾಡಬಹುದು, ಆದ್ರೆ ಯಾರು ಬರೋದಿಲ್ಲ ಹೇಳಲಿಕ್ಕೆ. ಆದ್ರೆ ನಾವು ಪ್ರಚಾರ ಕಾರ್ಯವನ್ನು ನಾವು ಯುಕ್ತ ವೈರಾಗ್ಯದಿಂದ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಜನ ಬರ್ತಾರೆ, ಎಲ್ಲರಿಗೂ ಲಾಭ ಆಗತ್ತೆ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಶಿಲ ಪ್ರಭುಪಾದ ಕಿ ಜಯ. ಅನಂತ ಕೋಟಿ ವೈಷ್ಣವೃತ್ತಿ ಕಿ ಜಯ. ಅಂತ ಗೌರ್ ಪ್ರೇಮಾನಂದೇ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ? ಹರೇ ಕೃಷ್ಣ. ಒಟ್ಟು ಎಷ್ಟು ಅಧ್ಯಾಯ ಇದೆ ಪ್ರಭು? ಒಟ್ಟು ಆಕ್ಚುಲಿ ಇದು ಇಂಗ್ಲಿಷ್ ಏನ್ ಹೇಳ್ತೀವಿ, ವೇದಾ ಬೇಸ್ ಅಂತ ಆನ್ಲೈನ್ ಇದೆಯಲ್ಲ, ಅದರಲ್ಲಿ ಟೋಟಲ್ ಆಗಿ 65 ಅಧ್ಯಾಯ ಇದೆ. 65. ಅದರಲ್ಲಿ ನಾವೀಗ 38 ಮುಗಿಸಿದ್ದೀವಿ. ಇನ್ನೂ ನೋಡಿ ಒಂದು 27 ಇದೆ. ಇನ್ನೊಂದು 1.5 ವರ್ಷ ಬೇಕು ನಮ್ಗೆ. ಇದೇ ತರ ಪ್ರತಿ ಭಾನುವಾರ ಭೇಟಿ ಆದ್ರೆ 1.5 ವರ್ಷದಲ್ಲಿ ಮುಗಿಸ್ಬೋದು ನಾವು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇನ್ನು ಕನ್ನಡ ಲೀಲಾಮೃತ, ಅದರಲ್ಲಿ ಬೇರೆ ತರ ಅಂದ್ರೆ ಏನ್ ಹೇಳೋದು ಭಾಗಗಳಿದೆ. ಅದರಲ್ಲೂ 65 ಅಧ್ಯಾಯ ಇರುತ್ತೆ. ಸೊ ಆದ್ರೆ ಬೇರೆ ತರ ಅದರಲ್ಲಿ 7 ಭಾಗಗಳಿವೆ, ಇದರಲ್ಲಿ 2 ಭಾಗಗಳಿದೆ ಆನ್ಲೈನ್ ಅಲ್ಲಿ. ಎನಿವೆ, ನೀವು ನಿಮ್ಮ ಹತ್ರ ಯಾವ್ದಿದೆಯೋ ಲೀಲಾಮೃತದ ಕನ್ನಡ ಲೀಲಾಮೃತ ಇದ್ರೆ ಅದನ್ನೇ ನೀವು ಫಾಲೋ ಮಾಡಿ. ನೀವು ನೆಕ್ಸ್ಟ್ ಇನ್ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ? ಪ್ರಭು, ಕನ್ನಡ ಲೀಲಾಮೃತದಲ್ಲಿ ಎಷ್ಟನೇ ಚಾಪ್ಟರ್ ಪ್ರಭು? ಕನ್ನಡ ಲೀಲಾಮೃತದಲ್ಲಿ ನಾನು ನೋಡಿ ಹೇಳ್ತೀನಿ ನಿಮ್ಗೆ. ಆಮೇಲೆ ಗ್ರೂಪ್ ಅಲ್ಲಿ ನಾನು ಹೇಳ್ತೀನಿ ನಿಮ್ಗೆ. ಆಯ್ತು ಪ್ರಭು. ಓಕೆ. ಮತ್ತೆ ಇಂಗ್ಲಿಷ್ಗೆ ಏನಾದ್ರು ಪ್ರಶ್ನೆಗಳು? ಸರಿ ಸರಿ, ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲೇ ನಾವು ಮುಗಿಸೋಣ. ಮುಂದಿನ ವಾರ ಇದೇ ಸಮಯ ನಾವು ಶ್ರೀಲ ಪ್ರಭುಪಾದವರ ಲೀಲಾಮೃತ 39ನೇ ಅಧ್ಯಾಯವನ್ನು ನಾವು ಮುಂದುವರಿಸೋಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಗೌರ್ ಪ್ರೇಮಾನಂದೇ.